ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಅಂತಿಮ BA ಸಮಾಜಶಾಸ್ತ್ರ ಸಾಮಾಜಿಕ ಚಿಂತನೆಯ ಆಚಾರ್ಯರು ಕೋರ್ಸ್ 5ರಲ್ಲಿ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ತಿಳಿತಾ ಹೋಗುವ. ಇದರಲ್ಲಿ ಮುಖ್ಯವಾದ ಪ್ರಶ್ನೆಗಳು ಬಂದಿರುವಂಥದ್ದು, ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ಈಗಾಗಲೇ ನಿಮಗೆ ನಾನು ತಿಳಿಸಿದ್ದೆ. ಅದನ್ನು ನೀವು ಗುರುತನ್ನು ಕೂಡ ಹಾಕ್ಕೊಂಡಿದ್ದೀರ. ಇವತ್ತು ಒಂದೊಂದೇನು ಎಲ್ಲವನ್ನು ಕೂಡ ನೋಡ್ತಾ ಅದರ ಪಾಯಿಂಟ್ಸನ್ನು ತಿಳಿತಾ ಹೋಗುವ. ಹಾಗೆ ಒಮ್ಮೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿ, ನಾನು ಸಮಯಾವಕಾಶ ಇದ್ದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ಒಂದು ವಿವರಣೆ, ಹಳೆಯ ಪ್ರಶ್ನೆ ಪತ್ರಿಕೆಗಳ ಅಭ್ಯಾಸವನ್ನು ಕೂಡ ನಾವು ಮಾಡುವ ಸ್ನೇಹಿತರೆ. ಇದು 2024ರ ಕೋರ್ಸ್ 5 ಸಮಾಜಶಾಸ್ತ್ರದಲ್ಲಿ ಬಂದಿರುವಂತಹ ಪ್ರಶ್ನೆಗಳು. 5 ಅಂಕದ ಪ್ರಶ್ನೆಗಳು, 4 ಬರೀಲಿಕ್ಕೆ ಇರುವಂಥದ್ದು. ಹಾಗೆ 10 ಅಂಕದ ಪ್ರಶ್ನೆಗಳು, 3 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗಿರುವಂಥದ್ದು. ಹಾಗೆಯೇ 15 ಅಂಕದ ಪ್ರಶ್ನೆಯಲ್ಲಿ ನಾವು ಯಾವುದಾದ್ರೂ 2ಕ್ಕೆ ಪ್ರಶ್ನೆಯನ್ನು ಬರೀಬೇಕು. ಅವರು 4 ಪ್ರಶ್ನೆಯನ್ನು ಕೊಟ್ಟಿರ್ತಾರೆ, ನಮಗೆ ಅದರಲ್ಲಿ 2 ಮಾತ್ರ ಬರಲಿಕ್ಕೆ ಇರುವಂಥದ್ದು. ಮೊದಲನೆಯದು ಬ್ಲಾಕ್ 1, ಸಾಮಾಜಿಕ ಚಿಂತನೆ. ಸಾಮಾಜಿಕ ಚಿಂತನೆಯ 5 ಮಾರ್ಗಗಳು, ಸಮಾಜಶಾಸ್ತ್ರ ಮತ್ತು ಸಾಮಾಜಿಕ ಚಿಂತನೆ, ಸಾಮಾಜಿಕ ಚಿಂತನೆಯ ಬೆಳವಣಿಗೆ ಮುಖ್ಯವಾಗಿರುವಂತಹ ಪ್ರಶ್ನೆ, ಪದೇ ಬಂದಿರುವಂತಹ ಪ್ರಶ್ನೆ. ಮೊದಲಿಗೆ ಸಾಮಾಜಿಕ ಚಿಂತನೆಯ ಬಗ್ಗೆ ತಿಳ್ಕೊಳ್ಳುವ. ಸಾಮಾಜಿಕ ಚಿಂತನೆ ಅಂದರೆ ಏನು? H.E. ಜಾನ್ಸನ್ ವ್ಯಾಖ್ಯಾನಿಸಿರುವಂತೆ ಸಾಮಾಜಿಕ ಚಿಂತನೆಯು ಅವನಿಗೆ ಸಂಬಂಧಿಸಿದ ಹಾಗೂ ಅವನ ಸಹಪಾಠಿಗಳ ಒಟ್ಟಾರೆ ಅಭ್ಯುದಯಕ್ಕೆ ನೀಡಿರುವಂತಹ ಚಿಂತನೆ. ಸಾಮಾಜಿಕ ಚಿಂತನೆಯು ಅವನಿಗೆ ಸಂಬಂಧಿಸಿದ ಹಾಗೂ ಅವನ ಸಹಪಾಠಿಗಳ ಒಟ್ಟಾರೆಯಾದಂಥ ಅಭ್ಯುದಯಕ್ಕೆ ನೀಡಿರುವಂಥ ಒಂದು ಚಿಂತನೆಯನ್ನೇ ನಾವು ಸಾಮಾಜಿಕ ಚಿಂತನೆ ಎನ್ನುವಂಥದ್ದು. ಸಾಮಾಜಿಕ ಚಿಂತನೆಯು ಸಮಾಜಕ್ಕೆ ಹಾಗೂ ಸಾಮಾಜಿಕ ಜೀವನಕ್ಕೆ ಸಂಬಂಧಿಸಿದ ಸಿದ್ಧಾಂತಗಳನ್ನು ವ್ಯವಸ್ಥಿತವಾಗಿ ಮಾಡಿರುವಂತಹ ಪ್ರಯತ್ನವಾಗಿದ್ದು, ಇದು ಶಾಸ್ತ್ರೀಯವಾಗಿರಬಹುದು ಅಥವಾ ಆಧುನಿಕವಾಗಿರಬಹುದು, ವೈಜ್ಞಾನಿಕವಾಗಿರಬಹುದು, ಅವೈಜ್ಞಾನಿಕ ಕೂಡ ಆಗಿರಬಹುದು. ಒಂದು ಚಿಂತನೆಯನ್ನು ಮಾಡುವಂಥದ್ದು. ಚಿಂತನೆ ಮಾಡುವಂಥದ್ದು ಅಂದರೆ ಯೋಚನೆ ಮಾಡುವಂಥದ್ದು. ಈಗ ರಾತ್ರಿಯಲ್ಲಿ ಮಾತ್ರ ಯಾಕೆ ನಕ್ಷತ್ರಗಳು ಹೊಳೆಯುತ್ತಾ ಇರ್ತದೆ? ಯಾಕೆ ಹಗಲಿನಲ್ಲಿ ಅದು ಹೊಳೆಯುವುದಿಲ್ಲ? ಯಾಕೆ ಈ ರೀತಿ ಋತುಮಾನಗಳೆಲ್ಲ ಬದಲಾವಣೆಗಳಾಗ್ತದೆ ಎನ್ನುವಂತಹದರ ಬಗ್ಗೆ ಚಿಂತನೆಯನ್ನು ಮಾಡುವಂಥದ್ದು. ನಾವು ಬೇರೆ ಬೇರೆ ವಿಷಯದ ಬಗ್ಗೆ ಚಿಂತನೆಯನ್ನು ಮಾಡುವಂಥದ್ದು. ಸಮಾಜಕ್ಕೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ನಾವು ಯೋಚನೆ ಮಾಡುವಂಥದ್ದು, ಅದೆಲ್ಲ ಕೂಡ ಸಾಮಾಜಿಕ ಚಿಂತನೆಯಲ್ಲಿ ಬರುವಂಥದ್ದು. ಸಾಮಾಜಿಕ ಚಿಂತನೆಯ ಲಕ್ಷಣಗಳು 5 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಸಾಮಾಜಿಕ ಚಿಂತನೆಯ ಲಕ್ಷಣಗಳ ಪಾಯಿಂಟ್ಸ್ಗಳನ್ನು ಅವರು ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾರೆ. ನಾವು ಚಿಕ್ಕ ಪಾಯಿಂಟ್ಸ್ಗಳಾಗಿ ಕಲಿತಾ ಹೋಗುವ. ಆ ಚಿಕ್ಕ ಪಾಯಿಂಟ್ಸ್ಗಳನ್ನು ಹಾಕಿ ಅದಕ್ಕೆ ನೀವು ವಿವರಣೆಯನ್ನು ಬರೀಬೇಕು. 5 ಅಂಕದ ಪ್ರಶ್ನೆಗೆ 1.5 ಪುಟದಷ್ಟು ಉತ್ತರವನ್ನು ಬರೆಯಿರಿ. 10 ಅಂಕದ ಪ್ರಶ್ನೆಗೆ 3ರಿಂದ 4 ಪುಟದಷ್ಟು ಉತ್ತರವನ್ನು ಬರೆಯಿರಿ. 15 ಅಂಕದ ಪ್ರಶ್ನೆಗೆ 4ರಿಂದ 5 ಪುಟದಷ್ಟಾದರೂ ಉತ್ತರವನ್ನು ಬರೆಯಿರಿ. ಸ್ನೇಹಿತರೆ, ನಿಮ್ಮ ಪರೀಕ್ಷೆಯ ಸಮಯದಲ್ಲಿ ತುಂಬಾ ಫಾಸ್ಟಾಗಿ ನೀವು ಉತ್ತರವನ್ನು ಬರಿತಾ ಹೋಗಬೇಕು. ನಿಧಾನ ಮಾಡಿದ್ರಿ ಅಂತಾದರೆ ಕೊನೆಯದಾದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಲಿಕ್ಕೆ ನಮಗೆ ಸಮಯ ಇರುವುದಿಲ್ಲ. ಆದ್ದರಿಂದ ಆಲೋಚನೆಯನ್ನು ಮಾಡ್ತಾ ನೀವು ಸಮಯವನ್ನು ಹಾಳು ಮಾಡಬೇಡಿ. ನಿಮಗೆ ಯಾವುದು ಸರಿಯಾಗಿ ಗೊತ್ತಿರ್ತದೆ ಅದನ್ನು ಮೊದಲು ಉತ್ತರವನ್ನು ಬರಿತಾ ಹೋಗಿ. ಸೆಕ್ಷನ್ ಎ ಅನ್ನು ಕೂಡ ಮೊದಲು ಬರೀಬೋದು, ಬಿ ಅನ್ನು ಕೂಡ ಬರೀಬೋದು, ಸಿ ಅನ್ನು ಕೂಡ ಬರೀಬೋದು. ಆದರೆ ಅದರ ಪ್ರಶ್ನೆಯ ಸಂಖ್ಯೆಯನ್ನು ಮಾತ್ರ ನೀವು ಸರಿಯಾಗಿ ನಮೂದಿಸಬೇಕು, ತಪ್ಪಾಗಿ ಹಾಕಬೇಡಿ. ವಿಭಾಗ ಸಿ ಅನ್ನು ನೀವು ಮೊದಲಿಗೆ ಬರಿತೀರಿ ಅಂತಾದರೆ ವಿಭಾಗ ಸಿ ಅಂತ ಹಾಕಿ ನಂತರ ಪ್ರಶ್ನೆಯ ನಂಬರನ್ನು ಸರಿಯಾಗಿ ಹಾಕಿದ ನಂತರವೇ ನೀವು ಉತ್ತರವನ್ನು ಬರೀಲಿಕ್ಕೆ ಆರಂಭಿಸಿ. ಈಗ ಮೊದಲಿಗೆ ಸಾಮಾಜಿಕ ಚಿಂತನೆಯ ಲಕ್ಷಣಗಳು. ಸಾಮಾಜಿಕ ಚಿಂತನೆಯು ನಿರಂತರ ಹಾಗೂ ಒಗ್ಗೂಡಿದ ಸ್ವಭಾವವನ್ನು ಹೊಂದಿದೆ. ಸಾಮಾಜಿಕ ಚಿಂತನೆಯು ನಿರಂತರ ಹಾಗೂ ಒಗ್ಗೂಡಿದ ಸ್ವಭಾವವನ್ನು ಹೊಂದಿದೆ. ಸಾಮಾಜಿಕ ಚಿಂತನೆಯು ಸದಾ ಮಾನವ ಜನಾಂಗಕ್ಕೆ ಒಳಿತನ್ನೇ ಉಂಟು ಮಾಡಿರುವುದಿಲ್ಲ. ಸಾಮಾಜಿಕ ಚಿಂತನೆಯು ಸದಾ ಮಾನವ ಜನಾಂಗಕ್ಕೆ ಒಳಿತನ್ನೇ ಮಾಡಿರುವುದಿಲ್ಲ. 3. ಸಾಮಾಜಿಕ ಚಿಂತನೆಯು ಅಮೂರ್ತವಾದ ರೂಪವಿಲ್ಲದ ಸ್ವಭಾವದಿಂದ ಕೂಡಿದೆ. ಸಾಮಾಜಿಕ ಚಿಂತನೆಯು ಅಮೂರ್ತವಾದ
ಅಥವಾ ರೂಪವಿಲ್ಲದ ಸ್ವಭಾವವನ್ನು ಹೊಂದಿದೆ. ಸಾಮಾಜಿಕ ಚಿಂತನೆಯು ವೈಜ್ಞಾನಿಕವಾಗಿಲ್ಲದಿರುವುದೇ ಅದರ ಸ್ವಭಾವ. ಸಾಮಾಜಿಕ ಚಿಂತನೆಯು ವೈಜ್ಞಾನಿಕವಾಗಿಲ್ಲದಿರುವುದೇ ಅದರ ಸ್ವಭಾವ. ಸಾಮಾಜಿಕ ಚಿಂತನೆಯು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿರುತ್ತದೆ. ಸಾಮಾಜಿಕ ಚಿಂತನೆಯು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿರುತ್ತದೆ. ಸಾಮಾಜಿಕ ಚಿಂತನೆಯು ವೈಜ್ಞಾನಿಕವಾಗಿಲ್ಲದಿರುವುದೇ ಅದರ ಸ್ವಭಾವ. ಸಾಮಾಜಿಕ ಚಿಂತನೆಯು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿರುತ್ತದೆ. ಸಾಮಾಜಿಕ ಚಿಂತನೆಯು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿರುತ್ತದೆ. ಸಾಮಾಜಿಕ ಚಿಂತನೆಯು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿರುತ್ತದೆ. ಸಾಮಾಜಿಕ ಚಿಂತನೆಯು ಯಾವುದೇ ಪುಸ್ತಕಕ್ಕೆ ಅಥವಾ ಸಾಹಿತ್ಯಕ್ಕೆ ಒಳಪಟ್ಟಿರುವುದಿಲ್ಲ. ಸಾಮಾಜಿಕ ಚಿಂತನೆಯು ಯಾವುದೇ ಪುಸ್ತಕಕ್ಕೆ ಅಥವಾ ಸಾಹಿತ್ಯಕ್ಕೆ ಒಳಪಟ್ಟಿರುವುದಿಲ್ಲ. ಸಾಮಾಜಿಕ ಚಿಂತನೆಗಳು ಸಾಮಾಜಿಕ ಸಮಸ್ಯೆಗಳನ್ನೊಳಗೊಂಡಿದೆ. ಸಾಮಾಜಿಕ ಚಿಂತನೆಗಳು ಸಾಮಾಜಿಕ ಸಮಸ್ಯೆಗಳನ್ನೊಳಗೊಂಡಿವೆ. ಸಾಮಾಜಿಕ ಚಿಂತನೆಗಳು ವಿವಿಧ ಸಮುದಾಯಗಳ ಕೊಡುಗೆಗಳಿಂದ ಬಂದಿರುವುದೇ ಆಗಿದೆ. ಸಾಮಾಜಿಕ ಚಿಂತನೆಗಳು ವಿವಿಧ ಸಮುದಾಯಗಳ ಕೊಡುಗೆಗಳಿಂದ ಬಂದಿರುವುದಾಗಿದೆ. 9. ಸಮಾಜದಲ್ಲಿ ಕಠಿಣ ಸನ್ನಿವೇಶವಿದ್ದಾಗ ಸಾಮಾಜಿಕ ಚಿಂತನೆಗಳು ಉಗಮವಾಗಲು ಕಾರಣವಾಗಿದೆ. ಸಮಾಜದಲ್ಲಿ ಕಠಿಣ ಸನ್ನಿವೇಶವಿದ್ದಾಗ ಸಾಮಾಜಿಕ ಚಿಂತನೆಗಳು ಉಗಮವಾಗಲು ಕಾರಣವಾಗಿದೆ. ಇವಿಷ್ಟು ಸಾಮಾಜಿಕ ಚಿಂತನೆಯ ಗುಣಲಕ್ಷಣಗಳು. ಮತ್ತೊಮ್ಮೆ ಪಾಯಿಂಟ್ಸನ್ನಷ್ಟೇ ಹೇಳ್ತಾ ಹೋಗುವ. ಸಾಮಾಜಿಕ ಚಿಂತನೆಯು ನಿರಂತರ ಮತ್ತು ಒಟ್ಟುಗೂಡಿದ ಸ್ವಭಾವವನ್ನು ಹೊಂದಿದೆ. ಸಾಮಾಜಿಕ ಚಿಂತನೆಯು ಸದಾ ಮಾನವ ಜನಾಂಗಕ್ಕೆ ಒಳಿತನ್ನೇ ಉಂಟು ಮಾಡಿರುವುದಿಲ್ಲ. ಸಾಮಾಜಿಕ ಚಿಂತನೆಯು ಅಮೂರ್ತವಾದ ಅಥವಾ ರೂಪವಿಲ್ಲದ ಸ್ವಭಾವದಿಂದ ಕೂಡಿದೆ. ಸಾಮಾಜಿಕ ಚಿಂತನೆಯು ವೈಜ್ಞಾನಿಕವಾಗಿಲ್ಲದಿರುವುದೇ ಅದರ ಸ್ವಭಾವ. ಸಾಮಾಜಿಕ ಚಿಂತನೆಯು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿರುತ್ತದೆ. ಸಾಮಾಜಿಕ ಚಿಂತನೆಯು ಯಾವುದೇ ಪುಸ್ತಕಕ್ಕೆ ಅಥವಾ ಸಾಹಿತ್ಯಕ್ಕೆ ಒಳಪಟ್ಟಿರುವುದಿಲ್ಲ. ಸಾಮಾಜಿಕ ಚಿಂತನೆಗಳು ಸಾಮಾಜಿಕ ಸಮಸ್ಯೆಗಳನ್ನೊಳಗೊಂಡಿದೆ. ಸಾಮಾಜಿಕ ಚಿಂತನೆಗಳು ವಿವಿಧ ಸಮುದಾಯಗಳ ಕೊಡುಗೆಗಳಿಂದ ಬಂದಿರುವುದೇ ಆಗಿದೆ. ಸಮಾಜದಲ್ಲಿ ಕಠಿಣ ಸನ್ನಿವೇಶವಿದ್ದಾಗ ಸಾಮಾಜಿಕ ಚಿಂತನೆಗಳು ಉಗಮವಾಗಲು ಕಾರಣವಾಗಿದೆ. ಇನ್ನು ಮಾನವ ಚಿಂತನೆಯ 5 ಮಾರ್ಗಗಳು. ಮಾನವನ ಚಿಂತನೆಯ 5 ಮಾರ್ಗಗಳು 5 ಅಂಕಕ್ಕೆ ಕೇಳಿರುವಂಥದ್ದು. ಯಾವುದೆಲ್ಲ ಅವನ ಚಿಂತನೆಗಳು, ಮಾನವನ ಚಿಂತನೆಗಳು? 1. ಧಾರ್ಮಿಕ ಚಿಂತನೆಗಳು. ಧಾರ್ಮಿಕ ಪೂಜೆ ಪುನಸ್ಕಾರ, ನೈತಿಕತೆ ಅದೆಲ್ಲ ಬರುವಂಥ ಹಬ್ಬ ಹರಿದಿನಗಳು ಧಾರ್ಮಿಕ ಚಿಂತನೆಗಳು. ದಾರ್ಶನಿಕ ಚಿಂತನೆಗಳು, ಮನಃಶಾಸ್ತ್ರೀಯ ಚಿಂತನೆಗಳು, ಭೌತಿಕ ಚಿಂತನೆಗಳು, ಸಾಮಾಜಿಕ ಚಿಂತನೆಗಳು. ಯಾವುದೆಲ್ಲ ಪ್ರಶ್ನೆ? ಮಾನವನ ಚಿಂತನೆಯ 5 ಮಾರ್ಗಗಳು. ಧಾರ್ಮಿಕ ಚಿಂತನೆಗಳು, ದಾರ್ಶನಿಕ ಚಿಂತನೆಗಳು, ಮನಃಶಾಸ್ತ್ರೀಯ ಚಿಂತನೆಗಳು, ಭೌತಿಕ ಚಿಂತನೆಗಳು, ಸಾಮಾಜಿಕ ಚಿಂತನೆಗಳು. ಇನ್ನು ಬರುವಂಥದ್ದು ಸಮಾಜಶಾಸ್ತ್ರ ಮತ್ತು ಸಾಮಾಜಿಕ ಚಿಂತನೆಯ ನಡುವಿನ ಸಂಬಂಧ. ಸಮಾಜಶಾಸ್ತ್ರ ಮತ್ತು ಸಾಮಾಜಿಕ ಚಿಂತನೆಯ ಸಂಬಂಧಗಳಲ್ಲಿ ಅಂತರದೃಷ್ಟಿ ಅಥವಾ ಸಾಕ್ಷಾತ್ಕಾರ ಅಥವಾ ಪರೋಕ್ಷ ಜ್ಞಾನ. ಅಂತರದೃಷ್ಟಿ, ಸಾಕ್ಷಾತ್ಕಾರ ಅಥವಾ ಪರೋಕ್ಷ ಜ್ಞಾನ. 2. ಸಮಾಜಶಾಸ್ತ್ರದ ವಿಷಯವು ನಿಯಮಿತವಾಗಿದ್ದು ಆದರೆ ಸಾಮಾಜಿಕ ಚಿಂತನೆಯು ಹೆಚ್ಚು ವಿಸ್ತಾರದಿಂದ ಕೂಡಿದೆ. ಸಮಾಜಶಾಸ್ತ್ರದ ವಿಷಯವು ನಿಯಮಿತವಾಗಿದ್ದು ಅದರ ಸಾಮಾಜಿಕ ಚಿಂತನೆಯು ಹೆಚ್ಚು ವಿಸ್ತಾರದಿಂದ ಕೂಡಿದೆ. ಸಮಾಜಶಾಸ್ತ್ರವು ಇತ್ತೀಚಿನದು ಆದರೆ ಸಾಮಾಜಿಕ ಚಿಂತನೆಯು ಪ್ರಾಚೀನವಾದುದು. ಸಮಾಜಶಾಸ್ತ್ರ ಇತ್ತೀಚಿನ ವಿಷಯ, ಸಾಮಾಜಿಕ ಚಿಂತನೆ ಎನ್ನುವಂಥದ್ದು ಪ್ರಾಚೀನವಾದುದು. 4. ಸಮಾಜಶಾಸ್ತ್ರವು ವಿಶಿಷ್ಟತೆಯನ್ನು ಹೊಂದಿದೆ. ಸಾಮಾಜಿಕ ಚಿಂತನೆಯು ಕಾಲ್ಪನಿಕತೆಯನ್ನು ಹಾಗೂ ಸರ್ವರಿಗೂ ಸಂಬಂಧಿಸಿದೆ. ಸಾಮಾಜಿಕ ಚಿಂತನೆಯು ಕಾಲ್ಪನಿಕತೆಯನ್ನು ಹಾಗೂ ಸರ್ವರಿಗೂ ಸಂಬಂಧಿಸಿದೆ. ಇನ್ನು ಬರುವಂತಹ 15 ಅಂಕದ ತುಂಬನೇ
ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆ ಸಾಮಾಜಿಕ ಚಿಂತನೆಯ ಬೆಳವಣಿಗೆ. ಸಾಮಾಜಿಕ ಚಿಂತನೆಯ ಬೆಳವಣಿಗೆಯಲ್ಲಿ ನಾವು ಸಾಮಾಜಿಕ ಚಿಂತನೆಯ ಬೆಳವಣಿಗೆಯಲ್ಲಿ 4 ಪಾಯಿಂಟ್ಸ್ಗಳಿದೆ. ಅದು ಜಾನಪದ ಹಂತ, ಜಾನಪದ ಹಂತ, ಸಾಮಾಜಿಕ ದಾರ್ಶನಿಕ ಹಂತ, ಸಾಮಾಜಿಕ ದಾರ್ಶನಿಕ ಹಂತ, ಸಾಮಾಜಿಕ ಸಿದ್ಧಾಂತದ ಹಂತ, ಸಾಮಾಜಿಕ ಸಿದ್ಧಾಂತದ ಹಂತ, ಸಮಾಜ ವಿಜ್ಞಾನದ ಹಂತ, ಸಮಾಜ ವಿಜ್ಞಾನದ ಹಂತ. ಸಾಮಾಜಿಕ ಚಿಂತನೆಯ ಬೆಳವಣಿಗೆಗಳು ಜಾನಪದ ಹಂತ, ಸಾಮಾಜಿಕ ದಾರ್ಶನಿಕರ ಹಂತ, ಸಾಮಾಜಿಕ ಸಿದ್ಧಾಂತದ ಹಂತ, ಸಮಾಜ ವಿಜ್ಞಾನಗಳ ಹಂತ. ಇನ್ನು ಬರುವಂತಹ 15 ಅಂಕದ ಪ್ರಶ್ನೆ, ಸಾಮಾಜಿಕ ಚಿಂತನೆಯ ಅಧ್ಯಯನವು ಪ್ರಮುಖವಾಗಿದ್ದು ಮಾನವನ ಸಾಂಸ್ಕೃತಿಕ ಬೆಳವಣಿಗೆಯನ್ನು ಪ್ರತಿಬಿಂಬಿಸುತ್ತದೆ. ಸಾಮಾಜಿಕ ಚಿಂತನೆಯ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ 15 ಅಂಕಕ್ಕೆ ಪ್ರಶ್ನೆ ಬಂದಿದೆ. ಇದರಲ್ಲೂ ಕೂಡ ನಾವು ಪಾಯಿಂಟ್ಸ್ಗಳನ್ನು ಕಾಣ್ಬೋದು. ಒಟ್ಟು 8 ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಚಿಂತನೆಯು ಸಾಮಾಜಿಕ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಪರಿಹಾರ ಮಾರ್ಗಗಳನ್ನು ತಿಳಿಸುತ್ತದೆ. ಸಾಮಾಜಿಕ ಚಿಂತನೆಯು ಸಾಮಾಜಿಕ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಪರಿಹಾರ ಮಾರ್ಗವನ್ನು ತಿಳಿಸುತ್ತದೆ. 2, ಸಮಾಜದ ಸಂಘಟನೆಯ ಅಂತರ್ದೃಷ್ಟಿಯನ್ನು ಪರಿಚಯಿಸುತ್ತದೆ. ಸಮಾಜದ ಸಂಘಟನೆಯ ಅಂತರ್ದೃಷ್ಟಿಯನ್ನು ಅದು ಪರಿಚಯಿಸುತ್ತದೆ. 3, ಸಮಾಜಕ್ಕೆ ಹೊಸ ಚೈತನ್ಯ ತುಂಬಲು ಸಹಾಯ ಮಾಡುತ್ತದೆ. ಸಮಾಜಕ್ಕೆ ಹೊಸ ಚೈತನ್ಯ ತುಂಬಲು, ಸಮಾಜಕ್ಕೆ ಹೊಸ ಚೈತನ್ಯ ತುಂಬಲು ಸಹಾಯ ಮಾಡುತ್ತದೆ. 4, ಒಳ್ಳೆಯ ಸಾಮಾಜಿಕ ನಡತೆಯನ್ನು ರೂಪಿಸಿಕೊಳ್ಳಲು ಮಾರ್ಗದರ್ಶನವನ್ನು ನೀಡುತ್ತದೆ. ಒಳ್ಳೆಯ ಸಾಮಾಜಿಕ ನಡತೆಯನ್ನು ರೂಪಿಸಿಕೊಳ್ಳಲು ಮಾರ್ಗದರ್ಶನವನ್ನು ನೀಡುತ್ತದೆ. ಆಡಳಿತಗಾರರಿಗೆ ಒಳ್ಳೆಯ ಆಡಳಿತ ನೀಡಲು ಮಾರ್ಗದರ್ಶನವನ್ನು ಒದಗಿಸುತ್ತದೆ. ಆಡಳಿತಗಾರರಿಗೆ ಒಳ್ಳೆಯ ಆಡಳಿತ ನೀಡಲು ಮಾರ್ಗದರ್ಶನವನ್ನು ಕೂಡ ಒದಗಿಸುತ್ತದೆ. 6, ವಿಜ್ಞಾನದ ಬೆಳವಣಿಗೆಗೆ ಬಲಯುತವಾದ ತಳಹದಿಯನ್ನು ಕಲ್ಪಿಸುತ್ತದೆ. ವಿಜ್ಞಾನದ ಬೆಳವಣಿಗೆಗೆ ಬಲಯುತವಾದ ತಳಹದಿಯನ್ನು ಕಲ್ಪಿಸುತ್ತದೆ. ಸಿದ್ಧಾಂತಕ್ಕೆ ಆಧಾರವಾಗಿದೆ, ಸಿದ್ಧಾಂತಕ್ಕೆ ಆಧಾರವಾಗಿದೆ. 8ನೇ ಪಾಯಿಂಟ್, ಪ್ರಾಚೀನ ಸಾಮಾಜಿಕ ಚಿಂತನೆಗಳು ಹೊಸ ಚಿಂತನೆಗಳನ್ನು ರಚನೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ. ಪ್ರಾಚೀನ ಸಾಮಾಜಿಕ ಚಿಂತನೆಗಳು ಹೊಸ ಚಿಂತನೆಗಳನ್ನು ರಚನೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ. ಇವಿಷ್ಟು ಸಾಮಾಜಿಕ ಚಿಂತನೆಯ ಪ್ರಾಮುಖ್ಯತೆ. ಅದನ್ನು ಮತ್ತೊಮ್ಮೆ ಪಾಯಿಂಟ್ಸನ್ನಷ್ಟೇ ಹೇಳ್ತಾ ಹೋಗುವ. ಸಾಮಾಜಿಕ ಚಿಂತನೆಯು ಸಾಮಾಜಿಕ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಪರಿಹಾರ ಮಾರ್ಗವನ್ನು ತಿಳಿಸುತ್ತದೆ. ಸಮಾಜದ ಸಂಘಟನೆಯ ಅಂತರ್ದೃಷ್ಟಿಯನ್ನು ಪರಿಚಯಿಸುತ್ತದೆ. ಸಮಾಜಕ್ಕೆ ಹೊಸ ಚೈತನ್ಯ ತುಂಬಲು ಸಹಾಯ ಮಾಡುತ್ತದೆ. ಒಳ್ಳೆಯ ಸಾಮಾಜಿಕ ನಡತೆಯನ್ನು ರೂಪಿಸಿಕೊಳ್ಳಲು ಮಾರ್ಗದರ್ಶನವನ್ನು ನೀಡುತ್ತದೆ. ಆಡಳಿತಗಾರರಿಗೆ ಒಳ್ಳೆಯ ಆಡಳಿತ ನೀಡಲು ಮಾರ್ಗದರ್ಶನವನ್ನು ಒದಗಿಸುತ್ತದೆ. ವಿಜ್ಞಾನದ ಬೆಳವಣಿಗೆಗೆ ಬಲಯುತವಾದ ತಳಹದಿಯನ್ನು ಕಲ್ಪಿಸುತ್ತದೆ. ಸಿದ್ಧಾಂತಕ್ಕೆ ಆಧಾರವಾಗಿದೆ. ಪ್ರಾಚೀನ ಸಾಮಾಜಿಕ ಚಿಂತನೆಗಳು ಹೊಸ ಚಿಂತನೆಗಳನ್ನು ರಚನೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ. ಇಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇನ್ನು ಬರುವಂತಹ ಪ್ರಶ್ನೆ, ಪ್ಲೇಟೋ ಅವರ ಸಮಾಜದ ಪರಿಕಲ್ಪನೆ. ಪ್ಲೇಟೋ ಅವರ ಸಮಾಜದ ಪರಿಕಲ್ಪನೆ, ರಾಜ್ಯದ ಪರಿಕಲ್ಪನೆಯನ್ನು ನಾವು ನೋಡಿದರೆ ಅದರಲ್ಲಿ ಪ್ಲೇಟೋ ಅಭಿಪ್ರಾಯಿಸಿರುವಂತೆ ಜನರು ತಮ್ಮೆಲ್ಲರ ನಿಷ್ಠೆಯನ್ನು ರಾಜ್ಯಕ್ಕೆ ನೀಡಬೇಕು. ಅಲ್ಲಿ ಆಡಳಿತಗಾರರು ಸಿಕ್ಕುವುದಿಲ್ಲ. ಆಡಳಿತಗಾರರು, ಪೋಷಕರು, ಆಡಳಿತಗಾರರು ಹಾಗೂ ತತ್ವಜ್ಞಾನಿಯಾದ ರಾಜನು ಎಲ್ಲರಿಗೆ ನ್ಯಾಯವನ್ನು ಪರಿಶೀಲಿಸಿ ರಾಜ್ಯದಲ್ಲಿ ನ್ಯಾಯ ದೊರಕಿಸಿಕೊಡುವುದೇ ಉತ್ತಮ ಸರಕಾರವೆಂದು ಪ್ಲೇಟೋ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಆದರ್ಶ ರಾಜ್ಯ ಆಗಬೇಕು ಅಂತ ಹೇಳಿದರೆ ಅದರ ಸಾಮಾಜಿಕ ಪರಿಕಲ್ಪನೆ ಏನು? ಪ್ಲೇಟೋ ಅವರ ಸಾಮಾಜಿಕ ಪರಿಕಲ್ಪನೆಯಲ್ಲಿ ವರ್ಗಗಳು ಮತ್ತು ಪೋಷಕರು, ವರ್ಗಗಳು ಮತ್ತು ಪೋಷಕರು, ಅದರಲ್ಲಿ ಬರುವಂಥ ಸಬ್ ಪಾಯಿಂಟ್ಸ್ಗಳಂದರೆ ಆಡಳಿತಗಾರರು ಅಥವಾ ನಿಜವಾದ ಪೋಷಕರು, ಸೈನಿಕರು, ಕುಶಲಕರ್ಮಿಗರು. ವರ್ಗಗಳು ಮತ್ತು ಪೋಷಕರಲ್ಲಿ ಆಡಳಿತಗಾರರು, ಸೈನಿಕರು, ಕುಶಲಕರ್ಮಿಗಳು.
ಇನ್ನು ಬರುವಂಥ ಎರಡನೇ ಪಾಯಿಂಟ್, ಆಳುವ ಅಥವಾ ಪೋಷಕ ವರ್ಗ. ಆಳುವ ಅಥವಾ ಪೋಷಕ ವರ್ಗ, ಇದರಲ್ಲಿ ಬರುವಂಥ ಮತ್ತೆ ಪಾಯಿಂಟ್ಸ್ಗಳು: ಪೋಷಕ ವರ್ಗದವರು ಉತ್ತಮ ಜೀವನ ನಡೆಸಲು ಸೀಮಿತವಾದ ಆಸ್ತಿಗಿಂತ ಹೆಚ್ಚಿನದನ್ನು ಹೊಂದಲು ಅವಕಾಶವಿರಲಿಲ್ಲ. 2, ಅವರು ಖಾಸಗಿಯಾಗಿ ವಾಸಿಸುವಂತಿರಲಿಲ್ಲ. ಅವರು ಎಲ್ಲರೊಂದಿಗೆ ವಾಸಿಸಬೇಕಿತ್ತು ಹಾಗೂ ಆಹಾರ ಸೇವಿಸಬೇಕಿತ್ತು. ಪೋಷಕರು ಅವರುಗಳ ಪತ್ನಿಯರು ಮಕ್ಕಳು ಒಂದು ಸಮುದಾಯದಂತೆ ವಾಸಿಸಬೇಕಿತ್ತು. ಪ್ಲೇಟೋ ಸಮತಾವಾದದ ಪತ್ನಿ ಹಾಗೂ ಸಮತಾವಾದ ಆಸ್ತಿಯ ಬಗ್ಗೆ ಪ್ರತಿಪಾದಿಸಿದ್ದನು. ಅವರುಗಳು ನಿಗದಿತವಾದ ವೇತನವನ್ನು ಪಡೆಯಬೇಕಾಗಿತ್ತು. ಅವರುಗಳು ಯಾವುದೇ ಕಾರಣಕ್ಕೂ ಬೆಳ್ಳಿ ಒಡವೆಗಳನ್ನು ಧರಿಸುವಂತಿರಲಿಲ್ಲ. ಇದು ಆಳುವ ಅಥವಾ ಪೋಷಕ ವರ್ಗದಲ್ಲಿ ಬರುವಂಥದ್ದು. ಆಮೇಲೆ ಸೈನಿಕರು ಸಾಮಾನ್ಯ ಜನರು ಮಕ್ಕಳನ್ನು ಸಾಕುವುದು ತತ್ವಜ್ಞಾನಿ ರಾಜ. ಅರಿಸ್ಟಾಟಲ್ ಅವರ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ನೋಡಿದರೆ, ಅರಿಸ್ಟಾಟಲ್ ಅವರ ಬಗ್ಗೆ ಆಸ್ತಿ, ಕುಟುಂಬ, ವಿವಾಹ, ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಅವರು ಹೇಳಿದ್ದಾರೆ. ಆಸ್ತಿ, ಕುಟುಂಬ, ವಿವಾಹ, ಸಾಮಾಜಿಕ ನಿಯಂತ್ರಣ, ಸಾಮಾಜಿಕ ರಚನೆ, ಸಾರ್ವಜನಿಕ ಆರೋಗ್ಯ. ಸಾಮಾಜಿಕ ನಿಯಂತ್ರಣ, ಸಾಮಾಜಿಕ ರಚನೆ ಹಾಗೆ ಸಾರ್ವಜನಿಕರ ಆರೋಗ್ಯ. ಇನ್ನು ಶಿಕ್ಷಣ ಕೂಡ ಅದರಲ್ಲಿ ಸೇರಿಸಿಕೊಳ್ಳಿ, ಶಿಕ್ಷಣ. ಇನ್ನು ಬರುವಂತಹ ಭೌತಿಕ ಹಿನ್ನೆಲೆ, ಥಾಮಸ್ ಹಾಬ್ಸ್ ಅವರ ಭೌತಿಕ ಹಿನ್ನೆಲೆಯನ್ನು 5 ಅಂಕಕ್ಕೆ ಕೇಳಿದ್ದಾರೆ. ಥಾಮಸ್ ಹಾಬ್ಸ್ ಭೌತಿಕ ಹಿನ್ನೆಲೆ, ಅವರ ಭೌತಿಕ ಹಿನ್ನೆಲೆ ಏನು ಅಥವಾ ಅವರ ಜೀವನದ ಬಗ್ಗೆ ಕೇಳಿದ್ದಾರೆ. ಹೇಳ್ತಾ ಹೋಗ್ತೇನೆ, ಸರಿಯಾಗಿ ತಿಳ್ಕೊಳ್ಳಿ. ಥಾಮಸ್ ಹಾಬ್ಸ್ ಅವನು ಜೀವಿತವಾಗಿದ್ದ ಕಾಲ ಯುರೋಪಿನಲ್ಲಿ ವಿಶೇಷವಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ಮಹತ್ತರವಾದ ಅನ್ವೇಷಣೆಗಳಾಗಿದ್ದಂತಹ ಸಂದರ್ಭ. ಯಾರು? ಥಾಮಸ್ ಹಾಬ್ಸ್ ಅವರು ಹುಟ್ಟಿರುವಂತಹ ಸಮಯದಲ್ಲಿ. ಕೂಪರ್ನಿಕಲ್ ಹಾಗೂ ನ್ಯೂಟನ್ ಖಗೋಳಶಾಸ್ತ್ರದಲ್ಲಿ ಪ್ರತಿಪಾದಿಸಿದ್ದ ಕ್ರಾಂತಿಕಾರಕ ಸಿದ್ಧಾಂತಗಳು ಇನ್ನಿತರ ವಿಜ್ಞಾನಗಳ ಮೇಲೆ ಅಪಾರವಾದ ಪರಿಣಾಮವನ್ನುಂಟು ಮಾಡಿದ್ದವು. ಸಾಮಾಜಿಕ ತತ್ವಜ್ಞಾನಿಗಳು ಸಹ ಸಮಾಜದಲ್ಲಿ ಮಾನವನ ಪಾತ್ರ ಹಾಗೂ ಸಾಮಾಜಿಕ ಮತ್ತು ರಾಜಕೀಯ ಬೆಳವಣಿಗೆಗೆ ಅವನು ನೀಡಿರುವ ಕೊಡುಗೆಗಳ ಬಗ್ಗೆ ಅಪಾರವಾದ ಚರ್ಚೆಗಳುಂಟಾಗಿದ್ದವು. ಮಾನವನು ತನ್ನ ಕ್ರಿಯೆಯಿಂದ ತನ್ನ ಹಣೆಬರವನ್ನು ನಿಯಂತ್ರಿಸುತ್ತಾನೆಂದು ತತ್ವಜ್ಞಾನಿಗಳು ನಂಬಿದ್ದರು. ಸಾಮಾಜಿಕ ಸಂಘಟನೆಯಲ್ಲಿ ವ್ಯಕ್ತಿಗೆ ಪ್ರಮುಖವಾದ ಸ್ಥಾನವನ್ನು ನೀಡಲಾಗಿತ್ತು. ಮನುಷ್ಯನ ಕ್ರಿಯೆ ಮಾನವನ ಸ್ವಭಾವ ಸೇರಿ ಸಮಾಜಕ್ಕೆ ಒಳಿತನ್ನು ಮಾಡುತ್ತದೆ ಎಂಬುದು ಅನೇಕ ತತ್ವಜ್ಞಾನಿಗಳ ಸಾಮಾಜಿಕ ಚಿಂತನೆಯ ಕೇಂದ್ರ ಬಿಂದುವಾಗಿತ್ತು. ಹಾಬ್ಸ್ನ ಕಾಲದಲ್ಲಿ ಇಂಗ್ಲೆಂಡ್ನಲ್ಲಿ ಮಹತ್ತರವಾದ ಬದಲಾವಣೆ ಒಳಪಟ್ಟಿತ್ತು. ಅದರಲ್ಲಿ ಶ್ರೀಮಂತ ಹಾಗೂ ಬಡವರ ನಡುವಿನ ಅಸಮಾನತೆಯಿಂದಾಗಿ ಸಮಾಜದಲ್ಲಿ ಘರ್ಷಣೆ ಉಂಟಾಗಿತ್ತು. ಶ್ರೀಮಂತ ಹಾಗೂ ಬಡವರ ನಡುವಿನ ಅಸಮಾನತೆಯಿಂದ ಸಮಾಜದಲ್ಲಿ ಘರ್ಷಣೆ ಉಂಟಾಗಿತ್ತು. ಇಲ್ಲಿ ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಕೂಡ ನೀವು ಬರಿತಾ ಹೋಗ್ಬೋದು. 2, ಶ್ರೀಮಂತ ವ್ಯಾಪಾರಿಗಳು, ಭೂಮಾಲೀಕರ ಕುಟುಂಬಗಳು ವಿಲಾಸಿ ಜೀವನ ಮಾಡುತ್ತಿದ್ದು ಬಡವರು ತಾರತಮ್ಯಕ್ಕೆ ಹಾಗೂ ಅವಮಾನಕ್ಕೊಳಪಟ್ಟಿದ್ದರು. 3, ಸಾಮಾಜಿಕ ಹಾಗೂ ರಾಜಕೀಯ ಸನ್ನಿವೇಶಗಳು ಕ್ಷೋಭೆಯನ್ನು ತಂದಿದ್ದವು. ಸಂಸತ್ತು ಹಾಗೂ ಚಕ್ರಾಧಿಪತ್ಯಗಳ ನಡುವಿನ ಅಧಿಕಾರ ನಿಯಂತ್ರಿಸುವಲ್ಲಿ ನಿರಂತರವಾದ ಘರ್ಷಣೆಗಳುಂಟಾಗಿದ್ದು ಇಂಗ್ಲೆಂಡ್ನ ಆರ್ಥಿಕ ದುಸ್ಥಿತಿಯಿಂದ ಜನರು ಅಪಾರ ಕಷ್ಟಕ್ಕೊಳಪಟ್ಟಿದ್ದರು. ಹಾಬ್ಸನು ಸಂಪ್ರದಾಯಸ್ಥ ಕುಟುಂಬದಲ್ಲಿ ಜನಿಸಿದವನು. ಅವನು ಅಂತಹ ಕುಟುಂಬದಿಂದ ಬಂದವನಾದ್ದರಿಂದ ಅವನು ಅಭಿಪ್ರಾಯಿಸಿರುವ ಮನುಷ್ಯನ ಸಾಮಾಜಿಕ ಮನೋಭಾವನೆಯೂ ಸಹ ಅವನು ಸಂಪ್ರದಾಯ ಕುಟುಂಬದಂತೆಯೇ ಆಗಿದೆ. ಅವನ ತಂದೆ ತಾಯಿಗಳು ಸಹ 17ನೇ ಶತಮಾನದ ಪ್ರೊಟೆಸ್ಟೆಂಟ್ ಧರ್ಮದ ಪ್ರಭಾವಕ್ಕೊಳಗಾಗಿದ್ದರು.
ಅಸ್ಥರು ತುಂಬ ಕಠಿಣವಾದ ನೀತಿ ನಿಯಮಗಳಿಗೆ ಒಳಪಟ್ಟಿದ್ದರು. ಅವರು ಸಹ ಮನುಷ್ಯನಲ್ಲಿರುವ ದುರ್ಗುಣ ಎಲ್ಲವನ್ನು ಕೂಡ ಅಳಿಸಿ ಹಾಕುವುದರ ಮೂಲಕ ಪರಿವರ್ತನೆ ಮಾಡಬಹುದೆಂದು ನಂಬಿದ್ದರು. ಚಕ್ರಾಧಿಪತ್ಯದ ಆಳ್ವಿಕೆಯು ವಿಲಾಸಿ ಜೀವನದ ಸಂಕೇತವೆಂದು, ಆದ್ದರಿಂದ ಅದನ್ನು ನಿರ್ಮೂಲನ ಮಾಡಬೇಕು ಎಂದು ನಂಬಿದ್ದರು. ಹಾಬ್ಸ್ ಅವನು ವಿಘಟಿತ ಕುಟುಂಬದಿಂದ ಬಂದವನಾಗಿದ್ದು, ಅವನ ತಂದೆಯು ಒಂದು ಪ್ರಾಂತ್ಯದ ಬಡ ಪಾದ್ರಿಯಾಗಿದ್ದು ತನ್ನ ಮಡದಿಯನ್ನು ಮಕ್ಕಳನ್ನು ತೊರೆದು ಬಿಟ್ಟಿದ್ದರು. ಅವನು ವಯಸ್ಕನಾಗುವ ತನಕ ಹಾಬ್ಸನು ಬಹುತೇಕವಾಗಿ ಅನಾರೋಗ್ಯಕ್ಕೊಳಪಟ್ಟಿದ್ದನು. ಆದಾಗ್ಯೂ ಶಾಲೆಯಲ್ಲಿ ಚೆನ್ನಾಗಿ ಓದುತ್ತಿದ್ದನು ಮತ್ತು ಆಕ್ಸ್ಫರ್ಡಿಗೆ ಮುಂದಿನ ಅಧ್ಯಯನಕ್ಕೆ ಸೇರಿದನು. ನಂತರ ಇಂಗ್ಲೆಂಡ್ನ ಚಾರಿತ್ರೆಯಲ್ಲಿ ಉಂಟಾಗಿದ್ದ ಏರಿಳಿತಗಳನ್ನು, ಅದರಲ್ಲಿ ರಾಜ ಮತ್ತು ಸಂಸತ್ತಿನ ನಡುವಿನ ಘರ್ಷಣೆ, ಸಂವಿಧಾನಾತ್ಮಕ ಚಕ್ರಾಧಿಪತ್ಯವನ್ನು ಸ್ಥಾಪಿಸುವ ವಿಷಯಗಳಿಗೆ ಸಂಬಂಧಿಸಿದಂತೆ ಅವನು ಸಾಕ್ಷೀಭೂತನಾಗಿದ್ದ. ಇಂಗ್ಲೆಂಡ್ನಲ್ಲಿ ಮಹತ್ತರವಾದಂತಹ ರಾಜಕೀಯ ಸ್ಥಿತ್ಯಂತರವಾಗಿದ್ದು, ಆ ಸಂದರ್ಭದಲ್ಲಿ ಅವನನ್ನು ಗಡೀಪಾರು ಮಾಡಿ ಅವನು ಸುಮಾರು 11 ವರ್ಷಗಳ ಕಾಲ ಫ್ರಾನ್ಸ್ ದೇಶದಲ್ಲಿದ್ದನು. ಈ ಸಂದರ್ಭದಲ್ಲಿ ಅವನು ಲೆವಿಯಥಾನ್ ಗ್ರಂಥವನ್ನು ಬರೆದು 1651ರಲ್ಲಿ ಇಂಗ್ಲೆಂಡ್ಗೆ ಹಿಂದಿರುಗಿದನು ಹಾಗೂ ರಾಜ ಚಾರ್ಲ್ಸ್ ಎರಡನೆಯಿಂದ ಪ್ರಶಂಸೆಗೊಳಪಟ್ಟಿದ್ದನು. ಅವನು ತನ್ನ 91ನೆಯ ವಯಸ್ಸಿನಲ್ಲಿ ನಿಧನಗೊಂಡಿದ್ದನು. ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿಯಾಗಿದ್ದನು. ಹಾಬ್ಸನು ಇತಿಹಾಸ, ರಾಜಕೀಯ, ಕಾನೂನು, ಭೌತಶಾಸ್ತ್ರ ವಿಷಯವನ್ನು ಒಳಗೊಂಡಂತೆ ಅನೇಕ ಶಾಸ್ತ್ರ ಗ್ರಂಥಗಳನ್ನು ಬರೆದಿದ್ದು, ಅವನ ಬರವಣಿಗೆಯ ಕೆಲಸಗಳು ಇಂದಿಗೂ ಪ್ರಸ್ತುತವಾಗಿದೆ. ವಿಶೇಷವಾಗಿ ಸಾಮಾಜಿಕ, ರಾಜಕೀಯ ಚಿಂತನೆಗಳಿಗೆ ಸಂಬಂಧಿಸಿದಂತೆ ಅನೇಕ ಕೃತಿಗಳನ್ನು ಕೂಡ ರಚಿಸಿರುವಂಥದ್ದನ್ನು ಕಾಣಬಹುದು. ಇಲ್ಲಿ ನಾವು ಥಾಮಸ್ ಹಾಬ್ಸರವರ ಭೌತಿಕ ಹಿನ್ನೆಲೆ ಅಂತ ಕೇಳಿದಾಗ 5 ಅಂಕಕ್ಕೆ ಬರಿಬೇಕಾಗಿರುವಂಥದ್ದು. ಇನ್ನು ನಾವು ನೋಡುವಂಥ ಪ್ರಶ್ನೆ, ಜಾನ್ ಲಾಕ್ ಅವರ ರಾಜ್ಯದ ಸ್ವಭಾವ. ಜಾನ್ ಲಾಕ್ ಅವರು ಏನೆಲ್ಲ ಹೇಳ್ತಾರೆ? ಜಾನ್ ಲಾಕ್ ಅವರು ಸ್ವಾಭಾವಿಕ ಪರಿಸ್ಥಿತಿಯ ಬಗ್ಗೆ, ಮೊದಲು ಯಾರು ಜಾನ್ ಲಾಕ್ ಅಂತ ತಿಳ್ಕೊಳ್ಬೇಕು. ಸಾಮಾಜಿಕ ಒಪ್ಪಂದದ ಸಿದ್ಧಾಂತಕ್ಕೆ ಜಾನ್ ಲಾಕ್ ಅವರ ಕೊಡುಗೆ ನೀಡಿದ್ದಾರೆ. ಥಾಮಸ್ ಹಾಬ್ಸ್ ಸಮಕಾಲೀನವನು. ಇಂಗ್ಲೆಂಡ್ನಲ್ಲಿ ಭಾರೀ ಬದಲಾವಣೆಯಾಗುವ ಸಂದರ್ಭದಲ್ಲಿ ಅವನು ಜೀವಿಸಿದ್ದನು. ಅಲ್ಲಿ ರಾಜಕೀಯ ಅಸ್ಥಿರತೆ ಇದ್ದ ಕಾಲ. ಅವನ ಮನಸ್ಸಿನ ಮೇಲೆ ಇಂಗ್ಲಿಷ್ ಸಮಾಜವು ಅತ್ಯಂತ ಪ್ರಭಾವವನ್ನು ಬೀರಿದ್ದರಿಂದ ಅವನು ಅನೇಕ ಪುಸ್ತಕಗಳನ್ನು ಬರೆದನು. ಜಾನ್ ಲಾಕ್ ಸಂಪ್ರದಾಯ ಮಧ್ಯಮ ಕುಟುಂಬದಲ್ಲಿ ರಿಂಗ್ಟನ್ ಪಟ್ಟಣದಲ್ಲಿ ಹುಟ್ಟಿದನು. ಅವನ ತಂದೆಯು ಭೂಮಾಲೀಕನು ಹಾಗೂ ವಕೀಲನಾಗಿದ್ದು ಗ್ರಾಮೀಣ ಜನರ ಪರ ನ್ಯಾಯಾಲಯದಲ್ಲಿ ವಾದಿಸುತ್ತಿದ್ದನು. ಮನೆಯಲ್ಲಿಯೇ ಅವನ ಬಾಲ್ಯ ವಿದ್ಯಾಭ್ಯಾಸ ನೀಡಲಾಗಿತ್ತು. ನಂತರ ಅವನನ್ನು ವೆಸ್ಟ್ ಮಿನಿಸ್ಟರ್ ಶಾಲೆಗೆ ಸೇರಿಸಲಾಯಿತು. ಕ್ರೈಸ್ತ ಚರ್ಚ್ ಕಾಲೇಜಿನಲ್ಲಿ ಉನ್ನತ ಶಿಕ್ಷಣಕ್ಕೆ ಸೇರಿ BA ಪದವಿಯನ್ನು ಪಡೆದನು. MA ಪದವಿಯನ್ನು ಪಡೆದು ಅವನನ್ನು ಗ್ರೀಕ್ನಲ್ಲಿ ಅಧ್ಯಾಪಕನಾಗಿ ನೇಮಿಸಲಾಯಿತು. ಆಕ್ಸ್ಫರ್ಡ್ನಲ್ಲಿ ಸಾರ್ವಜನಿಕ ಭಾಷಣ ಕಲೆ ಹಾಗೂ ತತ್ವಶಾಸ್ತ್ರದ ಬಗ್ಗೆ ಪಾಠ ಹೇಳಲು ನೇಮಕವನ್ನು ಕೂಡ ಆದನು. ರಾಜ್ಯದ ಸ್ವಭಾವ ಅಂದರೆ ಸ್ವಾಭಾವಿಕ ಪರಿಸ್ಥಿತಿಯ ಬಗ್ಗೆ. ಜಾನ್ ಲಾಕ್ ಕೂಡ ಸ್ವಾಭಾವಿಕ ಪರಿಸ್ಥಿತಿಯಿಂದಲೇ ತನ್ನ ಚಿಂತನೆಯನ್ನು ಮಂಡಿಸಿದ್ದಾನೆ. ಆದರೆ ಜಾನ್ ಲಾಕ್ ನೀಡಿರುವ ಸ್ವಾಭಾವಿಕ ಪರಿಸ್ಥಿತಿಯು ಹಾಬ್ಸ್ ನೀಡಿರುವುದಕ್ಕಿಂತ ಭಿನ್ನವಾಗಿದ್ದುದಾಗಿದೆ. ಈ ಪರಿಸ್ಥಿತಿಯನ್ನು ಸಮಾಜ ಪೂರ್ವದ, ರಾಜಕೀಯ ಪೂರ್ವದ ಹಾಗೂ ರಾಜ್ಯ ಪೂರ್ವದ ಸ್ಥಿತಿಯಾಗಿತ್ತೆಂದು ಊಹಿಸಿದ್ದಾನೆ. ಲಾಕ್ನ ಅಭಿಪ್ರಾಯದಂತೆ ಪ್ರಾಚೀನ ಮಾನವನು ಶಾಂತಿಪ್ರಿಯನು, ಪರಸ್ಪರ ಸಹಕಾರ ಹೊಂದಿದ್ದನು, ಅವನ ಸಹಪಾಠಿಗಳೊಂದಿಗೆ ಅತ್ಯುತ್ತಮ ಸ್ನೇಹ ಹೊಂದಿದ್ದವನಾಗಿದ್ದನು. ಅಂತಹ ಸಮಾಜದಲ್ಲಿ ಒಳ್ಳೆಯ ಭಾವನೆ ಹಾಗೂ ಕರುಣೆಯನ್ನು ಹೊಂದಿದ್ದರು. ಸ್ವಾಭಾವಿಕ ಕಾನೂನಿನಿಂದ ಸಮಾಜವು ಸಂಘಟನೆಗೊಂಡಿತ್ತು. ಅಂತಹ ಕಾನೂನು ಯಾವುದೇ ಕಾನೂನಾತ್ಮಕ ಅಂಶವನ್ನು ಹೊಂದಿಲ್ಲದಿದ್ದರೂ ಮೂಲಭೂತ ಅವಶ್ಯಕತೆಗೆ ಹಾಗೂ ಪರಸ್ಪರ ಏಳಿಗೆಗೆ ಬೇಕಾದಿತ್ತು. ಸ್ವಾಭಾವಿಕ ಸ್ಥಿತಿಯ ರಾಜ್ಯದಲ್ಲಿ 3 ಅವಶ್ಯಕವಾದ ಅನಿಸಿಕೆಗಳಿದ್ದವು. ಅವುಗಳಲ್ಲಿ ಒಂದು ಕಾನೂನಿನ ಅನುಪಸ್ಥಿತಿ. ಅದರಲ್ಲಿ ನಾವು ಆ 3 ಪಾಯಿಂಟ್ಸನ್ನು ವಿವರಿಸಿದರೆ ಆಯಿತು. ಕಾನೂನಿನ ಅನುಪಸ್ಥಿತಿ. ನಿಷ್ಪಕ್ಷಪಾತದ ನ್ಯಾಯ ಇಲ್ಲದಿರುವುದು. ಕಾನೂನನ್ನು ಚಲಾಯಿಸಲು ಕಾರ್ಯಾಂಗವಿಲ್ಲದಿರುವುದು ರಾಜಕೀಯವಾಗಿ ನಾಗರಿಕ ಸಮಾಜ ವಿಕಾಸ ಹೊಂದಲು ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಅಂಶಗಳು ಅಂತ ಹೇಳುವಂಥದ್ದು. ಸ್ವಾಭಾವಿಕ ಹಕ್ಕುಗಳಲ್ಲಿ ನಾವು ನೋಡಿದರೆ
ಜಾನ್ ಲಾಕ್ ಅವರು ಉದಾರವಾದ ಚಿಂತಕರಾಗಿದ್ದರು. ಮಾನವನ ಸ್ವಾಭಾವಿಕ ಸ್ಥಿತಿಯ ಬಗ್ಗೆ ಮೃದು ಧೋರಣೆಯನ್ನು ಕೂಡ ಹೊಂದಿದ್ರು. ಸ್ವಾಭಾವಿಕ ಹಕ್ಕುಗಳಲ್ಲಿ ಜೀವಿಸುವ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಆಸ್ತಿಯ ಹಕ್ಕು. ಜೀವಿಸುವ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಆಸ್ತಿಯ ಹಕ್ಕು ಸ್ವಾಭಾವಿಕ ಹಕ್ಕುಗಳಲ್ಲಿ ಬರುವಂಥದ್ದು. ಇನ್ನು ಬರುವಂಥದ್ದು ಜಾನ್ ಜಾಕ್ ರೂಸೋ ಅವರದ್ದು ನಾವು ನೋಡಿದರೆ ಒಂದು ಸಾಮಾಜಿಕ ಅಂಶವಾಗಿ ಧರ್ಮದ ಬಗ್ಗೆ ಹೇಳಿದ್ದಾರೆ. ರೂಸೋ ಅವರ ಪ್ರಕಾರ, ರೂಸೋ ಅಂತ ಹೇಳುವಂಥದ್ದು ಅವರು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಸಾಮಾಜಿಕ ಜೀವನದಲ್ಲಿ ಅವರು ಧರ್ಮಕ್ಕೆ ರೂಸೋ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಯಾವುದರ ಬಗ್ಗೆ ಅವರು ಹೆಚ್ಚು ವಿವರಿಸ್ತಾ ಇದ್ದಾರೆ? ಧರ್ಮದ 3 ವಿಶಿಷ್ಟತೆಗಳನ್ನು ಹೇಳ್ತಾರೆ. ಧರ್ಮದ 3 ವಿಶಿಷ್ಟತೆಗಳು: ಮಾನವ ಧರ್ಮ, ನಾಗರಿಕ ಧರ್ಮ, ಪೌರೋಹಿತರ ಧರ್ಮ. ಮಾನವ ಧರ್ಮ, ನಾಗರಿಕ ಧರ್ಮ, ಪೌರೋಹಿತರ ಧರ್ಮ. ಮಾನವ ಧರ್ಮ, ನಾಗರಿಕರ ಧರ್ಮ, ಪೌರೋಹಿತರ ಧರ್ಮ. ಧರ್ಮದಲ್ಲಿ ಅಥವಾ ದೇವರಲ್ಲಿ ನಂಬಿಕೆ ಹುಟ್ಟಿದ್ದು, ಅದರಿಂದ ಅವನು ನೈತಿಕವಾಗಿ ಬಲಶಾಲಿಯಾಗಿ ಆ ಮುಖಾಂತರ ಪಾವಿತ್ರ್ಯತೆ ಹಾಗೂ ಪಾಪದ ಚಟುವಟಿಕೆಗಳ ನಡುವಿನಲ್ಲಿರುವ ವಿಶಿಷ್ಟತೆಯನ್ನು ಗುರುತಿಸಲು ಸಹಾಯಕವಾಗಿದೆ. ನಾಗರಿಕ ಧರ್ಮವು ಅವನು ಸಾರ್ವಭೌಮತ್ವಕ್ಕೆ ಹಾಗೂ ರಾಜ್ಯಕ್ಕೆ ನಿಷ್ಠೆ ಇರುವಂತೆ ಹಾಗೂ ವಿಧೇಯನಾಗಿರುವಂತೆ ಮಾಡಿ ಆ ಮುಖಾಂತರ ರಾಜ್ಯದ ಕಾರ್ಯಗಳು ಸುಗಮವಾಗಿ ನಡೆಯುವಂತೆ ಮಾಡುತ್ತದೆ. ಪೌರೋಹಿತ ಧರ್ಮವು ಚರ್ಚಿನ ದಿನನಿತ್ಯದ ಕೆಲಸಗಳನ್ನು ಮಾಡಿ ಹಾಗೂ ಧಾರ್ಮಿಕ ಅನುಯಾಯಿಗಳಿಗೆ ಒಳ್ಳೆಯ ದಾರಿಯಲ್ಲಿ ನಡೆಯುವಂತೆ ದಾರಿ ತೋರಿಸುವುದು. ಧರ್ಮವು ಹೀಗೆ ಕರ್ತವ್ಯನಿರತವಾಗಿ ಮನುಷ್ಯನು ಶಾಂತಿ ಸಹಬಾಳ್ವೆಯಿಂದ ಸಮುದಾಯ ಹಾಗೂ ರಾಜ್ಯದ ಸದಸ್ಯನಾಗಿರುವನು. ಒಟ್ಟಿನಲ್ಲಿ ಧರ್ಮವು ಕಾನೂನನ್ನು ಶಕ್ತಿಯುತವನ್ನಾಗಿಸುವ ಕಾರ್ಯವನ್ನು ಮಾಡುತ್ತಿದೆ. ರೂಸೋ ಧರ್ಮವನ್ನು ಸಂಪೂರ್ಣವಾಗಿ ರಾಜ್ಯದಿಂದಲೇ ಅಳಿಸಿ ಹಾಕಲು ಬೆಂಬಲಿಸಿದನು. ಆದರೆ ಅವನು ತಿಳಿದಿರುವಂತೆ ಧರ್ಮವು ಜನರನ್ನು ಒಂದುಗೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ ಹಾಗೂ ಕಾನೂನುಗಳನ್ನು ಜಾರಿಗೊಳಿಸಲು ಅದು ತಳಪಾಯವನ್ನು ತಿಳಿದಿದ್ದನು. ರೂಸೋ ಹೇಳುವಂತೆ ಧರ್ಮವು ಪರಿಣಾಮಕಾರಿ ಪಾತ್ರವನ್ನು ನಿರ್ವಹಿಸಬೇಕಾದರೆ ಸಾಮಾಜಿಕವಾಗಿ ಉಪಯೋಗ ಬೇಕು ಎಂದು ರಾಜಕೀಯ ಉದ್ದೇಶಗಳಿಗೆ ಅಧೀನವಾಗಿರಬೇಕು. ಧರ್ಮವು ಮತತತ್ವ ಸಿದ್ಧಾಂತವಾಗಿರಬಾರದು ಮತ್ತು ಜನರ ಸ್ವಾತಂತ್ರ್ಯವನ್ನು ಮೊಟಕು ಮಾಡಬಾರದು. ಧರ್ಮವನ್ನು ಪರಿಣಾಮಕಾರಿಯಾಗಿ ಬಳಸಲು ಸಾರ್ವಭೌಮತ್ವ ರಾಜ್ಯವನ್ನು ಆಳ್ವಿಕೆ ಮಾಡಲು ಅಳವಡಿಸಿಕೊಳ್ಳಬೇಕು. ಧರ್ಮವು ಯಾವುದೇ ಕಾರಣಕ್ಕೂ ಜನರನ್ನು ವಿಭಜಿಸಬಾರದು, ಆದರೆ ಅದು ಒಳ್ಳೆಯ ನಾಗರಿಕರನ್ನಾಗಿಸಬೇಕು ಹಾಗೂ ರಾಜ್ಯದ ಅಭಿವೃದ್ಧಿಯಲ್ಲಿ ಮತ್ತು ರಾಜ್ಯಕ್ಕೆ ನಿಷ್ಠೆಯಾಗಿರಬೇಕೆಂಬುದು ತಿಳಿಸಬೇಕು. ರೂಸೋ ಹೇಳುವಂತೆ ನಾಸ್ತಿಕನಾದವನು ಸಾರ್ವಜನಿಕವಾಗಿ ದೇವರಿಲ್ಲ ಎಂದು ಹೇಳುವವನಿಗೆ ಸರಿಯಾದ ಶಿಕ್ಷೆ ಏನೆಂದರೆ ಮರಣದಂಡನೆ. ಅಂತಹ ವ್ಯಕ್ತಿ ರಾಜ್ಯದ ಕಾನೂನಿನ ಮುಂದೆ ಸುಳ್ಳು ಹೇಳುವ ಬಹಳ ದೊಡ್ಡ ಅಪರಾಧವನ್ನು ಮಾಡಿರುವುದೇ ಆಗಿದೆ ಎನ್ನುವಂಥದ್ದು ರೂಸೋ ಹೇಳುವಂತಹ ಮಾತು. ಇನ್ನು ನಾವು ನೋಡಿದರೆ ಬ್ಲಾಕ್ 2ರಲ್ಲಿ JW ಫೆಡರಿಕ್ ಹೆಗೆಲ್. ಇದರಲ್ಲಿ ಯಾವುದು ಪ್ರಶ್ನೆ ಬಂದಿದೆ ಅಂತ ನೋಡ್ಕೊಳ್ಳೋ, ಬಂದರೆ ಮಾತ್ರ ಓದಿದರೆ ಸಾಕು, ಅದು ಬೇಡ. ನೆಕ್ಸ್ಟ್ ನಾವು ನೋಡಿದರೆ ಹಾಬ್ ಹೌಸನ್ನು, ಅದರಲ್ಲಿ ಕೂಡ ಹಾಗೆ ಮುಖ್ಯವಾದ ಪ್ರಶ್ನೆಗಳಿಲ್ಲ. ಇನ್ನು ಬರುವಂಥದ್ದು ನಿಕೋಲೋ ಮೆಕೈವಲಿ, ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ, 10 ಅಂಕಕ್ಕೆ ಕೇಳಿದ್ದಾರೆ. ನಿಕೋಲೋ ಮಕೈವಲಿಯವರ ಭೌತಿಕ ಹಿನ್ನೆಲೆ ಏನು ಅಂತ ನೋಡಿಕೊಂಡು ಅವರು ಹೇಳಿರುವಂತಹ ರಾಜಕೀಯ ಚಿಂತಕರಾಗಿ 4 ಗುರಿಗಳಿದೆ ಅವರ. ಆ 4 ಗುರಿಗಳನ್ನು ಕಲಿತುಕೊಂಡು ಆ 4 ಗುರಿಗಳನ್ನೇ ಬರೆದು ಅವರ ಬಗ್ಗೆ ಬರಿತಾ ಹೋಗುವಂಥ ಕೆಲಸವನ್ನು ಮಾಡಬೇಕು. ಮೊದಲಿಗೆ ಅವರ ಭೌತಿಕ ಹಿನ್ನೆಲೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ನಿಕೋಲೋ ಮಕೈವೆಲಿ 1469ರಲ್ಲಿ ಇಟಲಿಯ ಒಂದು ಚಿಕ್ಕ ನಗರವಾದಂತಹ ಫ್ಲೊರೆನ್ಸಾದಲ್ಲಿ ಜನಿಸ್ತಾರೆ. ಅವರ ತಂದೆ ವಕೀಲರಾಗಿದ್ದರು. ಮಕೈವಲಿಯು ಪದವಿ ಮತ್ತು ತರಬೇತಿಯನ್ನು ಪಡೆದು ಸರಕಾರಿ ಕೆಲಸಕ್ಕೆ ಕೂಡ ಸೇರ್ತಾರೆ. ಅಲ್ಲಿಂದ ಅವರು ಉತ್ತಮವಾದ ಬೌದ್ಧಿಕತೆಯನ್ನು ಹೊಂದಿದ್ದರಿಂದ ಅವರು ತಮ್ಮ ಸೇವೆಯಲ್ಲಿ ಬಹಳ ಬೇಗನೆ ಉನ್ನತ ಸ್ಥಾನವನ್ನು ಪಡೆಯುತ್ತಾರೆ. ಅವರು ಇಟಲಿ ಮತ್ತು ಯುರೋಪಿನಲ್ಲಿ ಫ್ಲೊರೆನ್ಸಾದ ರಾಯಭಾರಿಯಾಗಿ ನೇಮಕವಾದರು. ಫ್ಲೊರೆನ್ಸಾವನ್ನು ಆಳುತ್ತಿದ್ದ ಮೆಡಿಸಿ ಎಂಬ ಕುಟುಂಬದೊಂದಿಗೆ ಘರ್ಷಣೆ ಹೊಂದಿದ್ದರು. ಮೆಡಾಸಿ ಕುಟುಂಬಕ್ಕೆ ಅವನ ಮೇಲೆ ಸಂಶಯ ಬಂದಿದ್ದರಿಂದ
ಅವನನ್ನು ಜೈಲಿಗೆ ಕೂಡ ಅಟ್ಟಿದ್ದರು. ನಂತರ ಅವನ ಪ್ರಭಾವಯುತ ರಾಜಕೀಯ ಸ್ನೇಹಿತರಿಂದ ಜೈಲಿನಿಂದ ಬಿಡುಗಡೆ ಹೊಂದಿದನು. ಅದು ಅವನು ಸರಕಾರಿ ಸೇವೆಯಿಂದ ನಿವೃತ್ತಿ ಹೊಂದಬೇಕೆಂಬ ಷರತ್ತಿನೊಂದಿಗೆ. ಬಿಡುಗಡೆಯ ನಂತರ ಸಾಸಿಯಾನೋ ಎಂಬ ಒಂದು ಸಣ್ಣ ನಗರದ ಫಾರಂನಲ್ಲಿ ವಾಸಿಸಲು ಪ್ರಾರಂಭ ಮಾಡಿದನು. ಇಂತಹ ಗಡೀಪಾರು ಮಾಡಿದ್ದರಿಂದ ಮೆಕೈವೆಲಿಯು ಅನೇಕ ಪುಸ್ತಕಗಳನ್ನು ಓದಿದನು. ಅವುಗಳು ಆಡಳಿತಕ್ಕೆ ಸಂಬಂಧಿಸಿದವುಗಳಾಗಿದ್ದವು. ಅವನ ಚಿಂತನೆಗಳನ್ನು ಬರೆಯತೊಡಗಿದನು. ಅವನ ಬರವಣಿಗೆಗಳು ಇಟಲಿಯ ಸಾಮಾಜಿಕ ಮತ್ತು ರಾಜಕೀಯ ಚಿಂತನೆಗಳ ಬೆಳವಣಿಗೆಗೆ ತುಂಬ ಸಹಕಾರಿಯಾಯಿತು. ಮೆಡಿಸಿ ಕುಟುಂಬವು ಅವನ ನೈಜತೆಯನ್ನು ಅರಿತುಕೊಂಡು 1521ರಲ್ಲಿ ಮೆಕೈವೆಲಿಯು ಸಾರ್ವಜನಿಕ ಜೀವನಕ್ಕೆ ಬರಲು ಅನುವು ಮಾಡಿಕೊಟ್ಟರು. ಅವನನ್ನು ಪುನಃ ರಾಯಭಾರಿಯಾಗಿ ನೇಮಕ ಮಾಡಲಾಯಿತು. 1527ರಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿ ವಿಧಿವಶವಾದರು. ಮೆಕೈವೆಲಿಯು ವಾಸವಾಗಿದ್ದ ಕಾಲ ಹೇಗಿತ್ತೆಂದರೆ ಇಟಲಿಯು ತುಂಡು ತುಂಡು ರಾಷ್ಟ್ರಗಳಾಗಿದ್ದವು. ಅವನು ಇಟಲಿಯ ಐಕ್ಯತೆಗೆ ಮನವಿ ಮಾಡಿದನು. ಅವನು ಅಲ್ಲಿಂದ ಇಟಲಿಯ ರಾಷ್ಟ್ರೀಯ ವ್ಯಕ್ತಿಯಾಗಿ ಎಲ್ಲರಿಂದ ಮೆಚ್ಚುಗೆಗೆ ಪಾತ್ರರಾದನು. ಯುರೋಪಿನ ಅನೇಕ ಭಾಗಗಳಲ್ಲಿ ವ್ಯಾಪಾರ ವಾಣಿಜ್ಯ ಕ್ರಿಯೆಗಳು ವಿಸ್ತಾರಗೊಂಡವು. ಇಟಲಿಯಲ್ಲಿದ್ದ ಊಳಿಗಮಾನ್ಯ ಪದ್ಧತಿಯು ಕ್ಷೀಣಿಸತೊಡಗಿತು. ವಿಜ್ಞಾನ ಮತ್ತು ತಂತ್ರಜ್ಞಾನ ಉಗಮದಿಂದ ನವೀನ ಮಾದರಿಯ ಐಶ್ವರ್ಯವಂತ ವ್ಯಾಪಾರಿಗಳು ಹುಟ್ಟತೊಡಗಿದರು. ಈ ರಾಜಕೀಯ ಚಿಂತಕನಾಗಿ 4 ಗುರಿಗಳನ್ನು ನಾವು ಕಾಣ್ಬೋದು. ಆ 4 ಗುರಿಗಳನ್ನು ಇಟ್ಕೊಂಡು ನೀವು ವಿವರಿಸಿದ್ರಾಯಿತು. ಸಮಾಜದಿಂದ ಆ 4 ಗುರಿಗಳು ಈ ರೀತಿಯಾಗಿದೆ. 1, ಸಮಾಜದಿಂದ ಮೂಢನಂಬಿಕೆಯ ಪದ್ಧತಿಗಳನ್ನು ನಿರ್ಮೂಲನೆ ಮಾಡುವುದು. ಸಮಾಜದಿಂದ ಮೂಢನಂಬಿಕೆಯ ಪದ್ಧತಿ ನಿರ್ಮೂಲನೆ ಮಾಡುವುದು. ವೈಚಾರಿಕ ಜ್ಞಾನವನ್ನು ವಿಸ್ತರಿಸುವುದು. ಸಮಾಜದಿಂದ ಮೂಢನಂಬಿಕೆಯ ಪದ್ಧತಿ ನಿರ್ಮೂಲನೆ ಮಾಡುವುದು. ಇಟಲಿಯ ನಗರಗಳನ್ನು ಶ್ರೀಮಂತಗೊಳಿಸುವುದು. ಇಟಲಿಯ ಏಕತೆ ಮತ್ತು ಐಕ್ಯತೆಯನ್ನು ಸ್ಥಾಪಿಸುವುದು. 4 ರಾಜಕೀಯ ಚಿಂತಕನಾಗಿ 4 ಗುರಿಗಳನ್ನು ಹೊಂದಿದ್ದ. 1, ವೈಚಾರಿಕ ಜ್ಞಾನವನ್ನು ವಿಸ್ತರಿಸುವುದು. ಸಮಾಜದಿಂದ ಮೂಢನಂಬಿಕೆಯ ಪದ್ಧತಿಗಳನ್ನು ನಿರ್ಮೂಲನೆ ಮಾಡುವುದು. ಇಟಲಿಯ ನಗರಗಳನ್ನು ಹೆಚ್ಚು ಶ್ರೀಮಂತಗೊಳಿಸುವುದು. ಇಟಲಿಯ ಏಕತೆ ಹಾಗೂ ಐಕ್ಯತೆಯನ್ನು ಸ್ಥಾಪಿಸುವುದು. ಅದರಲ್ಲಿ ವಿವರಿಸ್ತಾ ಹೋದ್ರಾಯಿತು. ಇನ್ನು ಬರುವಂತಹ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ, ನಮ್ಮ ಸಮಾಜಶಾಸ್ತ್ರದ ಪಿತಾಮಹರಾದಂತಹ ಅಗಸ್ಟ್ ಕಾಮ್ಟ್ ಅವರ ಒಂದು ಭೌತಿಕ ಹಿನ್ನೆಲೆಯನ್ನು ಓದ್ಕೊಳ್ಬೇಕು. 3 ಹಂತಗಳ ನಿಯಮ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಅಗಸ್ಟ್ ಕಾಮ್ಟರವರ 3 ಹಂತಗಳ ನಿಯಮವನ್ನು ವಿವರಿಸಿ ಅವರ ವಿಜ್ಞಾನಿಗಳ ಶ್ರೇಣಿಯ ಬಗ್ಗೆ ತಿಳಿಸಿ ಅಂತ ಕೇಳ್ತಾರೆ. ಮೊದಲಿಗೆ ಅವರ ಬಗ್ಗೆ ತಿಳಿತಾ ಭೌತಿಕ ಹಿನ್ನೆಲೆಯನ್ನು ತಿಳಿದು ನಂತರ 3 ಹಂತಗಳ ನಿಯಮವನ್ನು ಕೂಡ ತಿಳ್ಕೊಳ್ಳ. 3 ಹಂತದ ನಿಯಮ ಆದ ನಂತರ ಅವರ ಒಂದು ವಿಜ್ಞಾನ ಶ್ರೇಣಿಗಳ ಪಾಯಿಂಟ್ಸ್ಗಳನ್ನು ಕೂಡ ತಿಳಿತಾ ಹೋಗುವ. ಅಗಸ್ಟ್ ಕಾಮ್ಟ್ ಅವರು ಸಮಾಜಶಾಸ್ತ್ರದ ಪಿತಾಮಹ ಎಂದು ಕರೆದುಕೊಳ್ಳುತ್ತಾರೆ. ಏಕೆಂದರೆ ಅವರು ಸಮಾಜಶಾಸ್ತ್ರ ಎಂಬ ಪದವನ್ನು ಬಳಕೆಗೆ ತಂದವರು ಅವರೇ. ವೈಜ್ಞಾನಿಕ ತಳ ಅಗಸ್ಟ್ ಕಾಮ್ಟರವರು ಜನವರಿ 1, 1798ರಲ್ಲಿ ದಕ್ಷಿಣ ಫ್ರಾನ್ಸ್ ನಗರದ ಮಾಂಟಪೆಲ್ಲಿಯಾರ್ನಲ್ಲಿ ಜನಿಸಿದರು. ಅವರ ತಂದೆಯು ನಿಷ್ಠಾವಂತ ಕ್ಯಾಥೋಲಿಕ್ ಧರ್ಮದ ಅನುಯಾಯಿ. ಒಂದು ಚಿಕ್ಕ ಸರಕಾರಿ ಕೆಲಸದಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಅವರ ಕೆಲಸದಲ್ಲಿ ಮತ್ತು ಕುಟುಂಬದ ಬಗ್ಗೆ ತುಂಬ ಶ್ರದ್ಧೆ ಮತ್ತು ಕಾಳಜಿಯನ್ನು ಇಟ್ಟುಕೊಂಡಿದ್ದರು. ಅವರು ಉಳಿದ ತನ್ನ ಸಮಯವನ್ನು ತೋಟಗಾರಿಕೆಯಲ್ಲಿ ಕಳೆಯುತ್ತಿದ್ದರು. ಅಗಸ್ಟ್ ಕಾಮ್ಟ್ ಅವರು ತಮ್ಮ ಬಾಲ್ಯದಲ್ಲಿ ಮಾನಸಿಕವಾಗಿ ತುಂಬ ಚಟುವಟಿಕೆಯಿಂದ ಇದ್ದವರು. ತುಂಬ ಬುದ್ಧಿವಂತರಾಗಿದ್ದರು. ಅಗಸ್ಟ್ ಕಾಮ್ಟರು ಶಾಲೆಯಲ್ಲಿ ಚೆನ್ನಾಗಿ ಕಲಿಯುತ್ತಿದ್ದರು. ಅವರ ಬಾಲ್ಯದ ಶಿಕ್ಷಣವನ್ನು ತಾನು ವಾಸಿಸುತ್ತಿದ್ದ ನಗರದಲ್ಲಿ ಪೂರ್ಣಗೊಳಿಸಿ ಅವರ ಮುಂದಿನ ಶಿಕ್ಷಣವು ಪ್ರಸಿದ್ಧವಾಗಿದ್ದ ಪ್ಯಾರಿಸ್ನ ಎಕೋಲೆ ಪಾಲಿಟೆಕ್ನಿಕ್ನಲ್ಲಿ ಮುಂದುವರಿಸಿದರು. ನಂತರ ಅವರು ಪ್ರಸಿದ್ಧ ಸಾಮಾಜಿಕ ತತ್ವದಾರ್ಶನಿಕನಾಗಿದ್ದ ಸೈಂಟ್ ಸೈಮನ್ ಅವರ ಪ್ರಭಾವಕ್ಕೆ ಒಳಗಾದರು. ಅವರ ಕೈ ಕೆಳಗೆ ಕಾರ್ಯದರ್ಶಿಯಾಗಿ ಕೆಲಸವನ್ನು ಕೂಡ ನಿರ್ವಹಿಸಿದರು. ಅಗಸ್ಟ್ ಕಾಮ್ಟರವರ ಕುಟುಂಬವು ಸಂತೋಷದಾಯಕವಾಗಿರಲಿಲ್ಲ. ಅವರು ಕರೋಲಿನ್ ಮಾಸಿನ್ ಎಂಬವಳೊಂದಿಗೆ ವಿವಾಹವಾಗಿ ವಿಚ್ಛೇದನವೂ ಕೂಡ ಆಯಿತು. ಅವರು ಏಕಾಂತ ಜೀವನವನ್ನು ಕಳೆದರು. ಅವರ ಜೀವನವು ಯಾವಾಗಲೂ ಜಗಳ, ನಿರಾಸೆ, ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದರು. ಆದ್ದರಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದರು.
ಅವರು ಹೇಳಿದ ಪ್ರಕಾರ ಈ ಎಲ್ಲ ನಿರಾಸೆಗಳಿಂದ ಅವರು ಬರಹಗಳು ಸಹ ನಿರಾಶಾದಾಯಕವಾಗಿದ್ದವು. ಆಗಸ್ಟ್ ಕಾಮ್ಟರ್ ಅವರು ಸೆಪ್ಟೆಂಬರ್ 5, 1857ರಲ್ಲಿ ವಿಧಿವಶವಾದರು. ಕೆಲವು ನಿಷ್ಠಾವಂತ ಅನುಯಾಯಿಗಳನ್ನು ಅವರು ಹೊಂದಿದ್ದರು. ಅವರು ವಾಸವಾಗಿದ್ದ ಸಮಯದಲ್ಲಿ ಫ್ರಾನ್ಸಿನಲ್ಲಿ ಸಂಪೂರ್ಣವಾದ ಅವ್ಯವಸ್ಥೆ ಮತ್ತು ಗೊಂದಲವಿತ್ತು. ಫ್ರಾನ್ಸ್ ನಗರಗಳಲ್ಲಿ ವಿಸಂಘಟನೆ ಇತ್ತು, ಏಕೆಂದರೆ ಕಾರ್ಖಾನೆಗಳಲ್ಲಿ ಉದ್ಯೋಗ ಹುಡುಕುವ ಸಲುವಾಗಿ ಜನರು ಗ್ರಾಮೀಣ ಪ್ರದೇಶದಿಂದ, ವಿಶೇಷವಾಗಿ ರೈತರು ನಗರಗಳಿಗೆ ವಲಸೆ ಬರುತ್ತಿದ್ದರು. ಈ ಕಾರಣದಿಂದಾಗಿ ಅಲ್ಲಿ ಬಡತನ, ಅನಾರೋಗ್ಯ, ಅಪರಾಧ ಕೃತ್ಯಗಳ ಸಂಖ್ಯೆ ಹೆಚ್ಚಾಗುತ್ತಾ ಕೊಳಚೆ ಪ್ರದೇಶಗಳು ಸಹ ಹೆಚ್ಚಿದವು. ಇವೆಲ್ಲವನ್ನು ಆಗಸ್ಟ್ ಕಾಮ್ಟರ್ ಅವರು ನೋಡುತ್ತಾ ಅದರಿಂದ ಸಮಾಜವನ್ನು ವಿವಿಧ ದೃಷ್ಟಿಕೋನದಿಂದ ಅಧ್ಯಯನ ಮಾಡಬೇಕೆಂಬ ಅವಶ್ಯಕತೆ ಇದೆ ಎಂದು ಅವರು ಅಧ್ಯಯನವು ವೈಜ್ಞಾನಿಕ ತಳಹದಿಯ ಮೇಲೆ ಆಗಬೇಕೆಂದು ಹಂಬಲವಿತ್ತು. ಅವರು ಆರಂಭದಲ್ಲಿ ಸೋಷಿಯಲ್ ಫಿಸಿಕ್ಸ್ ಎಂಬ ಪದವನ್ನು ಬಳಸಿದ್ದರು. ಸಂಖ್ಯಾಶಾಸ್ತ್ರಜ್ಞರ ಅಡಾಲ್ಫ್ ಕೊಟೆಲೆಟ್ ಎಂಬವರು ತಾನು ಬರೆದಿರುವ ಪುಸ್ತಕಕ್ಕೆ ಆಗಲೇ ಆ ಪದವನ್ನು ಬಳಸಿದ್ದರಿಂದ ಆ ಪದವನ್ನು ಆಗಸ್ಟ್ ಕಾಮ್ಟರ್ ಅವರು ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರ ಎಂದು ಕರೆದರು. ಈ ಪದವನ್ನು ಬಳಕೆಗೆ ತಂದಾಗ ಅವರು ಲ್ಯಾಟಿನ್ ಮತ್ತು ಗ್ರೀಕ್ ಭಾಷೆಗಳಿಂದ, ಅಂದರೆ ಸೋಷಿಯಸ್ ಮತ್ತು ಲೋಗಸ್. ಕಾಮ್ಟರ ಪ್ರಕಾರ ಸಮಾಜಶಾಸ್ತ್ರವು ಸಾಮಾಜಿಕ ಸನ್ನಿವೇಶವನ್ನು ಇಂದ್ರಿಯ ಗೋಚರ ಸಂಗತಿಗಳಿಂದ ವೈಜ್ಞಾನಿಕವಾಗಿ, ನೈಸರ್ಗಿಕವಾಗಿ, ವಿಜ್ಞಾನಗಳ ಕ್ರಮದಲ್ಲಿ ಅಧ್ಯಯನ ಮಾಡುವುದೇ ಆಗಿತ್ತು. ಆಗಸ್ಟ್ ಕಾಮ್ಟರ್ ಅವರ ಅಭಿಪ್ರಾಯ ಏನಿತ್ತೆಂದರೆ, ಸಮಾಜಶಾಸ್ತ್ರವು ಸಮಾಜದ ಕಲ್ಯಾಣಕ್ಕೆ ಕೊಡುಗೆಯನ್ನು ನೀಡಬೇಕೆಂದು ವಿಜ್ಞಾನದ ಕ್ರಮದಲ್ಲಿಯೇ ಮಾನವ ಮನೋಭಾವವನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ನಿಯಂತ್ರಣ ಮಾಡಬೇಕು. ಸಮಾಜಶಾಸ್ತ್ರವು ರಾಜಕೀಯ, ಆರ್ಥಿಕ, ಸಾಮಾಜಿಕ ಸನ್ನಿವೇಶಗಳನ್ನು ಒಳಗೊಂಡ ಅಧ್ಯಯನ ವಿಷಯವಾಗಿರಬೇಕೆಂಬುದೇ ಆಗಿತ್ತು. ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದವು ಪಾಸಿಟಿವ್ ಫಿಲಾಸಫಿ. ಅವರು 3 ಹಂತಗಳ ನಿಯಮಗಳನ್ನು ಮಾಡಿದ್ದಾರೆ. ಆಗಸ್ಟ್ ಕಾಮ್ಟರ್ ಅವರು 3 ಹಂತಗಳ ನಿಯಮಗಳನ್ನು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕಾಲ್ಪನಿಕ ಹಂತ ಅಥವಾ ಪ್ರಾಚೀನ ಕಾಲದ ವೇದಶಾಸ್ತ್ರದ ಹಂತ, ಎರಡನೆಯದು ಅಮೂರ್ತ ಹಂತ ಅಥವಾ ಮಧ್ಯಕಾಲೀನ ಆದಿಭೌತಿಕ ಹಂತ, ಮೂರನೆಯ ಹಂತ ವೈಜ್ಞಾನಿಕ ಹಂತ, ಆಧುನಿಕ ಯುಗದ ವೈಜ್ಞಾನಿಕ ಹಂತ. ಒಟ್ಟು 3 ಹಂತಗಳ ನಿಯಮ. 1 ಕಾಲ್ಪನಿಕ ಹಂತ, 2 ಅಮೂರ್ತ ಹಂತ, 3 ವೈಜ್ಞಾನಿಕ ಹಂತ. ನೆನಪಲ್ಲಿಟ್ಕೊಳ್ಳಿ, ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ. ಕಾಲ್ಪನಿಕ ಹಂತ ಅಥವಾ ಅದನ್ನು ಏನು ಹೇಳ್ತಾರೆ, ಪ್ರಾಚೀನ ಕಾಲದ ದೇವಶಾಸ್ತ್ರದ ಹಂತ ಕೂಡ ಹೇಳ್ತಾರೆ. ನಾಗರಿಕತೆಯ ಆರಂಭದಲ್ಲಿ ಮಾನವ ಚಿಂತನೆಗಳ ಸ್ವರೂಪವು ಅಪರಿಪಕ್ವವಾಗಿತ್ತು. ಜೀವನ ಹಾಗೂ ನಿಸರ್ಗದ ಎಲ್ಲ ಆಗುಹೋಗುಗಳು ಹಾಗೂ ಚಟುವಟಿಕೆಗಳು ದೈವಿಕ ಅಥವಾ ಅಸುರೀ ಶಕ್ತಿಗಳ ಕಾರ್ಯಗಳಾಗಿದ್ದವೆಂದು ಅವರು ಭಾವಿಸಿದ್ದರು. ನೈಸರ್ಗಿಕ ಕ್ರಿಯೆಗಳಾದ ಸೂರ್ಯೋದಯ, ಸೂರ್ಯಾಸ್ತ, ಮಳೆ, ಮಹಾಪೂರ ಋತುಗಳು, ಭೂಕಂಪ, ಜ್ವಾಲಾಮುಖಿ ಇತ್ಯಾದಿಗಳೆಲ್ಲವೂ ಯಾವುದೋ ಒಂದು ಭಾರೀ ಶಕ್ತಿಯ ಪ್ರಭಾವದಿಂದ ಸಂಭವಿಸುತ್ತದೆ ಎಂದು ಆಗಿನ ಜನರು ಬಲವಾಗಿ ನಂಬಿಕೊಂಡಿದ್ದರು. ದೈವಶಕ್ತಿಯು, ಪ್ರಕೃತಿಯು ಪ್ರತಿಯೊಂದು ವಸ್ತುವಿನಲ್ಲಿಯೂ ನೆಲೆಸಿವೆ ಎಂದು ಭಾವಿಸಿದ್ದರು. ಮಧ್ಯಕಾಲೀನ ಆದಿಭೌತಿಕ ಹಂತ, ಅದನ್ನು ಅಮೂರ್ತ ಹಂತ ಅಂತ ಹೇಳ್ತೇವೆ. ಮೊದಲನೇದು ಕಾಲ್ಪನಿಕ ಹಂತ, ಪ್ರಾಚೀನ ಕಾಲದ ದೇವಶಾಸ್ತ್ರದ ಹಂತ. ಅಮೂರ್ತ ಹಂತ, ಮಧ್ಯಕಾಲೀನ ಆದಿಭೌತಿಕ ಹಂತ. ಇಲ್ಲಿ ದೇವರುಗಳನ್ನೆಲ್ಲ ಅವರವರ ಯೋಗ್ಯತೆಯ ಮೇರೆಗೆ ಪೂಜಿಸಲಾಗುತ್ತಿತ್ತು. ಈ ಹಂತದಲ್ಲಿ, ಅಮೂರ್ತ ಹಂತದಲ್ಲಿ ಕಲ್ಪನಾ ಶಕ್ತಿ ಹಾಗೂ ಭಾವುಕತೆಗಳು ನಿಧಾನವಾಗಿ ಕರಗತೊಡಗಿದವು. ಮಾನವರಿಂದ ಸೃಷ್ಟಿಗೊಂಡ ಅನೇಕ ದೇವತೆಗಳು ವಿರಮಿಸಲಾರಂಭಿಸಿದವು. ತತ್ವಜ್ಞಾನ, ಗಾಢವಾದ ಚಿಂತನೆ ಮಾನವನ ಜೀವನದ ಪ್ರಮುಖ ಅಂಶಗಳಾದವು. ಆಗಸ್ಟ್ ಕಾಮ್ಟರ್ ಅವರು ಪ್ರಾಚೀನ ಕಾಲದ ಕಾಲ್ಪನಿಕ ಹಂತವನ್ನು 3 ಭಾಗಗಳಾಗಿ ವಿಂಗಡಿಸ್ತಾರೆ. 1, ನಿರ್ಜೀವ ವಸ್ತುಗಳಲ್ಲಿಯೂ ದೇವರಿದ್ದಾನೆ, ನಿರ್ಜೀವ ವಸ್ತುಗಳಲ್ಲಿಯೂ ದೇವರಿದ್ದಾನೆ ಅಥವಾ ಆತ್ಮವಿದೆ ಎಂಬುದು. ಆದ್ದರಿಂದ ಗ್ರಾಮೀಣ ಜನರು ಮರಗಳನ್ನು, ಕಲ್ಲುಗಳನ್ನು, ಪ್ರಾಣಿಗಳನ್ನು, ನದಿಗಳನ್ನು ಪವಿತ್ರ ವಸ್ತುಗಳೆಂದು ಇಂದಿಗೂ ಕೂಡ ಪೂಜಿಸುತ್ತಿದ್ದಾರೆ. ಎರಡನೆಯದಾಗಿ ಅನೇಕಶ್ವರವಾದ. ಈ ಹಂತದಲ್ಲಿ ಮಾನವನು ದೇವರುಗಳನ್ನು ವರ್ಗೀಕರಣ ಮಾಡಿ ದೇವರುಗಳ ಶಕ್ತಿಗೆ ಅನುಗುಣವಾಗಿ ಪೂಜಿಸತೊಡಗಿದರು.
ಉದಾಹರಣೆಗೆ ವರುಣದೇವ ಮಳೆಯನ್ನು ಕೊಡುವವನು, ಕುಬೇರ ಐಶ್ವರ್ಯವನ್ನು ನೀಡುವವನು, ವಿಘ್ನೇಶ್ವರ ಎಲ್ಲ ವಿಘ್ನಗಳನ್ನು ನಿವಾರಿಸುವವನು, ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ರಕ್ಷಕ, ಶಿವ ಮೂರನೇ ಕಣ್ಣನ್ನು ತೆರೆದರೆ ಇಡೀ ವಿಶ್ವವೇ ಸುಟ್ಟು ಭಸ್ಮವಾಗುತ್ತದೆ ಎಂದು. ಆದ್ದರಿಂದ ಈ ತ್ರಿಮೂರ್ತಿಗಳನ್ನು ಮತ್ತು ಅವರುಗಳ ಮಡದಿಯರನ್ನು ಪೂಜಿಸುವ ಕ್ರಿಯೆ ಪ್ರಾರಂಭವಾಗಿದ್ದು, ಅಂದಿನ ಕ್ರಿಯೆಗಳನ್ನು ಇಂದಿನ ದಿವಸಗಳಲ್ಲಿಯೂ ಪೂಜಿಸುತ್ತಿದ್ದಾರೆ. ಇನ್ನು ಮೂರನೆಯ ಒಂದು ಭಾಗವಾಗಿ ಏಕೇಶ್ವರನಾದ. ಈ ಹಂತದಲ್ಲಿ ಮಾನವ ಬುದ್ಧಿಶಕ್ತಿ ಬೆಳವಣಿಗೆ ಹೊಂದಿ ದೇವರೊಬ್ಬನೇ, ನಾಮ ಮಾತ್ರ ಹಲವು ಎಂಬ ತಿಳುವಳಿಕೆ ಬಂದಿದ್ದಾನೆ. ದೇವನು ನಿರ್ವಿಕಾರನೆಂಬ ನಂಬಿಕೆಗೆ ಬಂದಿದ್ದಾನೆ. ಕಾಲ್ಪನಿಕ ಹಂತದಲ್ಲಿ ಪೌರೋಹಿತಶಾಹಿ ಮತ್ತು ಸೈನಿಕ ವರ್ಗದವರು ಮೇಲುಗೈ ಸಾಧಿಸಿದ್ದರು. ರಾಜನನ್ನು ದೇವರ ಪ್ರತಿನಿಧಿ ಎಂದು ನಂಬಿದ್ದರು ಮತ್ತು ಸಾಮಾನ್ಯ ಜನರಿಗೆ ಈ ವಿಷಯಗಳನ್ನು ಹೇಳುತ್ತಿದ್ದರು. ಸಮಾಜವು ಪ್ರಾಚೀನವಾಗಿದ್ದು, ಆ ಸಮಾಜವನ್ನು ರಕ್ಷಿಸಲು ಸೈನ್ಯವು ಬಹಳ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತಿತ್ತು. ಕಾನೂನುಗಳು ದೈವಿಕಾಂಶಗಳನ್ನು ಹೊಂದಿದ್ದರಿಂದ ಅವುಗಳಿಗೆ ಹೆಚ್ಚಿನ ಮೌಲ್ಯವಿತ್ತು. ದೇವಸ್ಥಾನಗಳಲ್ಲಿ ಹಾಗೂ ಪವಿತ್ರ ಸ್ಥಾನಗಳಲ್ಲಿ ನ್ಯಾಯವನ್ನು ತೀರ್ಮಾನಿಸಲಾಗುತ್ತಿತ್ತು. ವಿದ್ವಾಂಸ ಪುರೋಹಿತರು ಕಾನೂನುಗಳನ್ನು ವಿವರಿಸುತ್ತಿದ್ದರು. ಮೂರನೆಯ ಹಂತಗಳಲ್ಲಿ ವೈಜ್ಞಾನಿಕ ಹಂತ. ಆಧುನಿಕ ಯುಗದ ವೈಜ್ಞಾನಿಕ ವಿಧಾನಗಳು ಬೆಳೆದಂತೆ ಮಾನವನ ಮನಸ್ಸು ಅನೇಕ ಜಟಿಲ ಸಮಸ್ಯೆಗಳ ಶೋಧನೆಯಲ್ಲಿ ತೊಡಗಿದವು. ಕಾರ್ಯಕಾರಣ ಸಂಬಂಧ, ವಿಶ್ವದ ಹಿಂದೂ ತತ್ವಗಳು ಹಾಗೂ ನಿಯಮಗಳತ್ತ ಮನಸ್ಸು ಹರಿಯಿತು. ದೇವತ್ವದ ಅಥವಾ ಅಸುರತ್ವದ ಶಕ್ತಿಯ ಮೇಲಿನ ನಂಬಿಕೆ ಶಿಥಿಲವಾಯಿತು. ಘಟನೆಗಳ ಬಗ್ಗೆ ವೈಜ್ಞಾನಿಕವಾಗಿ ಚಿಂತನೆ ನಡೆಯಿತು. ವಿಶ್ವದಲ್ಲಿನ ಅದ್ಭುತ ಶಕ್ತಿಗಳನ್ನು ನಿಯಂತ್ರಿಸುವ ಹಾಗೂ ಚಿಂತನೆ ಆರಂಭವಾಯಿತು. ಈ ಹಂತದಲ್ಲಿ ಜನರು ನಿಸರ್ಗದ ನಿಯಮ, ಶಕ್ತಿ ಮುಂತಾದ ಅಮೂರ್ತ ವಿಚಾರಗಳನ್ನು ಕೈಬಿಟ್ಟು ತರ್ಕ ಹಾಗೂ ಪ್ರತ್ಯಕ್ಷ ಪ್ರಮಾಣಗಳ ಸಹಾಯದಿಂದ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲಾರಂಭಿಸಿದರು. ಇಲ್ಲಿ ಅವರು ಈ ರೀತಿಯ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ ನೋಡಿ. ಒಂದು 3 ಹಂತಗಳು, ಅದರಲ್ಲಿ ಕಾಲ್ಪನಿಕ ಹಂತ, ಅಮೂರ್ತ ಹಂತ, ವೈಜ್ಞಾನಿಕ ಹಂತ. ಸಾಮಾಜಿಕ ಸ್ವಭಾವವನ್ನು ನೋಡಿದರೆ ಇದು ಮಿಲಿಟರಿ ಸಮಾಜ, ಕಾನೂನು ಸಮಾಜ, ಕೈಗಾರಿಕಾ ಸಮಾಜ. ಸಮಾಜದ ಘಟಕ ನೋಡಿದರೆ ಇದು ಕುಟುಂಬ, ರಾಷ್ಟ್ರ, ಮಾನವೀಯತೆ. ಅನುಕ್ರಮ ಕುಟುಂಬದ ಪ್ರೀತಿ, ವಿಶ್ವಾಸ, ಮಮತೆ. ಇವರಿಬ್ಬರ ಪರಸ್ಪರ ಸಹಕಾರ ನೀಡುವುದು, ವಿಶ್ವದ ಮಟ್ಟದಲ್ಲಿ ಚಿಂತಿಸುವುದು. ಪ್ರಧಾನ ಭಾಗ ನೋಡಿದರೆ ಭಾವನಾತ್ಮಕ ಸಂಬಂಧ, ಪರಸ್ಪರ ಗೌರವಿಸುವುದು, ವಿಶ್ವವ್ಯಾಪಕ ಭಾವನೆ, ದಯ. ಇದವರು ಕೊಟ್ಟಿರುವಂಥ ಒಂದು ಚಿತ್ರದ ಮೂಲಕ ವಿವರಣೆಯನ್ನು ನೀಡಿದ್ದಾರೆ. ಇನ್ನು ವಿಜ್ಞಾನಿಗಳ ಶ್ರೇಣಿಯನ್ನು ಅವರು ಯಾವ ರೀತಿ ವಿಂಗಡಿಸಿದ್ದಾರೆ ಅಂತ ಹೇಳಿದರೆ, ಭೌತಶಾಸ್ತ್ರ ಅಗಸ್ಟ್ ಕಾಮ್ಟರ್ ಅವರ ಶ್ರೇಣೀಕೃತ ವಿಜ್ಞಾನಗಳು ಅಂದರೆ ಭೌತಶಾಸ್ತ್ರ, ಗಣಿತಶಾಸ್ತ್ರ, ಖಗೋಳಶಾಸ್ತ್ರ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಸಮಾಜಶಾಸ್ತ್ರ ಎಂದು ವಿಜ್ಞಾನವನ್ನು ವಿಂಗಡಣೆಯನ್ನು ಮಾಡಿದ್ದಾರೆ. ಗಣಿತಶಾಸ್ತ್ರ, ಖಗೋಳಶಾಸ್ತ್ರ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಸಮಾಜಶಾಸ್ತ್ರ ಎನ್ನುವಂಥದ್ದು. ಇನ್ನು ಮುಖ್ಯವಾದಂತಹ ಪ್ರಶ್ನೆ, ಹರ್ಬರ್ಟ್ ಸ್ಪೆನ್ಸರವರ ವಿಕಾಸ ಸಿದ್ಧಾಂತ ಹಾಗೆಯೇ ಹರ್ಬರ್ಟ್ ಸ್ಪೆನ್ಸರವರ ಸಮಾಜದ ವಿಧಗಳು. ಅವರ ಭೌತಿಕ ಹಿನ್ನೆಲೆಯನ್ನು ನೋಡಿದರೆ, ಹರ್ಬರ್ಟ್ ಸ್ಪೆನ್ಸರವರು ಇಂಗ್ಲೆಂಡ್ ನಗರದಲ್ಲಿ ಜನಿಸ್ತಾರೆ. 16ನೇ ವಯಸ್ಸಿನವರೆಗೆ ಅವರಿಗೆ ಔಪಚಾರಿಕ ಶಿಕ್ಷಣವಿರಲಿಲ್ಲ. ನಂತರ ಹರ್ಬರ್ಟ್ ಸ್ಪೆನ್ಸರವರ ತಂದೆಯು ಮನೆಪಾಠದ ಶಿಕ್ಷಕರಾಗಿದ್ದರು. ಅನೇಕ ಸಂದರ್ಭಗಳಲ್ಲಿ ಅವರ ತಂದೆಯು ಸ್ಪೆನ್ಸರವನ್ನು ನಗರದಲ್ಲಿ ನಡೆಯುತ್ತಿದ್ದ ವಿದ್ವಾಂಸರುಗಳ ಸಮ್ಮೇಳನದಲ್ಲಿ ಉಪನ್ಯಾಸವನ್ನು ಕೇಳಲು ಕರೆದುಕೊಂಡು ಹೋಗುತ್ತಿದ್ದರು. ಅಂತಹ ಸಮಾವೇಶದಲ್ಲಿ ನೀಡುತ್ತಿದ್ದ ಉಪನ್ಯಾಸಗಳಿಂದ ಪ್ರಭಾವಿತರಾಗಿ ಒಂದು ರೀತಿಯ ಅನೌಪಚಾರಿಕ ಶಿಕ್ಷಣದಿಂದ ತತ್ವಶಾಸ್ತ್ರ, ವಿಜ್ಞಾನ, ರಾಜಕೀಯ ಶಾಸ್ತ್ರವನ್ನು ಕಲಿಯಲು ಸಹಾಯಕವಾಯಿತು. ನಂತರ ದಿನಗಳಲ್ಲಿ ತನ್ನ ಚಿಕ್ಕಪ್ಪನಿಂದ ಔಪಚಾರಿಕ ಶಿಕ್ಷಣವನ್ನು ವಿಶೇಷವಾಗಿ ರಸಾಯನಶಾಸ್ತ್ರ, ಗಣಿತಶಾಸ್ತ್ರ, ಭೌತಶಾಸ್ತ್ರ ಕಲಿತರು. ಕೆಲ ಸಮಯದ ತನಕ ಸಿವಿಲ್ ಇಂಜಿನಿಯರ್ ಆಗಿ ಲಂಡನ್ನಲ್ಲಿ ರೈಲ್ವೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು.
ತನ್ನ ಮಾನಸಿಕ ಅನಾರೋಗ್ಯದಿಂದ ಕೆಲಸಕ್ಕೆ ರಾಜೀನಾಮೆ ನೀಡಿ ಒಬ್ಬ ಸ್ವತಂತ್ರ ಬರಹಗಾರರಾಗಿ ಬದುಕು ನಡೆಸುವ ನಿರ್ಧಾರ ಮಾಡಿದರು. ಸ್ಪೆನ್ಸರ್ ರವರು ವಿಶ್ವವಿದ್ಯಾನಿಲಯದಿಂದ ಔಪಚಾರಿಕ ಶಿಕ್ಷಣ ಪಡೆಯದಿದ್ದರೂ ಸಹ ಅವರು ಬರೆದಿದ್ದ ಅನೇಕ ಬರಹಗಳು ಬಹಳ ಪಾಂಡಿತ್ಯಪೂರ್ಣವಾಗಿದ್ದರಿಂದ ಅವರ ಸಮಕಾಲೀನ ವಿದ್ವಾಂಸರುಗಳಾಗಿದ್ದಂತಹ ಜೆ.ಎಸ್. ಮಿಲ್ಚಾರ್ಡ್, ಡಾರ್ವಿನ್, ಥಾಮಸ್ ಹಕ್ಸ್ಲೆ ಅವರುಗಳ ಪ್ರಶಂಸೆಗೂ ಕೂಡ ಪಾತ್ರರಾಗಿದ್ದರು. ಅವರಿಗೆ ಆಗಾಗ ನರದೌರ್ಬಲ್ಯದ ಸಮಸ್ಯೆಯಿಂದ ಏಕಾಂತವಾಸವನ್ನು ಅನುಭವಿಸುತ್ತಿದ್ದು ಡಿಸೆಂಬರ್ 1903ರಲ್ಲಿ 83ನೆಯ ವಯಸ್ಸಿನಲ್ಲಿ ವಿಧಿವಶರಾದರು. ಹರ್ಬರ್ಟ್ ಸ್ಪೆನ್ಸರ್ ಅವರ ವಿಕಾಸದ ಸಿದ್ಧಾಂತವನ್ನು ತಿಳಿಸಿ ಅಂತ 15 ಅಂಕಕ್ಕೆ ಕೇಳ್ತಾರೆ. ಆವಾಗ ನಾವು ಮುಖ್ಯವಾದಂಥ 3 ಮೂಲಭೂತ ನಿಯಮಗಳನ್ನು, 4 ಮಾಧ್ಯಮಿಕ ಅಂಶಗಳನ್ನು ಕೂಡ ಬರಿತಾ ಅದನ್ನು ವಿವರಿಸ್ತಾ ಹೋಗಬೇಕು. ಹರ್ಬರ್ಟ್ ಸ್ಪೆನ್ಸರ್ ಅವರ ವಿಕಾಸದ ಸಿದ್ಧಾಂತಗಳು. ವಿಕಾಸವಾದ ಸಿದ್ಧಾಂತವು ಸಮಾಜವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸ್ಪೆನ್ಸರ್ ಅತ್ಯಂತ ಪ್ರಮುಖವಾದ ಕೊಡುಗೆಯಾಗಿದ್ದಾರೆ. ವಿಕಾಸ ಪದವನ್ನು ಚಾರ್ಲ್ಸ್ ಡಾರ್ವಿನ್ ವಿಸ್ತಾರವಾಗಿ ತಾನು ಬರೆದಿರುವ ಆರಿಜಿನ್ ಆಫ್ ಸ್ಪೀಸೀಸ್ ಎನ್ನುವಂತಹ ಒಂದು ಗ್ರಂಥದಲ್ಲಿ ಕಾಣಬಹುದಾಗಿದೆ. ಸಾಮಾಜಿಕ ವಿಕಾಸದ ಬಗ್ಗೆ ಸ್ಪೆನ್ಸರ್ ಅವರು ವೈಜ್ಞಾನಿಕವಾಗಿ 3 ಮೂಲಭೂತ ನಿಯಮಗಳನ್ನು ತಿಳಿಸ್ತಾರೆ. ಹಾಗೆ 4 ಮಾಧ್ಯಮಿಕ ಅಂಶಗಳನ್ನು ಕೂಡ ಪ್ರಸ್ತಾಪ ಪಡಿಸ್ತಾರೆ. ಮೊದಲನೆಯದಾಗಿ 3 ಮೂಲಭೂತ ನಿಯಮಗಳ ಬಗ್ಗೆ ನೀವು ಪಾಯಿಂಟ್ಸ್ ಕಲೀರಿ. ಅಧಿಕ ಶಕ್ತಿಯ ನಿಯಮ, ನಾಶ ಮಾಡಲಾಗದ ಅಂಶ, ನಿರಂತರ ಚಲನಾ ಸಿದ್ಧಾಂತ. ಈ 3 ಮೂಲಭೂತ ನಿಯಮಗಳನ್ನು ಮೊದಲು ಬರೆದು ವಿವರಿಸಿ. ಅಧಿಕ ಶಕ್ತಿಯ ನಿಯಮ, ನಾಶ ಮಾಡಲಾಗದ ಅಂಶ, ನಿರಂತರ ಚಲನ ಸಿದ್ಧಾಂತ. ಇನ್ನು 4 ಮಾಧ್ಯಮಿಕ ಅಂಶಗಳು. ಏಕರೂಪ ನಿಯಮ, ಪರಿವರ್ತನಾ ಕಾನೂನು ಹಾಗೂ ಸಮವಾದ ಶಕ್ತಿ, ಕಡಿಮೆ ಪ್ರತಿರೋಧದ ನಿಯಮ ಮತ್ತು ಹೆಚ್ಚು ಆಕರ್ಷಣೆ, ಚಲನೆಯ ದಿಕ್ಕನ್ನು ಬದಲಾಯಿಸುವ ನಿಯಮ. ಇದು 4 ಮಾಧ್ಯಮ ಅಂಶಗಳನ್ನು ಹೊಂದಿರುವಂಥದ್ದು. 3 ಮೂಲಭೂತ ನಿಯಮಗಳು ಮತ್ತು 4 ಮಾಧ್ಯಮ ಅಂಶಗಳು. ಇನ್ನು ಹರ್ಬರ್ಟ್ ಸ್ಪೆನ್ಸರ್ ಅವರ ಸಮಾಜದ ವಿಧಗಳು 5 ಅಂಕಕ್ಕೆ ಕೇಳಿದ್ದಾರೆ. ಸರಳ ಸಮಾಜ, ಸಂಯುಕ್ತ ಸಮಾಜ, ಇಮ್ಮಡಿ ಸಂಯುಕ್ತ ಸಮಾಜ, 3 ಸಂಯುಕ್ತ ಸಮಾಜ. ಸರಳ ಸಮಾಜ, ಸಂಯುಕ್ತ ಸಮಾಜ, ಇಮ್ಮಡಿ ಸಂಯುಕ್ತ ಸಮಾಜ, 3 ಸಂಯುಕ್ತ ಸಮಾಜ ಬರುವಂಥದ್ದು. ಇನ್ನು ಬರುವಂತಹ ಮುಖ್ಯವಾದ ಪ್ರಶ್ನೆ ಎಮಿಲಿ ಡರ್ಕಿಮ್ ಅವರ ಆತ್ಮಹತ್ಯೆಯ ಅಧ್ಯಯನ. 10 ಅಂಕಕ್ಕೆ ಬರುವಂತಹ ಪ್ರಶ್ನೆ. ಎಮಿಲಿ ಡರ್ಕಿಮ್ ಅವರು ಫ್ರೆಂಚ್ ದೇಶದ ಸಮಾಜಶಾಸ್ತ್ರಜ್ಞರು. ಫ್ರಾನ್ಸಿನ ಈಶಾನ್ಯ ಪ್ರದೇಶದ ಎಪಿನಲ್ ಪಟ್ಟಣದಲ್ಲಿ ಜೂವಿಸ್ ಕುಟುಂಬದ ರಾಬ್ರಿಯ ಮಗನಾಗಿ ಹುಟ್ಟಿದರು. ಅವರ ತಂದೆಯ ಉದ್ಯೋಗ ಪಡೆಯಲು ಜೂವಿಸ್ ಮತ್ತು ಸೆಕ್ಯುಲರ್ ಶಾಲೆಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದರು. ನಂತರ ಫ್ರಾಂಕೋ ಪ್ರಸಿಯನ್ ಯುದ್ಧದ ಪ್ರಭಾವದಿಂದಾಗಿ ಅವರ ಶಿಕ್ಷಣ ಜೀವನದ ಮೇಲೆ ಅಗಾಧವಾದ ಪರಿಣಾಮ ಉಂಟಾಯಿತು. ಫ್ರಾನ್ಸಿನ ಸೋಲಿನಿಂದ ಜರ್ಮನಿಯ ಸೈನ್ಯವು ಅವರ ಪ್ರದೇಶವನ್ನು ಆಕ್ರಮಿಸಿಕೊಂಡಿದ್ದರಿಂದ ಜ್ಯೂಸ್ ಜನರು ಅನೇಕ ಕಷ್ಟಕ್ಕೆ ಸಿಲುಕಿದರು. ಡರ್ಕಿಮ್ಮರು ಸಮಾಜದ ಸಂಘಟನೆಯ ಬಗ್ಗೆ, ಧರ್ಮದ ಪಾತ್ರದ ಬಗ್ಗೆ, ವಿವಿಧ ರೀತಿಯ ಐಕ್ಯತೆಯ ಬಗ್ಗೆ ಹೆಚ್ಚು ಯೋಚಿಸತೊಡಗಿದರು. ಅವರು ಶಾಲೆಗಳಲ್ಲಿದ್ದಾಗ ಅನೇಕ ಬಹುಮಾನಗಳನ್ನು, ಗೌರವಗಳನ್ನು ಕೂಡ ಪಡೆದಿದ್ದರು. ಡರ್ಕಿಮ್ ಅವರು ತಮ್ಮ ಕಾಲೇಜಿನ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದ ನಂತರ ಪ್ಯಾರಿಸ್ನ ವಿಶ್ವವಿದ್ಯಾನಿಲಯದಲ್ಲಿ ಸಮಾಜಶಾಸ್ತ್ರವನ್ನು ಬೋಧಿಸಲು ಕೂಡ ಆರಂಭಿಸಿದರು. ಆದರೆ ಆ ಹುದ್ದೆಯು ತಾತ್ಕಾಲಿಕವಾಗಿದ್ದು, ತನ್ನ ಉನ್ನತ ಶಿಕ್ಷಣವನ್ನು ಲೀಪ್ಜಿಗ್ ಜರ್ಮನಿಯ ಬರ್ಲಿನ್ನಲ್ಲಿ ಮುಂದುವರಿಸಲು ಅವರು ಉಪನ್ಯಾಸಕ ಹುದ್ದೆಯನ್ನು ಕೈಬಿಟ್ಟರು. ಅನೇಕ ಪುಸ್ತಕಗಳನ್ನೆಲ್ಲ ಬರೆದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಸಾಮಾಜಿಕ ವಾಸ್ತವಾಂಶಗಳು. ಎಮಿಲಿ ಡರ್ಕಿಮ್ ಅವರ ಸಾಮಾಜಿಕ ವಾಸ್ತವಾಂಶಗಳಲ್ಲಿ ಬರುವಂತಹ ಗುಣಲಕ್ಷಣಗಳಂದರೆ ಬಾಹ್ಯದ ಬಗ್ಗೆ ಹೇಳ್ತಾರೆ ಅವರು. ಸಾಮಾಜಿಕ ವಾಸ್ತವಾಂಶ, ಆಹಾರ, ಹುಟ್ಟಿನಿಂದ ಸ್ವಾಭಾವಿಕವಾಗಿರುವಂಥ ವಿಚಾರಗಳು ಬಾಹ್ಯ. ನಿರ್ಬಂಧಪಡಿಸುವುದು ಸಾಮಾಜಿಕ ವಾಸ್ತವಾಂಶವನ್ನು ವಸ್ತುಗಳಂತೆ ಪರಿಗಣಿಸಬೇಕು. ಬೇರೆ ಸಾಮಾಜಿಕ ವಾಸ್ತವಾಂಶಗಳ ಜೊತೆ ಹೋಲಿಕೆ ಮಾಡುವುದು, ಸಾಮಾಜಿಕ ವಾಸ್ತವಾಂಶಗಳೊಟ್ಟಿಗೆ ಹೋಲಿಕೆ ಮಾಡುವುದು, ಸಾಮಾಜಿಕ ವಾಸ್ತವಾಂಶಗಳ ನೆಲೆ ಅಥವಾ ತಾಣ.
ಆತ್ಮಹತ್ಯೆಯ ಅಧ್ಯಯನ. ಎಮಿಲಿ ಡರ್ಕಿಮ್ ಅವರ ಆತ್ಮಹತ್ಯೆಯ ಅಧ್ಯಯನವು ಅನುಭವಾತ್ಮಕ ಕೆಲಸವಾಗಿದೆ. ಅನುಭವಾತ್ಮಕ ಕೆಲಸ 1897ರಲ್ಲಿ ಪುಸ್ತಕವು ಪ್ರಕಟಿಸಿದರು. ಸಮಾಜಶಾಸ್ತ್ರವನ್ನು ಹೆಚ್ಚು ವೈಜ್ಞಾನಿಕ ಒರೆಗಲ್ಲಿಗೆ ಹಚ್ಚಿದರು. ಆ ಅಧ್ಯಯನಕ್ಕೆ ಅವರು ಮಾಹಿತಿಗಳನ್ನು ಸಂಖ್ಯಾಶಾಸ್ತ್ರದ ಮೂಲಕ ಫ್ರಾನ್ಸ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದನ್ನು ಕ್ಷೇತ್ರಾಧ್ಯಯನದ ಮೂಲಕ ಪಡೆದಿದ್ದರು. ಡರ್ಕಿಮ್ ಅವರ ಪ್ರಕಾರ ಆತ್ಮಹತ್ಯೆಯು ಸಾಮಾಜಿಕ ಸನ್ನಿವೇಶದಿಂದಲೇ ಆಗ್ತದೆ ಹೊರತು ಮಾನಸಿಕವಾಗಿ ಅಂತೂ ಅಲ್ಲವೆಂದು ತಿಳಿಸಿದ್ದಾರೆ. ಸಮಾಜವು ವ್ಯಕ್ತಿಗಳ ಮೇಲೆ ಹೇರುವ ಒತ್ತಡದಿಂದಲೇ ಈ ಆತ್ಮಹತ್ಯೆಗಳೆಂಬುದು ನಡೆಯುತ್ತದೆ. ಆದ್ದರಿಂದ ಸಮಾಜದಲ್ಲಿ ಮೊದಲು ಸಾಮಾಜಿಕ ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡು ಯಾವ ಅಂಶಗಳು ಆತ್ಮಹತ್ಯೆಗೆ ಜವಾಬ್ದಾರಿಯಾಗುತ್ತದೆ ಎಂದು ತಿಳಿಯಬೇಕು ಎಂದು ಅವರು ಹೇಳಿದ್ದಾರೆ. ಡರ್ಕಿಮ್ ಅವರ ಪ್ರಕಾರ ಆತ್ಮಹತ್ಯೆಗೆ ಸಂಬಂಧಿಸಿದ ಅನೇಕ ಸಿದ್ಧಾಂತಗಳನ್ನು ಅವರು ತಿರಸ್ಕರಿಸಿದ್ದಾರೆ. ಅವರು ಮಾಡಿರುವ ಸಂಶೋಧನೆಯ ಪ್ರಕಾರ ಅನುವಂಶೀಯತೆಯೇ ಆತ್ಮಹತ್ಯೆಗೆ ಕಾರಣವಲ್ಲವೆಂದು ಅವರು ಹೇಳುವಂಥದ್ದು. ಅನುವಂಶೀಯತೆ ಆತ್ಮಹತ್ಯೆಗೆ ಕಾರಣ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಹೇಳ್ತಾರೆ ಆತ್ಮಹತ್ಯೆಗೆ ಮಾನಸಿಕ ಕೂಡ ಅಲ್ಲ, ಮಾನಸಿಕ ಕಾರಣ ಕೂಡ ಆತ್ಮಹತ್ಯೆಗೆ ಕಾರಣ ಅಲ್ಲ. ಭೌಗೋಳಿಕ ವಾತಾವರಣದಿಂದ ಆತ್ಮಹತ್ಯೆ ಉಂಟಾಗುವುದಿಲ್ಲ. ಭೌಗೋಳಿಕ ಮತ್ತು ವಾತಾವರಣದಿಂದ ಕೂಡ ಆತ್ಮಹತ್ಯೆ ಉಂಟಾಗುವುದಿಲ್ಲ. ಅವರ ಪ್ರಕಾರ ಅನುಕರಣೆಯಿಂದ ಆತ್ಮಹತ್ಯೆ ಸಂಬಂಧಿಸಿ ದತ್ತಾಂಶ ಸಾಕಷ್ಟು ಇಲ್ಲದಿರುವುದರಿಂದ ಪುಷ್ಟೀಕರಿಸಲು ಸಾಧ್ಯವಿಲ್ಲ. ಅವರೇನು ಹೇಳ್ತಾರೆ, ಆತ್ಮಹತ್ಯೆ ಎನ್ನುವುದು ಮಾನಸಿಕದಿಂದ ಅಲ್ಲ, ಸಾಮಾಜಿಕ ಪರಿಣಾಮದಿಂದಲ್ಲ, ಭೌಗೋಳಿಕ ವಾತಾವರಣದಿಂದಲ್ಲ, ಅನುಕರಣೆಯಿಂದವೂ ಕೂಡ ಅಲ್ಲ. ಅವರ ಪ್ರಕಾರ ಆತ್ಮಹತ್ಯೆಯನ್ನು ಗುಂಪಿಗೆ ಭಿನ್ನವಾಗಿರ್ತದೆ. ಆತ್ಮಹತ್ಯೆಯು ಕೆಥೋಲಿಕ್ ಗುಂಪಿಗಿಂತ ಪ್ರೊಟೆಸ್ಟೆಂಟ್ ಗುಂಪಿನಲ್ಲಿ ಅಧಿಕವಾಗಿರ್ತದೆ ಅಂತ ಅವ್ರು ಹೇಳ್ತಾರೆ. ವಿವಾಹಿತರಿಗಿಂತ ಅವಿವಾಹಿತರಲ್ಲಿ ಹೆಚ್ಚು ಆತ್ಮಹತ್ಯೆ ಮಾಡ್ತಾರೆ. ಗ್ರಾಮೀಣ ಪ್ರದೇಶದ ಜನರಿಗಿಂತ ನಗರವಾಸಿ ಜನರುಗಳು ಆತ್ಮಹತ್ಯೆ ಮಾಡ್ತಾರೆ ಎನ್ನುವಂಥದ್ದನ್ನು ಅವರು ಹೇಳ್ತಾರೆ. ಇನ್ನು ಆತ್ಮಹತ್ಯೆಯ ವರ್ಗೀಕರಣವನ್ನು ಮಾಡ್ತಾರೆ. ಯಾವುದೆಲ್ಲ ಆತ್ಮಹತ್ಯೆ ಇದೆ? ಆತ್ಮಾಭಿಮಾನಕ್ಕೆ ಧಕ್ಕೆಯಾದಾಗ, ಪರರ ಹಿತಕ್ಕೋಸ್ಕರ, ನಿಯಮರಾಹಿತ್ಯತೆ, ಈ ಕಾರಣದಿಂದಾಗಿ ಆತ್ಮಹತ್ಯೆ ಎಂದು ವರ್ಗೀಕರಣವನ್ನು ಮಾಡಿದ್ದಾರೆ. ಒಂದು, ಆತ್ಮಾಭಿಮಾನಕ್ಕೆ ಧಕ್ಕೆಯಾದಾಗ, ಪರರ ಹಿತಕ್ಕೋಸ್ಕರ, ನಿಯಮರಾಹಿತ್ಯತೆ. ಇನ್ನು ಬರುವಂತಹ ಮುಖ್ಯವಾದಂತಹ ಪಾಠ ಬ್ಲಾಕ್ 3ರಲ್ಲಿ ಕಾರ್ಲ್ ಮಾರ್ಕ್ಸ್ ಅವರ ವರ್ಗ ಸಂಬಂಧ ಮತ್ತು ವರ್ಗ ಹೋರಾಟದ ಬಗ್ಗೆ. ಅದರಲ್ಲಿರುವಂಥ ಪಾಯಿಂಟ್ಸ್ಗಳನ್ನೇ ತಗೊಂಡು ವಿವರಿಸ್ತಾ ಹೋದ್ರಾಯಿತು. ತುಂಬ ಯೋಚನೆ ಮಾಡ್ತಾ ಹೋದರೆ ಅದರಲ್ಲಿ ತುಂಬಾ ವಿಚಾರಗಳಿರೋದ್ರಿಂದ ನಮಗೆ ಎಲ್ಲವನ್ನು ಕೂಡ ಕವರ್ ಮಾಡಲಿಕ್ಕೆ ಆಗೋದಿಲ್ಲ. ಪಾಯಿಂಟ್ಸನ್ನಷ್ಟೇ ನೋಡ್ತಾ ಹೋಗುವ. ಮೊದಲ ಪಾಯಿಂಟ್ಸಲ್ಲಿ ಪೆಟ್ರಿಸಿಯನ್ಸರು ಅಂದರೆ ಜಮೀನ್ದಾರರು ಮತ್ತು ಕುಲೀನರು, ಪ್ಲೀಬಿಯನ್ಸರು ಸಾಮಾನ್ಯ ಜನರು, ಗುಲಾಮರನ್ನು ಪ್ಲೀಬಿಯನ್ಸ್ ಅಂತ ಕರೆಯುವಂಥದ್ದು. ಜಮೀನ್ದಾರರು ಪೆಟ್ರಿಸಿಯನ್ಸರು, ಗುಲಾಮರು ಪ್ಲೀಬಿಯನ್ಸ್. 2, ಊಳಿಗಮಾನ್ಯ ಸಮಾಜ. ಮೊದಲನೆಯದು ಜಮೀನ್ದಾರರು ಮತ್ತು ಕುಲೀನರು. ಊಳಿಗಮಾನ್ಯ ಸಮಾಜ, ಬಂಡವಾಳಶಾಹಿ ಸಮಾಜ. ಬಂಡವಾಳಶಾಹಿ ಸಮಾಜದಲ್ಲಿ ಬಂಡವಾಳಗಾರರು ಮತ್ತು ಕಾರ್ಮಿಕರು. ಅದಾದಮೇಲೆ ಸಮತಾವಾದದ ಸಮಾಜ ಅದರಲ್ಲಿ ಬರ್ತದೆ. ಮುಖ್ಯವಾದ ಪಾಯಿಂಟ್ಸ್ಗಳು, ವರ್ಗ ಹೋರಾಟ ಸಿದ್ಧಾಂತದಲ್ಲಿ ಬರುವಂತಹ ಮುಖ್ಯ ಅಂಶಗಳು: ಕಾರ್ಮಿಕರ ಅಭಿವೃದ್ಧಿ, ಆಸ್ತಿಯ ಪ್ರಾಮುಖ್ಯತೆ, ಆರ್ಥಿಕ ಮತ್ತು ರಾಜಕೀಯ ಅಧಿಕಾರ ಮತ್ತು ದತ್ತಾಧಿಕಾರದ ಗುರುತು, ವರ್ಗಗಳ ಧ್ರುವೀಕರಣ, ಮಿನುಗುತಾಯ ಮೌಲ್ಯ ಸಿದ್ಧಾಂತ, ನಿರ್ಗತೀಕರಣ, ಅನ್ಯಕ್ರಾಂತ್ಯತೆ, ವರ್ಗ ಐಕ್ಯತೆ ಮತ್ತು ವೈರತ್ವ, ಕ್ರಾಂತಿ, ಕಾರ್ಮಿಕರ ಸರ್ವಾಧಿಕಾರ, ಸಮತಾವಾದ ಸಮಾಜದ ಉದ್ಘಾಟನೆ. ಕ್ರಾಂತಿ, ಕಾರ್ಮಿಕರ ಸರ್ವಾಧಿಕಾರ, ಸಮತಾವಾದ ಸಮಾಜದ ಉದ್ಘಾಟನೆ. ಇವಿಷ್ಟು ಪಾಯಿಂಟ್ಸನ್ನು ವಿವರಿಸ್ತಾ ಹೋಗಿ. ಇನ್ನು ಬರುವಂತಹ ಮುಖ್ಯವಾದಂತಹ ಪ್ರಶ್ನೆ ಮ್ಯಾಕ್ಸ್ ವೆಬರ್ ಅವರ ನೌಕರಶಾಹಿತ್ವದ ಬಗ್ಗೆ ತಿಳಿಸಿ ಎಂದು ಕೇಳಿದ್ದಾರೆ. ಅವರ ಕೃತಿ 5 ಅಂಕದ್ದು ಕೇಳಿರುವಂಥದ್ದು. ಮುಖ್ಯವಾಗಿ ಮ್ಯಾಕ್ಸ್ ವೆಬರ್ ಅವರ ಒಂದು ಸಾಮಾಜಿಕ ಕ್ರಿಯೆಗಳ ಸ್ವರೂಪದಲ್ಲಿ 4 ಪಾಯಿಂಟ್ಸ್ಗಳನ್ನು ಕಾಣ್ಬೋದು. ಒಂದು, ಗುರಿನಿಷ್ಠ
ಕ್ರಿಯೆ, ಗುರಿನಿಷ್ಠ ಕ್ರಿಯೆ, ಮೌಲ್ಯನಿಷ್ಠ ಕ್ರಿಯೆ, ಭಾವನಾತ್ಮಕ ಕ್ರಿಯೆ, ಸಾಂಪ್ರದಾಯಿಕ ಕ್ರಿಯೆ. ಗುರಿನಿಷ್ಠ ಕ್ರಿಯೆ, ಗುರಿನಿಷ್ಠ ಕ್ರಿಯೆ, ಮೌಲ್ಯನಿಷ್ಠ ಕ್ರಿಯೆ, ಭಾವನಾತ್ಮಕ ಕ್ರಿಯೆ, ಸಾಂಪ್ರದಾಯಿಕ ಕ್ರಿಯೆ. ಒಟ್ಟು 4 ಸಾಮಾಜಿಕ ಕ್ರಿಯೆ ಬಗ್ಗೆ ವಿವರಿಸ್ತಾ ಹೋದರೆ ಆಯಿತು. ಇನ್ಯಾವುದಿದೆ? ಮ್ಯಾಕ್ಸ್ ವೆಬರನವರ ನೌಕರಶಾಹಿಯ ಕೆಲವು ಮುಖ್ಯ ಲಕ್ಷಣಗಳನ್ನು ತಿಳಿಸಿ ಅಂತ 10 ಅಂಕಕ್ಕೆ ಕೇಳಿದ್ದಾರೆ. ಮ್ಯಾಕ್ಸ್ ವೆಬರ್ ಅವರದು ನೌಕರಶಾಹಿಯ ಕೆಲವು ಮುಖ್ಯ ಲಕ್ಷಣಗಳನ್ನು ಎತ್ತಿ ಹಿಡಿದಿದ್ದಾರೆ. ಅದರಲ್ಲಿ ಅವೈಯಕ್ತಿಕ ನಿಯಮಗಳ ಮಹತ್ವ, ಸ್ಪಷ್ಟ ಮತ್ತು ನಿರ್ದಿಷ್ಟ ಕಾರ್ಯಗಳು, ಅಧಿಕಾರದ ಏಣಿ ಶ್ರೇಣಿ, ಅರ್ಹತೆಯ ಆಧಾರದ ಮೇಲೆ ಆಯ್ಕೆ, ಮಾಲೀಕರು ಮತ್ತು ಆಡಳಿತಾಧಿಕಾರಿಗಳ ಬೇರ್ಪಡಿಸುವಿಕೆ, ವೇತನ, ಭತ್ಯೆ ಮತ್ತು ನಿವೃತ್ತಿ ವೇತನ, ಪೂರ್ಣಾವಧಿ ವೃತ್ತಿ, ನಿಯಂತ್ರಣ ನಿಯಮಗಳಿಗೆ ಅನುಸಾರವಾಗಿ ನೌಕರಶಾಹಿಯು ಕಾರ್ಯನಿರ್ವಹಿಸುತ್ತದೆ. ನಿಯಂತ್ರಣದ ನಿಯಮಗಳಿಗೆ ಅನುಸಾರವಾಗಿ ನೌಕರಶಾಹಿಯು ಕಾರ್ಯನಿರ್ವಹಿಸುತ್ತದೆ. ಕಚೇರಿ ಮತ್ತು ದಾಖಲೆಗಳ ನಿರ್ವಹಣೆ, ಅಧಿಕಾರಿಗಳ ಸಂಬಂಧಗಳ ವ್ಯವಸ್ಥೀಕರಣ, ಕಾರ್ಯನಿರ್ವಹಣೆಯಲ್ಲಿ ವಸ್ತುನಿಷ್ಠತೆ, ಜೀವನ ವೃತ್ತಿ. ಇನ್ಯಾವುದು ಬರ್ತದೆ ಅಂತ ನೋಡುವ. ಇನ್ನು ಬರುವಂಥದ್ದು WI ಥಾಮಸ್ ಅವರ ಮಾನವ ವ್ಯಕ್ತಿತ್ವ. WI ಥಾಮಸ್ ಅವರ ಮಾನವ ವ್ಯಕ್ತಿತ್ವದಲ್ಲಿ ಮನೋಭಾವನೆಗಳು ಮತ್ತು ಅಪೇಕ್ಷೆಗಳು, ಅವರ ಮನೋಭಾವನೆಗಳ ಲಕ್ಷಣಗಳನ್ನು ತಿಳಿಸಿ ಅಂತ 5 ಅಂಕಕ್ಕೆ 10 ಅಂಕ ಕೇಳಿದ್ದಾರೆ. ಅವರ ಹೆಸರು WI ಥಾಮಸ್ ಅವರ ಮನೋಭಾವನೆಗಳ ಗುಣಲಕ್ಷಣಗಳಲ್ಲಿ 9 ಪಾಯಿಂಟ್ಸ್ಗಳಿದೆ. ಆ 9 ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಳುವ. 1, ಭೌತಿಕ ಜಗತ್ತಿನಲ್ಲಿ ಯಾಂತ್ರಿಕ ಬದಲಾವಣೆಗೆ ಸಹಾಯಕವಾಗಿದೆ. ಈ ಒಂದು ನಮ್ಮ ಭೌತಿಕ ಜಗತ್ತಿನಲ್ಲಿ ಯಾಂತ್ರಿಕ ಬದಲಾವಣೆ ಆಗ್ತಾ ಇದೆ. ಎಲ್ಲದಕ್ಕೂ ಕೂಡ ಯಂತ್ರವನ್ನೇ ಬಳಸುವಂಥದ್ದು, ಅದನ್ನು ಹೇಳುವಂಥದ್ದು ಯಾವ ರೀತಿ ನಮ್ಮ ಮನೋಭಾವನೆ ಬದಲಾಗಿದೆ ಎನ್ನುವಂಥದ್ದು. ಈ ಭೌತಿಕ ಜಗತ್ತಿನಲ್ಲಿ ಯಾಂತ್ರಿಕ ಬದಲಾವಣೆಗೆ ಸಹಾಯಕವಾಗಿದೆ. 2, ಭಾಷೆ, ಭಾವಾಭಿನಯದ ಮೂಲಕ ಸಮಾಜ ಇತರ ಸದಸ್ಯರ ಮನೋಭಾವನೆಯ ಮೇಲೆ ಪ್ರಸಾರ ಬೀರುವ ಪ್ರಯತ್ನ. ಅಂದರೆ ಅಭಿನಯದ ಮೂಲಕ ನಮ್ಮ ಒಂದು ಮುಖದ ಭಾವನೆಯಿಂದ ಇನ್ನೊಬ್ಬರ ಮೇಲೆ ಪ್ರಭಾವ ಬೀರುವಂಥ ಪ್ರಯತ್ನ. 3, ಮಾನಸಿಕ ಚಟುವಟಿಕೆಗಳಾಗಿರುವಂಥದ್ದು. ಅದು ಮನಸ್ಸಿನಲ್ಲಿ ಇರುವವರಿಗೆ ತಕ್ಷಣವಾಗಿ ಗೋಚರವಾಗದೇ ಇರುವಂಥದ್ದು ಮಾನಸಿಕ ಚಟುವಟಿಕೆಗಳು. 4ನೇದು, ಮನೋಭಾವನೆಗಳು ಒಂದು ಮೌಲ್ಯಗಳಲ್ಲಿ ವಸ್ತುನಿಷ್ಠ ಪ್ರತಿರೂಪತೆಯನ್ನು ಹೊಂದಿದೆ. ಮನೋಭಾವನೆ ಎನ್ನುವಂಥದ್ದು ಒಂದು ಮೌಲ್ಯದಲ್ಲಿ ವಸ್ತುನಿಷ್ಠ ಪ್ರತಿರೂಪತೆಯನ್ನು ಹೊಂದಿದೆ. 5, ಮನೋಭಾವನೆಯು ಅನುಕೂಲಕರ ವಸ್ತುಗಳಿಗೆ ಪ್ರತಿಸ್ಪಂದಿಸಿದೆ. ಮನೋಭಾವನೆಗಳು ತಾತ್ಕಾಲಿಕವಾಗಿರಬಹುದು, ಇಲ್ಲವೇ ಶಾಶ್ವತವಾಗಿರಬಹುದು. ಈ ಮನೋಭಾವನೆ ಎನ್ನುವಂಥದ್ದು ಕೆಲವೊಮ್ಮೆ ತಾತ್ಕಾಲಿಕವಾಗಿರುತ್ತದೆ, ಕೆಲವೊಮ್ಮೆ ಶಾಶ್ವತವಾಗಿ ಉಳಿದು ಬಿಡ್ತದೆ. 7ನೇದು, ಮನೋಭಾವನೆಗಳು ಸಂವೇದನೆಯೊಂದಿಗೆ ಸಂಬಂಧಿಸಿದೆ. ಬಲವಾದ ಭಾವನೆಗಳು, ಬಲವಾದ ಸಂವೇದನೆಗಳು ಅನಿಸಿಕೆಗಳೊಂದಿಗೆ ಬಹಳವಾಗಿ ಸಂಬಂಧಿಸಿದೆ. 8, ಮನೋಭಾವನೆಗಳು ಪ್ರೇರಣೆಯೊಂದಿಗೆ ಸಂಬಂಧಿಸಿದೆ. ಮನೋಭಾವನೆ ಎನ್ನುವಂಥದ್ದು ಪ್ರೇರಣೆ ಹೊಂದಿರುವಂಥದ್ದು. 9ನೇದು, ಮನೋಭಾವನೆಗಳು ಸಾಮಾಜಿಕ ಕ್ರಿಯೆಯನ್ನು ವಿವರಿಸುತ್ತದೆ. ಇದು ಮನೋಭಾವನೆಗಳ ಗುಣಲಕ್ಷಣಗಳು. 5 ಅಂಕಕ್ಕೆ 10 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇಂಪಾರ್ಟೆಂಟ್ ಆಗಿದೆ. ಪಾಯಿಂಟ್ಸ್ 9 ಇದೆ, ಸುಲಭ ಇದೆ, ಅರ್ಥ ಮಾಡ್ಕೊಳ್ಳಿ. ಇನ್ನು ವ್ಯಕ್ತಿತ್ವದ ವರ್ಗೀಕರಣವನ್ನು ಏನು ಹೇಳ್ತಾರೆ? ಥಾಮಸ್ ಅವರು ವ್ಯಕ್ತಿತ್ವ ವರ್ಗೀಕರಣವನ್ನು ಮಾಡ್ತಾರೆ. 1, ಫಿಲಿಸ್ಟೀನ್ ವ್ಯಕ್ತಿತ್ವ.
ಫಿಲಿಸ್ಟೈನ್ ವ್ಯಕ್ತಿತ್ವ, ಸಂಪ್ರದಾಯವಾದಿ ಸ್ವರೂಪದ್ದಾಗಿರ್ತದೆ ಅದು ಫಿಲಿಸ್ಟೈನ್ ವ್ಯಕ್ತಿತ್ವ. 2 ಬೊಹೆಮಿಯನ್ ವ್ಯಕ್ತಿತ್ವ. ಬೊಹೆಮಿನ್ ವ್ಯಕ್ತಿತ್ವ ಎಂಬುದು ಮನೋಧರ್ಮದ ಸ್ವರೂಪದ್ದಾಗಿರುತ್ತದೆ. ಬೊಹೆಮಿನ್ ವ್ಯಕ್ತಿತ್ವವು ಮನೋಧರ್ಮದ ಸ್ವರೂಪದ್ದಾಗಿರುತ್ತದೆ. ಇನ್ನು ಕ್ರಿಯೇಟಿವ್ ಪರ್ಸನಾಲಿಟಿ, ಕ್ರಿಯಾತ್ಮಕ ವ್ಯಕ್ತಿತ್ವ ಬೊಹೇಮಿಯನ್ ವ್ಯಕ್ತಿತ್ವದ ನಂತರದ ಹಂತವಾಗಿರುವುದು. ಅದು ಕೂಡ ಬದಲಾಗುತ್ತಿರುತ್ತದೆ. ಕ್ರಿಯಾತ್ಮಕ ವ್ಯಕ್ತಿತ್ವ ಇದು ವ್ಯಕ್ತಿತ್ವಗಳ ವರ್ಗೀಕರಣದಲ್ಲಿ ಬರ್ತದೆ. 1 ಫಿಲಿಸ್ಟೈನ್ ವ್ಯಕ್ತಿತ್ವ ಸಾಂಪ್ರದಾಯಿಕ ಸ್ವರೂಪದ್ದು, 2 ಬೊಹೇಮಿಯನ್ ವ್ಯಕ್ತಿತ್ವ ಮನೋಧರ್ಮದ ಸ್ವರೂಪದ್ದು. ಕ್ರಿಯಾತ್ಮಕ ವ್ಯಕ್ತಿತ್ವವು ಕ್ರಿಯೆಗೆ ಸಂಬಂಧಪಟ್ಟಂಥದ್ದು. ಅದು ವ್ಯಕ್ತಿತ್ವದ ವರ್ಗೀಕರಣದಲ್ಲಿ ಬರುವಂಥದ್ದು. ಇನ್ನು ನಾವು ಓದಬೇಕಾಗಿರುವಂಥದ್ದು ಫ್ರಾಂಕ್ಲಿನ್ ಹೆನ್ರಿ ಗಿಡ್ಡಿಂಗ್ ಅವರ ಪ್ರಭೇದ ಪ್ರಜ್ಞೆ. ಗಿಡ್ಡಿಂಗ್ ಅವರ ಪ್ರಭೇದ ಪ್ರಜ್ಞೆಯಲ್ಲಿ ಮಾನವ ಸಮಾಜವು ಸಾಮಾಜಿಕ ಪ್ರಜ್ಞೆಯ ಫಲವಾಗಿದೆ. ಆದಿಮಾನವ ಅನೇಕ ಶತಮಾನಗಳಿಂದ ಅಲೆಮಾರಿ ಗುಂಪುಗಳಲ್ಲಿ ಜೀವಿಸಿ ಕ್ರಮೇಣ ಪ್ರಭೇದ ಪ್ರಜ್ಞೆಯನ್ನು ಕಂಡುಕೊಂಡಿರುವಂಥದ್ದು. ನಾವು, ನಮ್ಮವರು ಎಂಬ ಭಾವನೆ ಬಂದಿರುವಂಥದ್ದು. ಸಮೂಹ ಏನು ಮಾಡ್ತದೆ, ಪ್ರತಿಯೊಂದು ತನ್ನದೇ ಆದಂತಹ ನಂಬಿಕೆ ವ್ಯವಸ್ಥೆ, ಸಂಪ್ರದಾಯಗಳು, ಆಚರಣೆಗಳು ಮತ್ತು ಆಸಕ್ತಿಗಳನ್ನು ಬೆಳೆಸಿಕೊಂಡು ನಿಸರ್ಗದೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ತಾ ಪರಸ್ಪರ ಸಂಬಂಧವನ್ನು ಮಾಡ್ತದೆ. ಈ ಪ್ರಭೇದ ಪ್ರಜ್ಞೆಯಲ್ಲಿ ಗಿಡ್ಡಿಂಗ್ ಅವರು ಹೇಳುವಂತೆ ತಾಳ್ಮೆ ಮತ್ತು ನಿಕಟತೆಗೆ ದಾರಿ ಮಾಡಿಕೊಡ್ತದೆ. ಗಿಡ್ಡಿಂಗ್ ಅವರ ಪ್ರಕಾರ 4 ರೀತಿಯ ಪ್ರಭೇದ ಪ್ರಜ್ಞೆಯನ್ನು ಅವರು ವಿವರಿಸ್ತಾರೆ. ಆ 4 ರೀತಿಯ ಪ್ರಭೇದ ಪ್ರಜ್ಞೆ ಎನ್ನುವಂಥದ್ದು ಸಾಮಾಜಿಕವಲ್ಲದ, ಸಮಾಜದ ವಿರೋಧಿ, ಮಿಥ್ಯಾ ಸಾಮಾಜಿಕ ವರ್ಗ. ಗಿಡ್ಡಿಂಗ್ ಅವರ 4 ಪ್ರಭೇದ ಪ್ರಜ್ಞೆ: ಸಾಮಾಜಿಕವಲ್ಲದ, ಸಮಾಜ ವಿರೋಧಿ, ಮಿಥ್ಯಾ ಸಾಮಾಜಿಕ ವರ್ಗ. ಇನ್ನು ಯಾವುದನ್ನು ಓದ್ಕೊಳ್ಳಿಕ್ಕಿದೆ, ಪಾಯಿಂಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿ. ಪಾಯಿಂಟ್ಸನ್ನು ಬಾಯ್ಪಾಠ ಮಾಡಿ ಆದರೂ ಕಲೀರಿ ಸ್ನೇಹಿತರೆ. ನಮಗೆ ಪಾಯಿಂಟ್ಸೇ ಬೇಕಾಗಿರುವಂಥದ್ದು. ಆ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಯಾವುದೇ ಒಂದು ಪ್ರಶ್ನೆಗೆ 1-2 ಪಾಯಿಂಟ್ಸ್ ನಮಗೆ ಗೊತ್ತಿದ್ದರೆ ಸಾಕು. ಅದನ್ನೇ ಇಟ್ಕೊಂಡು ನಮಗೆ ತುಂಬಾ ಪುಟದಷ್ಟು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ನಮಗೆ ಮುಖ್ಯವಾಗಿ ಪಾಯಿಂಟ್ಸ್ ತುಂಬಾ ಅವಶ್ಯಕ. ಪಾಯಿಂಟ್ಸ್ ಸರಿಯಾಗಿ ಬಾಯ್ಪಾಠ ಮಾಡಿ ಆದರೂ ಕಲೀರಿ. ನಂತರ ವಿವರಣೆಗೆ ಹೆಚ್ಚು ತಲೆ ಕೆಡಿಸಿಕೊಳ್ಬೇಡಿ. ವಿವರಣೆಯ ಬಗ್ಗೆ ಚಿಂತೆ ಕೂಡ ಮಾಡಬೇಡಿ. ವಿವರಣೆ ನಿಮಗೆ ಎಷ್ಟು ಸಾಧ್ಯವೋ, ಹೇಗೆ ಬರೀಲಿಕ್ಕೆ ಅನುಕೂಲ ಆಗ್ತದೋ, ನೀವು ಅದನ್ನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರೋ, ನೀವು ಕೇಳಿರುವಂಥದ್ದು, ನೀವು ತಿಳ್ಕೊಂಡಿರುವಂಥದ್ದನ್ನು ಬರಿತಾ ಹೋಗುವಂಥದ್ದು ಅಷ್ಟೇ ಮಾಡಿ. ಯುಟೋಪಿಯಾ ಅವರ ಸಾಮಾಜಿಕ ವ್ಯವಸ್ಥೆ 5 ಅಂಕಕ್ಕೆ ಕೇಳಿದ್ದಾರೆ. ಯುಟೋಪಿಯಾ ಸಾಮಾಜಿಕ ವ್ಯವಸ್ಥೆ. ಯುಟೋಪಿಯಾದ ಸಾಮಾಜಿಕ ಲಕ್ಷಣಗಳಲ್ಲಿದೆ. ಅದರ ಯು ಅಂದರೆ ಇಲ್ಲ, ಟೂಪ್ಸ್ ಅಂದರೆ ಸ್ಥಳ. ಇಲ್ಲ ಮತ್ತು ಸ್ಥಳ ಇಲ್ಲ. ಯು ಅಂದರೆ ಇಲ್ಲ, ಟೂಪ್ಸ್ ಅಂದರೆ ಸ್ಥಳ ಎನ್ನುವಂಥ ಅರ್ಥ. ಯುಟೋಪಿಯಾದ ಸಮಾಜದ ಲಕ್ಷಣದ ಬಗ್ಗೆ ಆರ್ಥಿಕ ಸಮಾನತೆಯ ಬಗ್ಗೆ ನಿರುದ್ಯೋಗ ಸಮಸ್ಯೆಯ ಅನುಪಸ್ಥಿತಿ, ಸಹಕಾರದ ಮಹತ್ವ, ಶೋಭಾಚಾರದ ಅನುಪಸ್ಥಿತಿ, ಸರಳವಾದ, ಪ್ರಾಯೋಗಿಕವಾದ, ಆರಾಮದಾಯಕರವಾದ ಉಡುಪುಗಳನ್ನು ಉಪಯೋಗಿಸಲು ಶಿಫಾರಸು ಮಾಡುವಂಥದ್ದು ಶೋಭಾಚಾರದ ಅನುಪಸ್ಥಿತಿ. ಶಿಕ್ಷಣದ ಬಗೆಗಳು ಮತ್ತು ಶಿಕ್ಷಣದ ಬಗೆಗಳು. ಶಿಕ್ಷೆ ಎನ್ನಿಸುವಂಥದ್ದು ಯುದ್ಧದ ಅನುಪಸ್ಥಿತಿ. ಇವಿಷ್ಟು ಯುಟೋಪಿಯಾದ ಸಮಾಜದ ಲಕ್ಷಣಗಳು. ಇನ್ನೊಮ್ಮೆ ಹೇಳ್ತಾ ಹೋಗುವ: ಆರ್ಥಿಕ ಸಮಾನತೆ, ನಿರುದ್ಯೋಗ ಸಮಸ್ಯೆಯ ಅನುಪಸ್ಥಿತಿ, ಸಹಕಾರದ ಮಹತ್ವ, ಶೋಭಾಚಾರದ ಅನುಪಸ್ಥಿತಿ, ಶಿಕ್ಷಣದ ಬಗೆಗಳು, ಶಿಕ್ಷೆ, ಯುದ್ಧದ ಅನುಪಸ್ಥಿತಿ. ಇವಿಷ್ಟು ವಿಚಾರಗಳು ಅದರಲ್ಲಿ ಬರ್ತದೆ. ಅದನ್ನೇ ಪಾಯಿಂಟ್ಸನ್ನು ವಿವರಿಸ್ತಾ ಹೋದರೆ ಆಯಿತು. 10 ಅಂಕಕ್ಕೆ ಬಂದಾಗ 3-4 ಪುಟದಷ್ಟು ನಿಮ್ಮ ಉತ್ತರ ಇರಲಿ. ಇನ್ನು ನಾವು 4 ಬ್ಲಾಕ್ 4ಕ್ಕೆ ಬಂದೆವು. ಅಲ್ಲಿ ಕಾರ್ಲ್
ಮ್ಯಾನ್ ಹಿಮ್ಮರ ಬಗ್ಗೆ 5 ಅಂಕಕ್ಕೆ ಕೇಳ್ತಾರೆ. ಕಾರ್ಲ್ ಮ್ಯಾನ್ ಹಿಮ್ ಏನು ಹೇಳ್ತಾರೆ, ಅವರು ಯಹೂದಿ ಕುಟುಂಬದ ಮಧ್ಯಮ ವರ್ಗದಲ್ಲಿ ಜನ್ಮ ತಾಳಿದ್ರು. ಹಂಗೇರಿ ಜರ್ಮನಿಗಳೆರಡರಲ್ಲೂ ಕೂಡ ದೇಶಗಳ ಮಿಶ್ರಿತ ಹಿನ್ನೆಲೆಯನ್ನು ಹೊಂದಿದ್ದಾರೆ. ಯುವ ಹುಡುಗನಾಗಿ ಸ್ಥಳೀಯ ಶಾಲೆಗೆ ಹೋಗುತ್ತಿದ್ದ ಅವರು ಹಂಗೇರಿಯಾದಲ್ಲಿನ ಬುದಾಪೆಸ್ಟ್ನ ವಿಶ್ವವಿದ್ಯಾನಿಲಯದಲ್ಲಿ ಉನ್ನತ ಶಿಕ್ಷಣವನ್ನು ಹೊಂದಿದ್ರು. ತಮ್ಮ ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಜರ್ಮನಿನ ಬರ್ಲಿನ್ಗೆ ಪ್ರಯಾಣ ಬೆಳೆಸಿ ಜಾರ್ಜ್ ಸಿಮ್ಮೆಲ್ ಅವರ ಮಾರ್ಗದರ್ಶನದಲ್ಲಿ ಅಧ್ಯಯನವನ್ನು ಮಾಡಿದರು. ತನ್ನದೇ ಆದ ಮನೋವೃತ್ತಿಯುಳ್ಳ ಇತರರೊಂದಿಗೆ ಬುದಾಪೆಸ್ಟ್ಗೆ ಹಿಂದಿರುಗಿದ ಮೇಲೆ ಹಂಗೇರಿಯ ಜನತೆಗೆ ಮುಕ್ತ ಶಾಲೆಗಳನ್ನು ರಚಿಸ್ತಾರೆ. ಈ ರೀತಿಯ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ಜ್ಞಾನದ ಸಮಾಜಶಾಸ್ತ್ರದ ಪಿತಾಮಹ ಯಾರು? ಕಾರ್ಲ್ ಮ್ಯಾನ್ ಹಿಮ್. ಯಾರು ಅವರು? ಜ್ಞಾನದ ಸಮಾಜಶಾಸ್ತ್ರದ ಪಿತಾಮಹ. ಜ್ಞಾನದ ಸಮಾಜಶಾಸ್ತ್ರದ ಪಿತಾಮಹ ಆಗಿರುವಂಥವರು. ಅವರ ಒಂದು ವಿಚಾರದಲ್ಲಿ ಮ್ಯಾನ್ ಹಿಮ್ ಜ್ಞಾನದ ಸಮಾಜಶಾಸ್ತ್ರದಲ್ಲಿ 3 ಸ್ತರಗಳನ್ನು ಮುಖ್ಯವಾಗಿ ಹೇಳ್ತಾರೆ. ಒಂದು ಕ್ರಮಬದ್ಧ ಅಥವಾ ಸಾಮಾನ್ಯ ಸಮಾಜಶಾಸ್ತ್ರ. ಕ್ರಮಬದ್ಧ ಅಥವಾ ಸಾಮಾನ್ಯ ಸಮಾಜಶಾಸ್ತ್ರ. ಕ್ರಮಬದ್ಧ ಅಥವಾ ಸಾಮಾನ್ಯ ಸಮಾಜಶಾಸ್ತ್ರ. ತೌಲನಿಕ ಸಮಾಜಶಾಸ್ತ್ರ. ತೌಲನಿಕ ಸಮಾಜಶಾಸ್ತ್ರ. ರಾಚನಿಕ ಸಮಾಜಶಾಸ್ತ್ರ. ಅದರಲ್ಲಿ 2 ವಿಧ. ಸ್ಥಿತಿ ಸಮಾಜಶಾಸ್ತ್ರ ಮತ್ತು ಚಲನಶೀಲ ಸಮಾಜಶಾಸ್ತ್ರ. ಸ್ಥಿತಿ ಸಮಾಜಶಾಸ್ತ್ರ, ಚಲನಶೀಲ ಸಮಾಜಶಾಸ್ತ್ರ, ತೌಲನಿಕ ಸಮಾಜಶಾಸ್ತ್ರ, ರಾಚನಿಕ ಸಮಾಜಶಾಸ್ತ್ರ. ಇದು ಮ್ಯಾನ್ ಹಿಮ್ ಅವರ ಸಮಾಜಶಾಸ್ತ್ರದ ಸ್ತರಗಳಲ್ಲಿ ಕ್ರಮಬದ್ಧ ಅಥವಾ ಸಾಮಾನ್ಯ ಸಮಾಜಶಾಸ್ತ್ರ. ತೌಲನಿಕ ಸಮಾಜಶಾಸ್ತ್ರ, ತೌಲನಿಕ ಸಮಾಜಶಾಸ್ತ್ರ, ರಾಚನಿಕ ಸಮಾಜಶಾಸ್ತ್ರದಲ್ಲಿ ಸ್ಥಿತಿ ಸಮಾಜಶಾಸ್ತ್ರ ಮತ್ತು ಚಲನಶೀಲ ಸಮಾಜಶಾಸ್ತ್ರ ಬರ್ತದೆ. ಇನ್ನು ಬರುವಂತಹ ಮುಖ್ಯವಾದ ಪಾಠ ಮನು ಮಹಿಳೆ ಅಂತಸ್ತಿನ ಬಗ್ಗೆ 15 ಅಂಕಕ್ಕೆ ಕೇಳಿದ್ದಾರೆ. ಯಾರು ಮನು ಅಂದರೆ? ಮನುಸ್ಮೃತಿ ಅಥವಾ ಧರ್ಮಶಾಸ್ತ್ರ ಅವರಿಂದ ಬರೆಯಲ್ಪಟ್ಟಿರುವಂಥದ್ದನ್ನು ಕಾಣ್ಬೋದು. ಸುಮಾರು ಪುರಾತನ ಕಾಲದಿಂದಲೂ ಭಾರತೀಯ ಸಂಸ್ಕೃತಿ ನಾಗರಿಕತೆಗಳ ಜೊತೆಗೆ ಮನು ಅವರ ಹೆಸರು ನಿಕಟವಾಗಿ ತಿಳಿದುಕೊಂಡು ಬಂದಿರುವಂಥದ್ದು. ಮನು ಅವರ ಬರಹಗಳು ಹಿಂದೂ ಸಂಪ್ರದಾಯ, ಸಂಸ್ಕೃತಿ, ಜೀವನ ವಿಧಾನಗಳು, ಆಚರಣೆಗಳು, ಸಾಮಾಜಿಕ, ರಾಜಕೀಯ, ಆರ್ಥಿಕ ಚಿಂತನೆ ಮೇಲೆ ಮಹತ್ತರವಾದ ಪರಿಣಾಮವನ್ನುಂಟು ಮಾಡುವಂಥ ವಿಚಾರ ಆಗಿದೆ. ಪುರಾಣ ಕಥೆಗಳಲ್ಲಿ ಮನು ಅವರನ್ನು ಬ್ರಹ್ಮನ ಸೃಷ್ಟಿಯ ಪ್ರಥಮ ಮಗನಾಗಿ ಪರಿಗಣಿಸಲಾಗಿದೆ. ಬ್ರಹ್ಮನು ತನ್ನ ಸೃಷ್ಟಿಯ ಯೋಜನೆಯಾಗಿ ಮಾನವ ಜನಾಂಗವನ್ನು ಪ್ರಾರಂಭಿಸಲಿಕ್ಕೆ ಮನುವನ್ನು ಸೃಷ್ಟಿಸಿದ. ಹಾಗಾಗಿ ಬ್ರಹ್ಮದೇವ ಮನುವಿಗೆ ಸ್ಮೃತಿಗಳನ್ನು ಬೋಧಿಸಿದ. ನಂತರ ಮನು ಇತರೆ ಋಷಿಗಳಿಗೆ ಹಾಗೂ ಪ್ರಾಜ್ಞರಿಗೆ ಈ ಜ್ಞಾನವನ್ನು ಹರಡಿದರು. ಪವಿತ್ರ ಗ್ರಂಥ ಅಗ್ನಿಪುರಾಣ ಸ್ವಯಂಭುವ ಮನುವಿಗೆ ಅನ್ವಯಿಸುತ್ತದೆ. ಇದರರ್ಥ ಮನು ತಾನಾಗಿಯೇ ಸೃಷ್ಟಿಸಿಕೊಂಡವರು ಹಾಗೂ ರಾಜತ್ವದ ಅಧಿಕಾರವನ್ನು ಬೇರ್ಪಡಿಸಿದವರು ಎಂದಾಗುತ್ತದೆ. ಮನು ತಾನಾಗಿಯೇ ಸೃಷ್ಟಿಗೊಂಡ ನಂತರ ಮಾನವ ಇತಿಹಾಸದ ವಿವಿಧ ಘಟ್ಟಗಳಲ್ಲಿ ವಿವಿಧ ಜೀವಿಗಳ ಸೃಷ್ಟಿಯಲ್ಲಿ ಸಹಾಯ ಮಾಡಿದ್ದಾರೆಂದು ನಂಬಿಕೆ ಕೂಡ ಇದೆ. ಧರ್ಮ, ಮೂಲ ಮತ್ತು ಬಗೆಗಳ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ಮುಖ್ಯವಾಗಿ ಮನು ಅವರು ಗುರುತಿಸಿರುವಂಥ 5 ಮೂಲಗಳು ಈ ರೀತಿಯಾಗಿದೆ. ಪರಮದತ್ತಾಧಿಕಾರವನ್ನು ಹೊಂದಿ ರಚಿತಗೊಂಡಿರುವ ವೇದಗಳು ಪವಿತ್ರ ಧರ್ಮದ ಮೊದಲ ಮೂಲವಾಗಿದೆ. ಪರಮದತ್ತಾಧಿಕಾರವನ್ನು ಹೊಂದಿ ರಚಿತಗೊಂಡಿರುವಂತಹ ವೇದಗಳು ಪವಿತ್ರ ಧರ್ಮದ ಮೊದಲ ಮೂಲವಾಗಿದೆ. 2 ಧರ್ಮಶಾಸ್ತ್ರಗಳು ಮತ್ತು ಸ್ಮೃತಿಗಳನ್ನು ಎರಡನೇ ಮೂಲವು ಒಳಗೊಂಡಿದೆ. ಧರ್ಮಶಾಸ್ತ್ರ ಮತ್ತು ಸ್ಮೃತಿಗಳನ್ನು ಎರಡನೆಯ ಮೂಲಗಳು ಒಳಗೊಂಡಿದೆ. 3ನೇದು ವೇದಗಳನ್ನು ಬಲ್ಲವರಿಂದ ಬಂದ ಸಂಪ್ರದಾಯ ಹಾಗೂ ಆಚರಣೆಗಳು ಧರ್ಮದ 3ನೇ ಮೂಲವಾಗಿದೆ. ವೇದಗಳನ್ನು ಬಲ್ಲವರಿಂದ ಬಂದ ಸಂಪ್ರದಾಯ ಹಾಗೂ ಆಚರಣೆಗಳು ಧರ್ಮದ 3ನೇ ಮೂಲವಾಗಿದೆ. ಶುದ್ಧ ಮನಸ್ಸುಳ್ಳ ಧರ್ಮದ ವಿಶ್ಲೇಷಣೆಯಲ್ಲಿ ಸ್ವಾರ್ಥ ಮನೋಭಾವ ಪ್ರೇರಣೆ ಇಲ್ಲದ ಸಾಧು ಸ್ವಭಾವದ ವ್ಯಕ್ತಿಗಳಿಂದ ವಿಶ್ಲೇಷಣೆಯನ್ನು ನೀಡಲಾಗಿದೆ. ಶುದ್ಧ ಮನಸ್ಸುಳ್ಳ ಹಾಗೂ ಧರ್ಮದ ವಿಶ್ಲೇಷಣೆಯಲ್ಲಿ ಸ್ವಾರ್ಥ ಮನೋಭಾವ ಪ್ರೇರಣೆ ಇಲ್ಲದ ಸಾಧು ಸ್ವಭಾವದ ವ್ಯಕ್ತಿಗಳಿಂದ ವಿಶ್ಲೇಷಣೆ ನೀಡಲಾಗಿದೆ. 5 ಪ್ರಜ್ಞೆಯು ಧರ್ಮದ ಅಂತಿಮ ಮೂಲವಾಗಿದೆ. ಪ್ರಜ್ಞೆಯು ಧರ್ಮದ ಅಂತಿಮ ಮೂಲವಾಗಿದೆ. ಇನ್ನು ಧರ್ಮದ ಬಗೆಗಳನ್ನು ನೋಡಿದರೆ ಸಾಮಾನ್ಯ ಧರ್ಮ,
ರಾಜಧರ್ಮ, ಸಾಮಾನ್ಯ ಧರ್ಮ, ರಾಜಧರ್ಮ, ಆಶ್ರಮ ಧರ್ಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಆಶ್ರಮ. 4ನೇದು ವರ್ಣಧರ್ಮ. ವರ್ಣಧರ್ಮದಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಎನ್ನುವಂಥ 4 ಧರ್ಮವನ್ನು ಕಾಣ್ಬೋದು. ಇನ್ನು ಸ್ತ್ರೀ ಧರ್ಮ, ದಾಂಪತ್ಯ ಧರ್ಮ, ಸ್ತ್ರೀ ಧರ್ಮ, ಆಮೇಲೆ ದಾಂಪತ್ಯ ಧರ್ಮ, ಆಪತ್ ಧರ್ಮ. ವರ್ಣ ಮತ್ತು ಜಾತಿ ಅಥವಾ ಶೂದ್ರರ ಅಂತಸ್ತಿನಲ್ಲಿ ವರ್ಣ ವ್ಯವಸ್ಥೆ, ಪವಿತ್ರ ಕಾನೂನುಗಳು, ಬ್ರಾಹ್ಮಣರ ಕರ್ತವ್ಯ, ಕ್ಷತ್ರಿಯರು ರಾಜ್ಯವನ್ನು ರಕ್ಷಿಸುವುದು, ಇದೆಲ್ಲ ಕೂಡ ಪಾಯಿಂಟ್ಸ್ಗಳನ್ನು ಹಾಕ್ತಾ ಬರೆದ್ರೆ ಆಯಿತು. ಇನ್ನು ಬರುವಂಥ ಮುಖ್ಯ ಪಾಯಿಂಟ್ಸ್, ಮನುವಿನ ವಿಚಾರದಲ್ಲಿ ಮಹಿಳೆಯ ಅಂತಸ್ತಿನ ಬಗ್ಗೆ 15 ಅಂಕಕ್ಕೆ ಕೇಳಿದ್ದಾರೆ. ಇದನ್ನು ನಾವು ಪಾಯಿಂಟ್ಸ್ ರೀತಿಯಲ್ಲಿ ಕಲಿತಾ ಹೋಗುವ, ಪಾಯಿಂಟ್ಸ್ ರೀತಿಯಲ್ಲಿ ನಾವು ನೋಡ್ತಾ ಹೋಗುವ. ಮನು ಅವರು ಸಮಾಜದಲ್ಲಿ ಒಂದು ಕಾಲದಲ್ಲಿ ಮಹಿಳೆಗೆ ಗೌರವಾನ್ವಿತ ಉನ್ನತ ಸ್ಥಾನವನ್ನು ಹೊಂದಿದ್ದ ಮಹಿಳೆಯರಾಗಿದ್ದಾರಿಂದಾಗಿ ಪುರಾತನ ಭಾರತದಲ್ಲಿ ಮಹಿಳೆಯ ಅಂತಸ್ತನ್ನು ಅಧ್ಯಯನ ಮಾಡಬೇಕಾದ ಅಗತ್ಯವಿದೆ. ಭಾರತಕ್ಕೆ ವೇದಗಳನ್ನು ತಂದಂತಹ ಆರ್ಯ ಸಮಾಜದಲ್ಲಿ ಮಹಿಳೆಯರಿಗೆ ಮೇಲ್ಪಟ್ಟ ಸ್ಥಾನವನ್ನು ನೀಡಿದರು. ಉತ್ತಮ ಅಂತಸ್ತಿನಿಂದ ಮಹಿಳೆಯರು ವಂಚಿತರಾಗಲಿಕ್ಕೆ ಮನುಸ್ಮೃತಿಯಲ್ಲಿ ಹಲವು ನಿರ್ಬಂಧಗಳನ್ನು ನಮೂದಿಸಲಾಗಿದೆ. ಮಹಿಳೆಯರ ಅಂತಸ್ತು ಕುರಿತಂತೆ ಮನು ಅವರ ಅಭಿಪ್ರಾಯವು ಅಸಂಬದ್ಧವಾಗಿದ್ದು ಹಲವು ಸಂದರ್ಭಗಳಲ್ಲಿ ಸ್ವರೂಪದಲ್ಲಿ ಭೇದನಾತ್ಮಕವಾದುದಾಗಿದೆ. ಕೆಲವು ಶ್ಲೋಕಗಳಲ್ಲಿ ಸಮಾಜದ ಮಹತ್ವವುಳ್ಳ ಆಭರಣ ಹಾಗೂ ಮನೆಯ ಜ್ಯೋತಿಯಾಗಿ ಮಹಿಳೆಯರನ್ನು ಮನು ಅವರು ಪ್ರಶಂಸಿಸಿದ್ದಾರೆ. ಕುಟುಂಬವನ್ನು ನೋಡಿಕೊಳ್ಳುವ, ಮಕ್ಕಳನ್ನು ಸಾಕುವ ಮಹಿಳೆಯರ ಹೃದಯ ಕೋಮಲತೆಯನ್ನು ಮನು ಅವರು ಪ್ರಶಂಸಿಸಿದ್ದಾರೆ. ಸಂಪತ್ತಿನ ದೇವತೆಯ ಸಂಕೇತಳಾಗಿ ಮಹಿಳೆಯರನ್ನು ಅವರು ಪರಿಗಣಿಸಿದ್ದಾರೆ. ಎಲ್ಲಿ ಮಹಿಳೆಯರನ್ನು ಗೌರವಿಸುತ್ತಾರೋ ಅಲ್ಲಿ ದೇವರುಗಳು ನೆಲೆಸಿರುತ್ತಾರೆ. ಕೆಲವು ಶ್ಲೋಕಗಳಲ್ಲಿ ಸ್ವಾತಂತ್ರ್ಯಕ್ಕೆ ಮಹಿಳೆಯರು ಅರ್ಹವಲ್ಲ ಎಂದು ಮನುವೇ ಹೇಳಿದ್ದಾನೆ. ಒಂದು ಕಡೆಯಲ್ಲಿ ಅವನು ಒಳ್ಳೆಯದನ್ನು ಹೇಳ್ತಾ ಇದ್ದಾನೆ, ಸ್ತ್ರೀಯರಿಗೆ ಗೌರವವನ್ನು ಕೊಡ್ತಾ ಇದ್ದಾನೆ. ಮತ್ತೊಂದು ಕಡೆಯಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ ಶೋಕವನ್ನು ಹೇಳುವಾಗಿಲ್ಲ, ಮಹಿಳೆಯರು ಶೋಕ ಹೇಳಲಿಕ್ಕೆ, ಶ್ಲೋಕ ಹೇಳಲಿಕ್ಕೆ ಅನರ್ಹರು ಅಂತ ಹೇಳುವಂಥದ್ದು. ಮಹಿಳೆಯರ ಮೇಲೆ ಹಲವು ನಿರ್ಬಂಧನೆಗಳನ್ನು ಮನುಸ್ಮೃತಿ ಹಾಕಿದೆ, ಹಲವು ನಿರ್ಬಂಧಗಳನ್ನು ಹಾಕಿದೆ. ಯಜ್ಞಯಾಗಾದಿಗಳನ್ನು ನೆರವೇರಿಸಲಿಕ್ಕೆ ಮಹಿಳೆಯರಿಗೆ ಹಕ್ಕು ಇರಲಿಲ್ಲ. ಮನು ಅವರು ಅವಲೋಕಿಸಿರುವಂತೆ ಮಹಿಳೆಯರು ಸಾಮಾನ್ಯವಾಗಿ ಬುದ್ಧಿವಂತಿಕೆಯಲ್ಲಿ ಪುರುಷರಿಗಿಂತ ಕೆಳಮಟ್ಟದವರಾಗಿರುತ್ತಾರೆ. ಬುದ್ಧಿವಂತದಲ್ಲಿ ಪುರುಷರಿಗಿಂತ ಕೆಳಮಟ್ಟದವರಾಗಿರುತ್ತಾರೆ. ಪತಿಯನ್ನು ಪತ್ನಿ ಹಿಂದಿಕ್ಕಿದರೆ ಅಥವಾ ಪತಿಯ ಮೇಲೆ ಪ್ರಭುತ್ವ ಸಾಧಿಸಲು ಪ್ರಯತ್ನಿಸಿದರೆ ಆಕೆಯು ಹಲವಾರು ಕಾಯಿಲೆಗಳಿಗೆ ತುತ್ತಾಗಬೇಕಾಗುತ್ತದೆ ಎಂದು ಮನು ಅವರು ಹೇಳುತ್ತಾರೆ. ಪತ್ನಿಯು ತಪ್ಪು ನಡೆವಳಿಕೆಗಳಿಗೆ ಒಳಗಾದಾಗ ಪತಿಯಾದವನು ಹೊಡೆಯಲು, ಶಿಕ್ಷಿಸಲು ಅನುಮತಿ ನೀಡಲಾಗುತ್ತೆ. ಗಂಡು ಮಗುವಿಗೆ ಜನ್ಮ ನೀಡಲು ವಿಫಲಳಾದಾಗ, ಹೆಣ್ಣು ಮಕ್ಕಳಿಗೆ ಮಾತ್ರವೇ ಜನ್ಮ ನೀಡಿದಾಗ ಅಥವಾ ಬಂಜೆಯಾದಾಗ ಪತಿಯಾದವನು 2ನೇ ವಿವಾಹವನ್ನು ಮಾಡಿಕೊಳ್ಳಬಹುದು. ಪತಿಗೆ ನಿಷ್ಠೆಯಿಲ್ಲದ ಅಥವಾ ಜಾರಿಣಿಯಾದ ಮಹಿಳೆ ಮೇಲೆ ದಂಡಗಳ ಹಲವಾರು ಬಗೆಗಳನ್ನು ಮನು ಅವರು ಹಾಕಿದ್ದಾರೆ. ಪತ್ನಿಯ ಕೇವಲ ತನ್ನ ಮನೆಯ ಯಜಮಾನಿ, ಒಡತಿಯಾಗಿದ್ದು ನನ್ನ ಮನೆಯ 4 ಗೋಡೆಯ ಒಳಗಡೆ ಮಾತ್ರ ಪ್ರಭಾವ ಬೀರುತ್ತದೆ. ಮನೆಯ ಆರ್ಥಿಕ ವಿಚಾರಗಳ ಬಗ್ಗೆ ನಿಯಂತ್ರಣದ ದತ್ತಾಧಿಕಾರವನ್ನು ಅವಳು ಹೊಂದಿರುತ್ತಾಳೆ ಹಾಗೂ ಮನೆಯ ಸುಲಲಿತ ನಿರ್ವಹಣೆಗೆ ಅಗತ್ಯವಾದ ಸರಕುಗಳನ್ನು ಸರಿದೂಗಿಸುತ್ತಾಳೆ. ಪತ್ನಿಯರನ್ನು ಪತಿಯಾದವರು ಗೌರವಿಸಬೇಕು ಹಾಗೂ ಮಕ್ಕಳು ತಾಯಿಯನ್ನು ಗೌರವಿಸಬೇಕು. 7ನೇ ಪಾಯಿಂಟ್ಸಲ್ಲಿ ಹೀಗಾಗಿ ಮಹಿಳೆಯರು ಸವಲತ್ತುಗಳನ್ನು, ಅಂತಸ್ತುಗಳಿಂದ ವಂಚಿತರಾಗುತ್ತಾರೆ. ವೇದಗಳನ್ನು ಕಲಿಯಲಿಕ್ಕೆ, ಸಂಸ್ಕೃತ ಭಾಷೆಯನ್ನು ಅಧ್ಯಯನ ಮಾಡಲಿಕ್ಕೆ ಅಥವಾ ಗುರುಕುಲಕ್ಕೆ ಹೋಗುವುದಕ್ಕೆ ನಿಷೇಧ ಹೇರಿರುವುದರಿಂದಾಗಿ ಮಹಿಳೆಯರು ಅಜ್ಞಾನಿ ಹಾಗೂ ಅನಕ್ಷರಸ್ಥರಾಗುವುದಕ್ಕೆ ಪ್ರಾರಂಭಗೊಂಡರು. ಈ ಅಂತಸ್ತಿನ ಕ್ಷೀಣಿಸುವಿಕೆಯ ಪಿತೃಪ್ರಧಾನಾತ್ಮಕ ಸಂಪ್ರದಾಯವನ್ನು ಬಲಗೊಳಿಸುವುದರಲ್ಲಿ ಮಾತ್ರವೇ ಸಹಾಯ ಮಾಡಿತು ಹಾಗೂ ಭಾರತೀಯ ಸಮಾಜದಲ್ಲಿ ಮಹಿಳೆಯರ ಮೇಲೆ ನಿಯಂತ್ರಣ ಕೂಡ ಹಾಕಿತು. ಮಹಿಳೆಯರ ಬಗೆಗೆ ಅಸಂಬದ್ಧ ಉಲ್ಲೇಖನಗಳನ್ನು ಮನುಸ್ಮೃತಿ ನೀಡಿದೆ. ಹೀಗೆ ಕೆಲವು ಶ್ಲೋಕಗಳಲ್ಲಿ ಮಹಿಳೆಯರನ್ನು ಮನು ಅವರು ಪ್ರಶಂಸಿಸಿದ್ದಾರೆ ಹಾಗೂ ಅವರ ಏಳಿಗೆಗೋಸ್ಕರ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಆದರೆ ಇತರೆ ವಿಚಾರಗಳಲ್ಲಿ ಅವರು ನೀಡಿರುವ ಅಭಿಪ್ರಾಯಗಳು ಮಹಿಳೆಯರ ಭೌತಿಕ ಬೆಳವಣಿಗೆಯನ್ನು ಹಾಗೂ ಅಭಿವೃದ್ಧಿಯನ್ನು ನಿರ್ಬಂಧಿಸಿದೆ. ಕೆಳಮಟ್ಟದ ಅಂತಸ್ತಿಗೆ ಅವರನ್ನು ದೂಡಲ್ಪಟ್ಟಿದೆ.
ಇನ್ನು ಕೌಟಿಲ್ಯನ ಬಗ್ಗೆ ಯಾವ ಪ್ರಶ್ನೆ ಬಂದಿದೆ ಅಂತ ನೋಡ್ತಾ ಹೋಗುವ. ಅಲ್ಲಿ ಅಷ್ಟು ಮುಖ್ಯವಾದ ಪ್ರಶ್ನೆಗಳಿಲ್ಲ. ಇನ್ನು ಬಸವೇಶ್ವರರ ಬಗ್ಗೆ 15 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಬಸವಣ್ಣನವರು ಶೈವ ಬ್ರಾಹ್ಮಣರಾದ ಮಾದರಸ ಹಾಗೂ ಪತ್ನಿ ಮದಲಾಂಬಿಕೆ ಇವರುಗಳಿಗೆ ಬಸವೇಶ್ವರರು ಜನ್ಮ ಪಡೆದರು. ಉತ್ತರ ಕರ್ನಾಟಕ ಭಾರತದಲ್ಲಿನ ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಬಸವೇಶ್ವರರು ಜನಿಸಿದರು. ಬಸವೇಶ್ವರವರ ತಾಯಿ ಬಂದಿರುವ ಸ್ಥಳವಾದ ಇಂಗ್ಲೇಶ್ವರನ್ನಲ್ಲಿ ಅವರು ಜನಿಸಿದ್ದಾರೆ. ಬಸವೇಶ್ವರರಿಗಿಂತ 12 ವರ್ಷಗಳಿಗಿಂತ ಹಿರಿಯರಾದ ಅಕ್ಕ ನಾಗಮ್ಮ ಎಂಬ ಹಿರಿಯ ಮಗಳಿದ್ದರು. ಬಸವಣ್ಣನವರಿಗೆ 4 ವರ್ಷವಾಗಿದ್ದಾಗ ಅವರಿಗಿಂತಲೂ 12 ವರ್ಷ ದೊಡ್ಡವರಾಗಿದ್ದ ಅಕ್ಕನನ್ನು ಚಿಕ್ಕ ಸೋದರ ಮಾವನಿಗೆ ವಿವಾಹ ಮಾಡಿಕೊಡಲಾಯಿತು. ಚಿಕ್ಕ ವಯಸ್ಸಿನಲ್ಲಿ ಬಸವೇಶ್ವರರು ಅರ್ಥರಹಿತವೆಂದು ಪರಿಗಣಿಸಿದ ಆಚರಣೆಗಳಿಗೆ ವಿರೋಧದ ಕಿಡಿಯನ್ನು ತೋರಿಸಿದ್ದರು. ಪವಿತ್ರ ಜನಿವಾರವನ್ನು ತೊಡುವ ವಯಸ್ಸಿನಲ್ಲಿ ಜನ್ಮದಾತರ ಜೊತೆ ಚರ್ಚಿಸಲಾಯಿತು. ಅವರು ಕಟುವಾಗಿ ಉಪನಯನ ಸಂಸ್ಕಾರವನ್ನು ವಿರೋಧಿಸಿದರು ಹಾಗೂ ಆಚರಣೆಗಳನ್ನು ಆಚರಿಸುವುದನ್ನು ತಿರಸ್ಕರಿಸಿದರು. 8 ವರ್ಷದವರಿಗಿದ್ದಾಗ ಉಪನಯನ ಸಂಸ್ಕಾರವನ್ನು ಮಾಡುವಂತೆ ಒತ್ತಾಯಿಸಿದಾಗ ಅವರು ಪವಿತ್ರ ಜನಿವಾರವನ್ನು ತೆಗೆದುಹಾಕಿ ಅದನ್ನು ಎಸೆದರು. ಅಲ್ಲಿಂದೀಚೆಗೆ ತಕ್ಷಣವೇ ಕೂಡಲ ಸಂಗಮಕ್ಕೆ ಹೋಗಿ ಗುರುಕುಲ ಶಾಲೆಯನ್ನು ಸೇರಿ ವೇದಗಳನ್ನು, ಸಂಸ್ಕೃತವನ್ನು, ಇತರೆ ಪವಿತ್ರ ಗ್ರಂಥಗಳನ್ನು 10 ವರ್ಷಗಳ ಕಾಲ ಅವರು ಹಿರಣ್ಣಯ್ಯ ಗುರುವಿನ ಹತ್ತಿರ ಕಲಿತಿರುವಂಥದ್ದು ಕೇಳಿ ಬರುತ್ತದೆ. ಇನ್ನು ಅವರು ಕಾಯಕದ ಪರಿಕಲ್ಪನೆಯ ಬಗ್ಗೆ ಹೇಳ್ತಾರೆ. ಅವರು ಪ್ರಾಮಾಣಿಕತೆಯ ಬಗ್ಗೆ ವಿವರಿಸುತ್ತಾರೆ. ಪರಿಶ್ರಮಶೀಲದ ಬಗ್ಗೆ, ದುಡಿಯ ಮೇಲೆ ಬಸವೇಶ್ವರರು ಹೆಚ್ಚಿನ ಒತ್ತಡವನ್ನು ನೀಡುತ್ತಾರೆ. ಕಠಿಣವಾದ ದುಡಿಮೆಯೇ ಪ್ರಧಾನ ತತ್ವ ಅಂತ ಸಾರ್ತಾರೆ. ಕಾಯಕ ತತ್ವ, ದೈಹಿಕ ಶ್ರಮದ ಬಗ್ಗೆ ವಿವರಿಸುತ್ತಾರೆ. ಕಾಯಕವೇ ಕೈಲಾಸ. ಕಠಿಣ ದುಡಿಮೆಯ ಮೂಲಕ ಸ್ವರ್ಗವನ್ನು ಕಂಡುಕೊಳ್ಳುವುದು ಎಂಬುದಾಗಿ ಕನ್ನಡ ಭಾಷೆಯಲ್ಲಿ ಅದನ್ನು ಅವರು ಬರೆದಿದ್ದಾರೆ. ಬಹಳ ಕಾಲದ ನಂತರ ರವೀಂದ್ರನಾಥ ಠಾಗೂರ್ ಅವರು ದುಡಿಮೆಯೇ ಆರಾಧನೆ ಎಂದು ಪದವನ್ನು ಬಳಸಿದ್ದು ಇದು ಕಾಯಕದ ಅರ್ಥಕ್ಕೆ ಬಹಳ ಹತ್ತಿರ ಬರುತ್ತದೆ. ಕಾಯಕ ತತ್ವವು ವೀರಶೈವ ಧರ್ಮಕ್ಕೆ ಮೂಲಭೂತವಾದುದು. ವ್ಯಕ್ತಿಯ ಘನತೆಗೆ ಕುಂದು ಅಥವಾ ಮಹತ್ವವಿಲ್ಲದು ಎಂದು ಪರಿಗಣಿಸುವ ಯಾವುದೇ ಕೆಲಸವು ಸಮಾಜದಲ್ಲಿಲ್ಲ ಎನ್ನುವ ಆದರ್ಶವನ್ನು ಬಸವಣ್ಣನವರು ಪ್ರತಿಪಾದಿಸಿದ್ದಾರೆ. ದುಡಿಮೆಯು ಸಾಮಾಜಿಕ ಪ್ರಗತಿಗೆ ಮಾತ್ರವೇ ಅವಶ್ಯಕವಾಗಿರದೆ ಸಮಾಜದಲ್ಲಿ ಉಳಿವಿಗೂ ಕೂಡ ಅವಶ್ಯಕವಾಗಿದೆ. ಹಾಗಾಗಿ ಎಲ್ಲ ಬಗೆಯ ದುಡಿಮೆಗಳು ದೇವರಿಂದ ದೀಕ್ಷೆ ಬಂದಿರುವಂಥದ್ದಾಗಿದ್ದು ಅವುಗಳನ್ನು ಗೌರವ ಹಾಗೂ ಪರಿಶೀಲನದೊಂದಿಗೆ ವ್ಯಕ್ತಿಗಳು ನೆರವೇರಿಸಬೇಕು. ಇನ್ನು ಒಟ್ಟಾರೆ ಜಾತಿ ವ್ಯವಸ್ಥೆಯ ಬಗ್ಗೆ ಅವರು ವಿರೋಧವನ್ನು ಮಾಡ್ತಾರೆ. ಮೂಢನಂಬಿಕೆಗಳನ್ನು ತೊಡೆದು ಹಾಕ್ತಾರೆ. ಕಠಿಣ ಪರಿಶ್ರಮ ದುಡಿಯಬೇಕು ಎಂದು ಹೇಳ್ತಾರೆ. ಸ್ವನಿರಾಕರಣೆ, ಪ್ರತಿಫಲಾಭಿಷೇಕ ಇಲ್ಲದೆ ದುಡಿಮೆ, ದಾನ ಧರ್ಮದಲ್ಲಿ ನಂಬಿಕೆ, ಸಮಾಜಮುಖಿ ಸೇವೆಗಳ ಕಾಯಕ ಬಸವಣ್ಣನು ಪ್ರತಿಪಾದಿಸಿದ್ದಾರೆ. ಅನುಭವ ಮಂಟಪವನ್ನು ಮಾಡಿದರು. ಅಲ್ಲಿ ಎಲ್ಲ ರೀತಿಯ ಧರ್ಮದ ಒಂದು ಪ್ರಚಾರವನ್ನು ಮಾಡ್ತಾರೆ. ಒಂದು ದೇವಸ್ಥಾನವಾಗಿ ಮಾನವನ ಶರೀರವನ್ನು ಅವರು ಹೇಳ್ತಾರೆ. ದೇಹವೇ ದೇಗುಲ, ಕೊಳಬೇಡ, ಹುಸಿಯ ನುಡಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಅಂತ ವಿವರಿಸ್ತಾರೆ. ದುಡಿಮೆ ಮಾಡುವುದು ನಿಜವಾದ ಶಿವ ಭಕ್ತಿ ಎನ್ನುವಂಥ ಸಾರ್ತಾರೆ. ಕಠಿಣವಾದಂಥ ದುಡಿಮೆ ನಮಗೆ ಉತ್ತಮ ಜೀವನ ಗಳಿಸಲಿಕ್ಕೆ ಸಾಧ್ಯ. ಪ್ರಾಮಾಣಿಕತೆ ಬೇಕು, ದುರಾಸೆ ಬೇಡ, ಯಾರ ವಸ್ತು ಕೂಡ ನಮಗೆ ಬೇಡ, ಕಳ್ಳತನ ಮಾಡಬೇಡ, ಕೊಲೆ ಮಾಡಬೇಡ, ಕೊಳಬೇಡ, ಹುಸಿಯ ನುಡಿಯಬೇಡ, ಸುಳ್ಳು ಹೇಳಬೇಡ, ಅನ್ಯಾಯ ಮಾಡಬೇಡ, ಅನ್ಯರಿಗೆ ನೀನು ಅನ್ಯಾಯ ಮಾಡಬೇಡ ಹೇಳುವಂಥದ್ದು. ದುಡಿಮೆಯು ಜಾತಿ ಆಧಾರಿತವಲ್ಲ. ನೀತಿ, ಶ್ರಮದ ಗೌರವ, ಪ್ರಾಮಾಣಿಕತೆಗಳನ್ನು ಕಾಯುವ ಬೋಧಿಸುತ್ತದೆ. ಮೂಢನಂಬಿಕೆಯನ್ನು ಅನುಸರಣೆ ಮಾಡುವುದರಿಂದ ವ್ಯಕ್ತಿ ಮೋಕ್ಷವನ್ನು ಗಳಿಸಲಾರ. ಮೂಢನಂಬಿಕೆಯ ಮೂಢನಂಬಿಕೆಗಳ ಅನುಸಾರವಾಗಿ ಇರುವುದರಿಂದ ಅವರು ವ್ಯಕ್ತಿ ಮೋಕ್ಷವನ್ನು ಗಳಿಸಲಾರೆ ಎಂಬುದನ್ನು ಕಾಯಕವು ಬೋಧಿಸುತ್ತದೆ. ಪುರುಷರು ಹಾಗೂ ಮಹಿಳೆಯರು ಇವರಿಬ್ಬರಿಗೂ ಸಕ್ರಿಯ ಜೀವನವನ್ನು ಪ್ರೋತ್ಸಾಹಿಸುವ ಕಾಯಕವು ವೈರಾಗ್ಯತ್ವವನ್ನು ವೈಭವೀಕರಿಸುವುದಿಲ್ಲ. ಮಹಿಳೆಯರ ಅಂತಸ್ತು ಬಗ್ಗೆ ಕೇಳಿದರೆ ನಾವು ಮಹಿಳೆಯರ ಸಬಲೀಕರಣಕ್ಕಾಗಿ ವೀರಶೈವ ಧರ್ಮದ ಮೂಲಕ ಬಸವೇಶ್ವರರು ಮಾಡಿದ ಪ್ರಯತ್ನಗಳು ಒಂದು ಧಾರ್ಮಿಕ ಸಮಾನತೆ. ಧಾರ್ಮಿಕವಾಗಿ ಎಲ್ಲ ವಿಚಾರಗಳಲ್ಲೂ ಸಮಾನತೆ ಬೇಕು ಮಹಿಳೆಗೆ ಎಂದು ಅವರು ಚಳವಳಿಯನ್ನು ಮಾಡ್ತಾರೆ. ಧಾರ್ಮಿಕ ಸಮಾನತೆ
ಚಿಂತನೆಯ ಸ್ವಾತಂತ್ರ್ಯ, ಚಿಂತನೆ ಮಾಡುವ ಸ್ವಾತಂತ್ರ್ಯ ಮಹಿಳೆಯರಿಗಿದೆ. ಚಿಂತನೆ ಸ್ವಾತಂತ್ರ್ಯ, ವಿವಾಹ ಕೂಡ ಅವರಿಗೆ ಇಚ್ಛೆಯ ಮೂಲಕ ವಿವಾಹವನ್ನು ನಡೆಸಲಾಗುತ್ತದೆ. ವಿಧವಾ ಪುನರ್ವಿವಾಹ, ವಿಧವೆಯ ಪುನರ್ವಿವಾಹವನ್ನು ಮಾಡ್ತಾರೆ. ವಿಧವಾ ಪುನರ್ವಿವಾಹ, ಶಿಕ್ಷಣದ ಹಕ್ಕು, ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣದ ಹಕ್ಕು ಸಿಗಬೇಕು ಎನ್ನುವ ಕಾರಣದಿಂದಾಗಿ. ಇನ್ನು ಬರುವಂತಹ ಮುಖ್ಯವಾದಂತಹ ಪ್ರಶ್ನೆ, ಮೋಹನ್ ದಾಸ್ ಕರಮಚಂದ್ ಗಾಂಧಿಯವರ ಸತ್ಯಾಗ್ರಹಗಳು. ಎಲ್ಲಿ ಜನಿಸಿದ್ದವರು? ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ 2, 1869 ಕಾಥೇವಾಡ್ ಜಿಲ್ಲೆಯ ಪೋರ್ಬಂದರಿನಲ್ಲಿ ಜನಿಸಿದರು. ಇವರ ತಂದೆ ರಾಜ್ಕೋಟ್, ಪೋರ್ಬಂದರ್ಗಳಲ್ಲಿ ದಿವಾನರಾಗಿದ್ದರು. ಮಹಾತ್ಮ ಗಾಂಧೀಜಿಯವರು 12ನೆಯ ವಯಸ್ಸಿನಲ್ಲಿ ವಿವಾಹವನ್ನು ಮಾಡಿಕೊಂಡಿದ್ದರು. ಓದು ಬರಹದಲ್ಲಿ ಶ್ರದ್ಧೆ, ಗುರುಗಳಲ್ಲಿ ವಿಧೇಯತೆಯನ್ನು ರೂಢಿಸಿಕೊಂಡಿದ್ದರೂ ಕೂಡ ಗಾಂಧೀಜಿಯವರು ಸಾಧಾರಣ ವಿದ್ಯಾರ್ಥಿಯಾಗಿದ್ದರೆ ವಿನಃ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿರಲಿಲ್ಲ. ಗಾಂಧೀಜಿಯವರು ಮೆಟ್ರಿಕ್ ಪರೀಕ್ಷೆಯಲ್ಲಿ ಪಾಸಾದ ನಂತರ ವಕೀಲ ವೃತ್ತಿಗೆ ಅರ್ಹತೆಯನ್ನು ಪಡೆಯಲು ಇಂಗ್ಲೆಂಡ್ಗೆ ಕಳಿಸಿಕೊಟ್ಟರು. ನಂತರ ತಾಯಿಯು ತನ್ನ ಮೇಲೆ ಉಂಟು ಮಾಡಿದ ಆಧ್ಯಾತ್ಮಿಕ ಭೌತಿಕ ಕಾರಣಗಳಿಂದಾಗಿ ಮತ್ತು ತಾಯಿ ಕೊಟ್ಟ ಮಾತನ್ನು ಪಾಲಿಸುವುದಕ್ಕಾಗಿ ಮಾಂಸ, ದ್ರಾಕ್ಷಾರಸ, ಹೆಂಗಸು ಇತ್ಯಾದಿ ತಾತ್ಕಾಲಿಕ ಸುಖ ಭೋಗಗಳಿಂದ ದೂರ ಉಳಿದರು. ಹೀಗಾಗಿ ಗಾಂಧೀಜಿಯವರು ಇಂಗ್ಲೆಂಡ್ನಲ್ಲಿಯೂ ಸಹ ಮಡಿವಂತಿಕೆಯನ್ನು ಉಳಿಸಿಕೊಂಡರು. ಅವರ ಸತ್ಯಾಗ್ರಹದ ಬಗ್ಗೆ ನೋಡ್ತಾ ಹೋಗುವ ಮುಖ್ಯವಾಗಿರುವಂಥ ಪ್ರಶ್ನೆ, ಸತ್ಯ ಮತ್ತು ಅಹಿಂಸೆ. ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸೆ, ರಾಜಕೀಯದಲ್ಲಿನ ಆಧ್ಯಾತ್ಮಿಕತೆ, ಸಾಧನ ಮತ್ತು ಗುರಿಗಳ ಸಿದ್ಧಾಂತ, ನೈತಿಕ ಸ್ವರೂಪ ಮತ್ತು ವಿಶ್ವ ಏಕತೆ ಇತ್ಯಾದಿಗಳ ಬೋಧನೆಗಳಿಗೆ ಮಾತ್ರ ಸೀಮಿತವಾಗಿರದೆ ಈ ತತ್ವಗಳನ್ನು ಸ್ವತಃ ತಾವೇ ಸಾಮಾಜಿಕ, ಆರ್ಥಿಕ, ರಾಜಕೀಯ ಕ್ಷೇತ್ರಗಳಲ್ಲಿ ಸತ್ಯಾಗ್ರಹ ಅಸ್ತ್ರವನ್ನು ಬಳಸಿ ಅನುಷ್ಠಾನ ಮಾಡ್ತಾರೆ. ಸತ್ಯಾಗ್ರಹ ಎಂದರೆ ಗಾಂಧೀಜಿ ಎಂದರೆ ಸತ್ಯಾಗ್ರಹ. ಸತ್ಯಾಗ್ರಹವೇ ಗಾಂಧೀಜಿಯವರ ಉತ್ತಮ ಅನ್ವೇಷಣೆ, ಆವಿಷ್ಕಾರ, ಸೃಷ್ಟಿ. ಅದು ಗಾಂಧೀಜಿಯವರ ವಿಮರ್ಶನೆಯಲ್ಲಿ ಬರ್ತದೆ. ಸತ್ಯಾಗ್ರಹದಲ್ಲಿ ನಾವು ಪಾಯಿಂಟ್ಸ್ ರೀತಿಯಲ್ಲಿ ಮಾಡ್ಕೊಂಡಿದ್ದೇವೆ. ಒಟ್ಟು 9 ಪಾಯಿಂಟ್ಸ್ಗಳಲ್ಲಿ ನಾವು ನೋಡ್ಬೋದು ಗಾಂಧೀಜಿಯವರ ಬಗ್ಗೆ, ಸತ್ಯಾಗ್ರಹದ ಬಗ್ಗೆ ವಿವರಿಸುವಾಗ. ಸತ್ಯಾಗ್ರಹ ಎನ್ನುವುದು ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಹೋರಾಡಲು ರೂಪಿಸಿದ ಮಾರ್ಗ. ಸತ್ಯಾಗ್ರಹ ಎನ್ನುವಂಥದ್ದು ಗಾಂಧೀಜಿಯವರು ಯಾಕೆ ಮಾಡಿದ್ದಾರೆ? ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಅಂತ ಮಾಡುವಂಥ ಒಂದು ಮಾರ್ಗ. ಸತ್ಯಾಗ್ರಹ ಎನ್ನುವುದು ಸತ್ಯಕ್ಕೆ ಅಂಟಿಕೊಂಡಿರುವುದು ಎನ್ನುವ ಅರ್ಥವನ್ನು ಕೊಡುತ್ತದೆ. ಸತ್ಯಾಗ್ರಹ ಎಂದರೆ ಸತ್ಯಕ್ಕೆ ಅಂಟಿಕೊಂಡಿರುವಂಥದ್ದು. ಸತ್ಯಾಗ್ರಹ ಎನ್ನುವಂಥದ್ದು ಸತ್ಯ ಮತ್ತು ಅಹಿಂಸೆಯಿಂದ ಬಂದದ್ದಾಗಿದೆ. ಸತ್ಯ ಮತ್ತು ಅಹಿಂಸೆಯಿಂದ ಬಂದಿರುವಂಥದ್ದು ಸತ್ಯಾಗ್ರಹ. 4, ಸತ್ಯಾಗ್ರಹವು ಪರಿಪೂರ್ಣ ಅಹಿಂಸೆಯನ್ನು ಅಪೇಕ್ಷಿಸುತ್ತದೆ. ಸತ್ಯಾಗ್ರಹವು ಪರಿಪೂರ್ಣ ಅಹಿಂಸೆಯನ್ನು ಅಪೇಕ್ಷಿಸುತ್ತದೆ. 5, ಸತ್ಯಾಗ್ರಹ ಸಿದ್ಧಾಂತ ಹಳೆಯದೇ, ಸತ್ಯ ಎಂಬ ಪದವು ವೇದದಷ್ಟೇ ಹಳೆಯದು. ಸತ್ಯಾಗ್ರಹ ಸಿದ್ಧಾಂತ ಹಳೆಯದು, ಸತ್ಯ ಎಂಬ ಪದವು ವೇದದಷ್ಟೇ ಹಳೆಯದು. 6, ಸತ್ಯಾಗ್ರಹ ಎನ್ನುವುದು ಜೀವನದ ಪ್ರಾಯೋಗಿಕ ತತ್ವಶಾಸ್ತ್ರವಾಗಿದೆ. ಸತ್ಯಾಗ್ರಹ ಎನ್ನುವುದು ಜೀವನದ ಪ್ರಾಯೋಗಿಕ ತತ್ವಶಾಸ್ತ್ರವಾಗಿದೆ. ಆತ್ಮದಂಡನೆಯು ಸತ್ಯಾಗ್ರಹದಲ್ಲಿ ಎದುರಾಳಿಗಳ ಮನಪರಿವರ್ತನೆಯನ್ನು ಮಾಡ್ತದೆ. ಆತ್ಮದಂಡನೆ ಎನ್ನುವಂಥ ಸತ್ಯಾಗ್ರಹದಲ್ಲಿ ಎದುರಾಳಿಯನ್ನು ಮನಪರಿವರ್ತನೆ ಮಾಡಲಿಕ್ಕೆ ಆತ್ಮದಂಡನೆ ತುಂಬಾ ಮುಖ್ಯ ಆಗಿರುತ್ತದೆ. 7ನೇ ಪಾಯಿಂಟ್, ಕೆಲವು ವೇಳೆ ಗಾಂಧೀಜಿ ಸತ್ಯಾಗ್ರಹ ಮತ್ತು ನಿಷ್ಕ್ರಿಯ ಪ್ರತಿಭಟನೆ ಇವೆರಡರ ನಡುವೆ ಅರ್ಥ ಗೊಂದಲ ಉಂಟಾಗ್ತದೆ. ಕೆಲವು ವೇಳೆ ಏನಾಗ್ತದೆ, ಗಾಂಧೀಜಿಯವರ ಒಂದು ಸತ್ಯಾಗ್ರಹ ಮತ್ತು ನಿಷ್ಕ್ರಿಯ ಪ್ರತಿಭಟನೆ ಇದೆರಡೂ ಕೂಡ ಗೊಂದಲ ಬರ್ತದೆ ಜನರಿಗೆ. 8, ಅಸಹಕಾರ ಎನ್ನುವುದು ನಿಷ್ಕ್ರಿಯ ಸ್ಥಿತಿಯಲ್ಲ. ಅಸಹಕಾರ ಎನ್ನುವಂಥದ್ದು ನಿಷ್ಕ್ರಿಯ ಅಲ್ಲ. ಸಮರ ಸಮಾನವಾಗಿ ಸತ್ಯಾಗ್ರಹ, ಸಮರಕ್ಕೆ ಸಮಾನವಾಗಿ ಸತ್ಯಾಗ್ರಹ. ಇನ್ನು ಸತ್ಯಾಗ್ರಹದ ವಿಧಗಳೇನು? ಸತ್ಯಾಗ್ರಹದ ವಿಧಗಳನ್ನು ಕೊಟ್ಟಿದ್ದಾರೆ. ಉಪವಾಸ ಸತ್ಯಾಗ್ರಹ, ಸ್ವಪ್ರೇರಣೆಯ ವಲಸೆ, ಶಾಂತಿಯುತ ರೀತಿ, ಅಸಹಕಾರ ಸತ್ಯಾಗ್ರಹ, ನಾಗರಿಕ ಅವಿಧೇಯ ಎನ್ನುವ ಸತ್ಯಾಗ್ರಹ, ಸಾಮಾನ್ಯ ಘರ್ಷಣೆಗಳ ತೀರ್ಮಾನಗಳಿಗಾಗಿ ಗಾಂಧೀಜಿಯವರು. ಉಪವಾಸ ಸತ್ಯಾಗ್ರಹ, ಸ್ವಪ್ರೇರಣೆ ವಲಸೆ, ಶಾಂತಿಯುತ ರೀತಿ, ಅಸಹಕಾರ ಸತ್ಯಾಗ್ರಹ, ನಾಗರಿಕ ಅವಿಧೇಯತೆ ಸತ್ಯಾಗ್ರಹ, ಸಾಮಾನ್ಯ ಘರ್ಷಣೆಯ ತೀರ್ಮಾನಗಳಿಗಾಗಿ ಸತ್ಯಾಗ್ರಹ. ಇನ್ನು ಬರುವಂತಹ ಮುಖ್ಯವಾದಂತಹ ವಿಚಾರ 15 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅವರ
ಒಂದು ಅಭಿಪ್ರಾಯಗಳು, ಅವರ ಒಂದು ಚಳುವಳಿಗಳ ಬಗ್ಗೆ, ಹಿಂದೂ ಸಾಮಾಜಿಕ ವ್ಯವಸ್ಥೆಯ ಬಗೆಗಿನ ಅಭಿಪ್ರಾಯಗಳು, ಜಾತಿ ಹಾಗೂ ಅಸ್ಪೃಶ್ಯತೆ, ಮಹಿಳೆಯರ ಕುರಿತು ಅಭಿಪ್ರಾಯ, ಗ್ರಾಮಾಭಿವೃದ್ಧಿಯ ಬಗ್ಗೆ ಅವರು ವಿಚಾರವನ್ನು ತಿಳಿಸ್ತಾರೆ. ಮೊದಲಿಗೆ ಪರಿಚಯವನ್ನು ಮಾಡಿಕೊಳ್ಳುವ ಸ್ನೇಹಿತರೆ. ಬಾಬಾ ಸಾಹೇಬರ್ ಅಂಬೇಡ್ಕರ್ ಆಗಿ ಜನಪ್ರಿಯಗೊಂಡಿರುವ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಭಾರತದಲ್ಲಿ ದುರ್ಬಲರ ಹಾಗೂ ದಮನಕ್ಕೆ ಒಳಗಾದ ಜಾತಿಗಳ ಹಕ್ಕುಗಳಿಗೋಸ್ಕರ ಹೋರಾಟವನ್ನು ಮಾಡ್ತಾರೆ. ಅವರು ಸಾಮಾಜಿಕ ಮಾನವತಾವಾದಿ, ವಿಮೋಚಕ ಮತ್ತು ಮಹಾನ್ ಕ್ರಾಂತಿಕಾರಿಯಾಗಿದ್ದರು. ಭಾರತೀಯ ಸಂವಿಧಾನದ ಶಿಲ್ಪಿಯಾಗಿದ್ದಾರೆ, ಚಿಂತಕರಾಗಿದ್ದಾರೆ, ಬರಹಗಾರರಾಗಿದ್ದಾರೆ, ರಾಜಕೀಯ ಸಂಘಟಕರಾಗಿ, ಮಹಿಳಾವಾದಿಯಾಗಿ, ಭಾರತೀಯ ಸಂವಿಧಾನದ ಶಿಲ್ಪಿಯಾಗಿದ್ದಾರೆ, ಚಿಂತಕರಾಗಿದ್ದಾರೆ, ಬರಹಗಾರರಾಗಿದ್ದಾರೆ, ರಾಜಕೀಯ ಸಂಘಟನಾಗಾರರಾಗಿದ್ದಾರೆ. ಸಮಾಜದ ದುರ್ಬಲ ವರ್ಗಗಳ ವಿಮೋಚನಕ್ಕಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಹಲವಾರು ಬಗೆಯ ಕೊಡುಗೆಗಳನ್ನು ಸ್ಮರಿಸಿಕೊಳ್ಳುತ್ತಾರೆ. ದಲಿತರಿಗೆ ಒಟ್ಟಾರೆ ನಿರಾಕರಣೆ ಮಾಡುವ ಜಾತಿ ಪದ್ಧತಿಯನ್ನು ಅವರು ಕಟುವಾಗಿ ವಿರೋಧಿಸಿದ್ದಾರೆ. ಮೇಲ್ಸ್ತರದ ಜಾತಿಗಳನ್ನು ತೀಕ್ಷ್ಣವಾಗಿ ಟೀಕಿಸಿದರು. ಅವರು ಬೇರೆಲ್ಲ ವಿಚಾರಗಳನ್ನು ಹೇಳೋದನ್ನು ನಾವು ನೋಡ್ತಾ ಹೋಗುವ. ಜಾತಿ ಮತ್ತು ಅಸ್ಪೃಶ್ಯತೆಯ ಬಗ್ಗೆ ಹೇಳ್ತಾರೆ. ಜಾತಿ ವ್ಯವಸ್ಥೆ ಹಾಗೂ ಶೂದ್ರರ ಬಗ್ಗೆ, ಅಸ್ಪೃಶ್ಯತೆಯ ಸಿದ್ಧಾಂತದ ಬಗ್ಗೆ ಅವರು ವಿವರಿಸ್ತಾರೆ. ಆಮೇಲೆ ಅಸ್ಪೃಶ್ಯತೆಯ ನಿರ್ಮೂಲನೆಯ ತಂತ್ರಗಳ ಬಗ್ಗೆ ಹೇಳ್ತಾರೆ. ಮಹಿಳೆಯರನ್ನು ಕುರಿತು ಅಭಿಪ್ರಾಯ ಹೇಗಿತ್ತು ಅವರಿಗೆ ಅಂದರೆ, ಮಹಿಳೆಯರಿಗೆ ಸಮಾನವಾದ ಸ್ಥಾನಮಾನ ಕೊಡುವಂಥದ್ದು, ಮಹಿಳೆಯರಿಗೆ ಆಸ್ತಿ ಹಕ್ಕನ್ನು ಕೊಡುವಂಥದ್ದು, ಮಹಿಳೆಯರಿಗೆ ರಾಜಕೀಯ ಸ್ಥಾನಮಾನ ಕೊಡುವಂಥದ್ದು, ಮಹಿಳೆಯರಿಗೆ ಶಿಕ್ಷಣವನ್ನು ಒದಗಿಸಿಕೊಡುವಂಥದ್ದು, ಅವರು ಶೋಷಣೆಯಿಂದ ಅವರನ್ನು ಹೊರತರುವಂಥದ್ದು, ಅವರಿಗೆ ಎಲ್ಲ ರೀತಿಯ ನ್ಯಾಯವನ್ನು ಕೊಡುವಂಥದ್ದು, ಸ್ವಾವಲಂಬನೆ ಸ್ವಾತಂತ್ರ್ಯವನ್ನು ಒದಗಿಸಿಕೊಡುವುದು, ಎಲ್ಲ ರೀತಿಯ ಅವಕಾಶವನ್ನು ಮಾಡಿಕೊಡುವುದರಾಗಿ ಮಹಿಳೆಯರ ಒಂದು ಬಗ್ಗೆ ಚಳುವಳಿಗೆ ಅವರು ನಿಲ್ತಾರೆ. ಭಾರತದಲ್ಲಿನ ಹಿಂದೂಗಳಲ್ಲಿ ಬಳಕೆಯಲ್ಲಿರುವಂಥ ವಿವಿಧ ವಿವಾಹ ಪದ್ಧತಿಗಳನ್ನು ತೊಡೆದು ಹಾಕುವುದು ಹಾಗೂ ಒಂದೇ ಕಾನೂನು ವ್ಯವಸ್ಥೆಯಾಗಿ ಏಕ ವಿವಾಹವನ್ನು ಸ್ಥಾಪಿಸುವುದು, ಆಸ್ತಿ ಹಕ್ಕನ್ನು ಕೊಡುವುದು ಹಾಗೂ ಹೆಣ್ಣು ಮಕ್ಕಳ ಉತ್ತರಾಧಿಕಾರ. 3, ಮಹಿಳೆಯರು ಮಾತ್ರ ಅಥವಾ ಪುತ್ರಿಯನ್ನು ದತ್ತು ತೆಗೆದುಕೊಳ್ಳುವುದು. ಪತಿ ಮಗುವನ್ನು ದತ್ತು ತೆಗೆದುಕೊಳ್ಳಬೇಕಾದರೆ ಪತ್ನಿಯ ಸಮ್ಮತಿ ಅವಶ್ಯಕ. 4ನೇದು, ದಂಪತಿಗಳ ಹಕ್ಕುಗಳ ಪುನರ್ಸ್ಥಾಪನೆ ಹಾಗೂ ನ್ಯಾಯಿಕ ಪ್ರತ್ಯೇಕತೆಯ ಹಕ್ಕು. ಇನ್ನು ಗ್ರಾಮಾಭಿವೃದ್ಧಿಯನ್ನು ಮಾಡ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಅವರು ಗ್ರಾಮ ಅಭಿವೃದ್ಧಿಯನ್ನು ಮಾಡ್ತಾರೆ. ಏನೆಲ್ಲ ಮಾಡ್ತಾರೆ? ಜಾತಿರಹಿತ ಮಾಡ್ತಾರೆ, ವರ್ಗರಹಿತ ಮಾಡ್ತಾರೆ, ಕಾರ್ಮಿಕರನ್ನು ಶೋಷಣೆಯಿಂದ ಅವರನ್ನು ಶೋಷಣೆ ಆಗ್ತಾ ಇರುವಂಥರಿಂದ ಅವರನ್ನು ಹೊರತರ್ತಾರೆ. ಕಾರ್ಮಿಕರಿಗೆ ಸರಿಯಾದ ನ್ಯಾಯಯುತ ಬೆಲೆಯನ್ನು ಕೊಡುವಂಥದ್ದು, ಕಾರ್ಮಿಕರಿಗೆ ಉತ್ತಮ ಕೆಲಸಗಳನ್ನು ಹಾಗೆ ಸರಿಯಾದ ವಿಶ್ರಾಂತಿ ಅವಧಿಯನ್ನು ಕೊಡುವಂಥದ್ದು, ಕೆಲಸಕ್ಕೆ ತಕ್ಕ ಸಂಬಳಗಳನ್ನು ಕೊಡುವಂಥದ್ದು, ಜಾತಿರಹಿತ ವರ್ಗರಹಿತ ವ್ಯವಸ್ಥೆಗಳನ್ನು ಮಾಡಿ ಗ್ರಾಮ ಅಭಿವೃದ್ಧಿಗಳನ್ನು ಮಾಡ್ತಾ ಹೋಗ್ತಾರೆ. ಇವಿಷ್ಟು ನಮ್ಮ ಸಂಪೂರ್ಣವಾದ ಅಂತಿಮ BA ಸಮಾಜಶಾಸ್ತ್ರ ಕೋರ್ಸ್ 5 ಸಾಮಾಜಿಕ ಚಿಂತನೆಯ ಆಚಾರ್ಯದಲ್ಲಿ ಬರುವಂತಹ ಮುಖ್ಯವಾದಂಥ ಪಾಯಿಂಟ್ಸ್ಗಳನ್ನಷ್ಟೇ ನಾವು ನೋಡ್ಕೊಂಡಿದ್ದೇವೆ. ಪದೇ ಪದೇ ರಿಪೀಟ್ ಆಗಿರುವಂತಹ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನಷ್ಟೇ ಈಗ ನಾವು ನೋಡ್ಕೊಳ್ತಾ ಹೋಗಿರುವಂಥದ್ದು. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಒಂದು ವೇಳೆ ನಿಮಗೆ ಯಾವುದಾದ್ರೂ ಪಾಠದ ಸಂಪೂರ್ಣ ವಿವರಣೆ ಬೇಕು, ಅದರ ವಿಶ್ಲೇಷಣೆ ನಿಮಗೆ ಬೇಕು ಅಂತಾದರೆ ಒಂದು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಯಾವ ಪಾಠ ಯಾವ ವರ್ಷದ ಒಂದು BA ಹಾಗೆ ಯಾವ ವರ್ಷದ BA ಯಾವ ಪಾಠ ನಿಮಗೆ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿದರೆ ಸಮಯವನ್ನು ನೋಡಿಕೊಂಡು ಸಾಧ್ಯ ಆದರೆ ಖಂಡಿತವಾಗಿಯೂ ಕೂಡ ಸಂಪೂರ್ಣ ಆ ಪಾಠದ ವಿಶ್ಲೇಷಣೆಯನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ. ಇನ್ನು ಪರೀಕ್ಷೆ ಎನ್ನುವುದರ ಬಗ್ಗೆ ಭಯ ಬೇಡ, ತಯಾರಿಯನ್ನು ಮಾಡಿಕೊಳ್ಳಿ, ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತುಕೊಳ್ಳಿ, ನಂತರ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದು ಬನ್ನಿ ಸ್ನೇಹಿತರೆ. ಧನ್ಯವಾದಗಳು.